ನಮಸ್ಕಾರ. ದಿವಂಗತ ಹರಿಹರ ಗುಂಡೂರಾಯರ ಸ್ಮರಣೆಯಲ್ಲಿ ಅವರ ಪುತ್ರರಾದ ಎಚ್ ಜಿ ಸೋಮಶೇಖರ ರಾಯರು, ವಿಂಗ್ ಕಮಾಂಡರ್ ದತ್ತಾತ್ರಿ ಮೊದಲಾದ ಪರಿವಾರದವರು ಏರ್ಪಡಿಸಿರುವ ದತ್ತಿ ಆಶ್ರಯದಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ದಿವಂಗತ ಹರಿಹರ ಗುಂಡೂರಾಯರು ನಮ್ಮ ಸ್ಥಾಪಕರಾದ ಡಿ ವಿ ಜಿ ಆ ಪೀಳಿಗೆಯವರಿಗೆಲ್ಲ ತುಂಬ ಆದರಣೀಯರಾಗಿದ್ದವರು. ಚಿತ್ರದುರ್ಗ ನಿವಾಸಿಗಳಾಗಿದ್ದು ಸ್ವಾತಂತ್ರ್ಯ ಪೂರ್ವ ವರ್ಷಗಳಲ್ಲಿ ಹಲವಾರು ವಿಧದ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ನಿರತರಾಗಿದ್ದರು. ವೃತ್ತಿಯಿಂದ ವಕೀಲರು. ವಿದ್ಯಾರ್ಥಿ ದಶೆಯಲ್ಲಿಯೇ ಪುಣೆಯ ಫರ್ಗುಸನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗ ಲೋಕಮಾನ್ಯ ತಿಲಕರ ದಟ್ಟ ಪ್ರಭಾವಕ್ಕೆ ಒಳಗಾಗಿದ್ದರು. ಹೀಗೆ ಪ್ರಖರ ರಾಷ್ಟ್ರಪ್ರೇಮ, ಅಧ್ಯಾತ್ಮಾಸಕ್ತಿ ಎಲ್ಲ ಅವರಲ್ಲಿ ರಕ್ತಗತವಾಗಿದ್ದವು. ಚಿತ್ರದುರ್ಗದಲ್ಲಿ ನೆಲೆಸಿದ ಮೇಲೆ ಯುವಜನಾಂಗದಲ್ಲಿ ಉನ್ನತ ಧ್ಯೇಯಾದರ್ಶಗಳನ್ನು ಬಿತ್ತೋದಕ್ಕೋಸ್ಕರ ಬಗೆ ಬಗೆಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದರು. ಆಲೂರು ವೆಂಕಟರಾಯರು, ಮುದುವೇಡಿ ಕೃಷ್ಣರಾಯರು ಮೊದಲಾದ ಗಣ್ಯರನ್ನು ಚಿತ್ರದುರ್ಗಕ್ಕೆ ಕರೆಸಿ ಭಾಷಣ ಕಾರ್ಯಕ್ರಮಗಳನ್ನೆಲ್ಲ ಏರ್ಪಡಿಸಿದರು. ಹೀಗೆ ಅವರು ನಡೆಸಿದ ಕಾರ್ಯಕ್ರಮಗಳು ಚಿತ್ರದುರ್ಗದ ಇತಿಹಾಸದಲ್ಲೇ ಮೈಲಿಗಲ್ಲುಗಳು ಅಂತ ಅನ್ನಿಸ್ಕೊಂಡವು. ತಿಲಕ್ ಸಂಘ ಕಟ್ಟಿ ಬೆಳೆಸಿದರು. ಅದರ ಆಶ್ರಯದಲ್ಲಿ ವಾಚನಾಲಯ, ಗ್ರಂಥಭಂಡಾರ, ಚರ್ಚಾಕೂಟ, ವಿಚಾರಗೋಷ್ಠಿ, ಭಗವದ್ಗೀತೆ ಅಧ್ಯಯನ ತರಗತಿಗಳು, ಗಣೇಶೋತ್ಸವ ಇವನ್ನೆಲ್ಲ ಅನೇಕ ವರ್ಷ ನಡೆಸಿದರು. ಸ್ವದೇಶಿ ಮತ್ತು ಖಾದಿ ಪ್ರಚಾರಕರಾದರು. 10 ತರುಣರಿಗೆ ಖಾದಿ ದೀಕ್ಷೆಯನ್ನು ಕೊಟ್ಟರು. ಹೀಗೆ ಚಿತ್ರದುರ್ಗ ಜಿಲ್ಲೆ ಅನೇಕ ತರುಣರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಡಿಪಾಯ ಹಾಕಿದ್ದವರು ಹರಿಹರ ಗುಂಡೂರಾಯರು. ಇಳಿವಯಸ್ಸಿನಲ್ಲಿ ಅವರಿಗೆ ಅಧ್ಯಾತ್ಮದ ಕಡೆ ಒಲವು ಹೆಚ್ಚಿತು. ಅವರ ಅಧ್ಯಯನ ಮತ್ತು ಅನುಭವದ ಆಧಾರದ ಮೇಲೆ ಗೀತೋಕ್ತ ಕರ್ಮಯೋಗ, ದಕ್ಷಿಣಾಮೂರ್ತಿ ಸ್ತೋತ್ರ, ಪರಮಾತ್ಮ ಇದ್ದಾನೆ, ಹೀಗೆ ಹಲವಾರು ಕೃತಿಗಳನ್ನು ಬರೆದರು. 1977ರಲ್ಲಿ ಅವರು ಗೋಲೋಕವಾಸಿಗಳಾದರು. ಆ ಹಿರಿಯರ ಸ್ಮರಣೆಯನ್ನು ಊರ್ಜಿತವಾಗಿ ಇರಿಸೋ ದೃಷ್ಟಿಯಿಂದ ಅವರ ಪುತ್ರರು ಚಲನಚಿತ್ರದ ಹಾಗೂ ಕಿರುತೆರೆಯ ಗಣ್ಯ ನಟರಾದ ವಿಂಗ್ ಕಮಾಂಡರ್ ಎಚ್ ಜಿ ದತ್ತಾತ್ರೇಯ, ಎಚ್ ಜಿ ಸೋಮಶೇಖರ ರಾವ್ ಆ ಪರಿವಾರದವರು ಈ ದತ್ತಿಯನ್ನು ಏರ್ಪಡಿಸಿದ್ದಾರೆ. ಇಬ್ಬರೂ ಇವತ್ತು ನಮ್ಮೊಡನೆ ಇಲ್ಲಿ ಇದ್ದಾರೆ. ಅವರಿಗೆ ಸ್ವಾಗತ ಕೋರ್ತೇನೆ. ಇವತ್ತಿನ ವಿಷಯ ನುಗ್ಗಿ ಬಂದಿದೆ ಪತ್ರಿಕೋದ್ಯಮ ಅಂತ. ಪತ್ರಿಕೋದ್ಯಮದ ಈಗಿನ ಸ್ಥಿತಿಗತಿಗಳು ಈಚಿನ ದಿನಗಳಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಹಲವು ದಶಕಗಳ ಹಿಂದೆ ಜನರ ಧ್ವನಿ ಅನ್ನುವ ಮತ್ತು ಸರ್ಕಾರಗಳ ನೈತಿಕ ನಿಯಂತ್ರಕ ಅನ್ನುವ ಪ್ರತಿಮೆ ಪತ್ರಿಕಾ ಮಾಧ್ಯಮಕ್ಕೆ ಇತ್ತು. ಆ ಪ್ರತಿಮೆಗೆ ಭಂಗ ತರುವಂಥ ಬೆಳವಣಿಗೆಗಳು ಈಚಿನ ವರ್ಷಗಳಲ್ಲಿ ಕಂಡಿವೆ. ಮೊದಲನೇದಾಗಿ ಧ್ಯೇಯವಾದದಿಂದ ಪಕ್ಕಕ್ಕೆ ಸರಿದು ಪ್ರಮುಖವಾಗಿ ಒಂದು ಉದ್ಯಮವಾಗಿ ಬೆಳೆದಿದೆ ಪತ್ರಿಕೋದ್ಯಮ. ಇದಕ್ಕೆ ಆಕ್ಷೇಪಿಸಬೇಕಾದ ಕಾರಣ ಏನಿಲ್ಲ. ಯಾಕೆಂದರೆ ವಿಶಾಲ ವ್ಯಾಪ್ತಿ ಪಡೆದ ಯಾವುದೇ ಚಟುವಟಿಕೆ ಈ ಯುಗದಲ್ಲಿ ಉದ್ಯಮವಾಗಿ ಬೆಳೆಯೋದು ಸಹಜವಾಗಿದೆ, ಅನಿವಾರ್ಯವಾಗಿದೆ. ಆದರೆ ಈ ಕ್ಷೇತ್ರದಲ್ಲಿ ಔದ್ಯಮಿಕತೆಯೇ ಪ್ರಾಧಾನ್ಯ ಪಡೆದದ್ದರಿಂದ ಹಲವಾರು ಅನಪೇಕ್ಷಣೀಯ ವಿಕೃತಿಗಳು ತಲೆದೋರಿವೆ. ಜನಹಿತಕ್ಕೆ ಪ್ರತಿಕೂಲವಾದ ಮಾರುಕಟ್ಟೆ ವರ್ತನೆಗಳು ಇತ್ಯಾದಿ ಅವು ಅನುಮೋದನಪೂರ್ವಕ ಮಾಧ್ಯಮಗಳಲ್ಲಿ ಪ್ರಸಾರ ಪಡಿತಾ ಇವೆ. ಹೀಗೆ ಪತ್ರಿಕೆಗಳು ಶಿಷ್ಟತೆಯ ಮತ್ತು ಸದಭಿರುಚಿಯ ವಾಹಕಗಳು ಅನ್ನುವ ಪ್ರಥೆ ಈಗ ಉಳಿದಿಲ್ಲ. ನಮ್ಮ ಅತ್ಯಂತ ದೊಡ್ಡ ಪತ್ರಿಕಾ ಸಮೂಹ ಪೇಯ್ಡ್ ನ್ಯೂಸ್ ಪ್ರಕಟಣೆಯನ್ನು
ಅದು ಅಧಿಕರಿಸಿ ಇದೇ ನಮ್ಮ ಧೋರಣೆ ಅಂತಲೇ ಬಹಿರಂಗವಾಗಿ ಘೋಷಣೆ ಮಾಡಿದೆ. ಇನ್ನು ಘೋಷಣೆಗೆ ಆಚರಣೆಗೆ ಎಷ್ಟು ಅಂತರ ಇದೆ ಅನ್ನೋದು ಇತ್ತೀಚೆಗೆ ತೆಹಲ್ಕಾ ಪ್ರಕರಣದಲ್ಲಿ ನಾವೆಲ್ಲ ನೋಡಿದ್ದೀವಿ. ಇದು ಬಹಳ ದಿವಸಗಳಿಂದ ಇದ್ದದ್ದೇ, ಆದರೆ ಈಗ ಬದಲಾದ ವಾತಾವರಣದಲ್ಲಿ ಹೆಚ್ಚು ಇವು ಪ್ರಸಾರಕ್ಕೆ ಜನಗಳ ಗಮನಕ್ಕೆ ಬರ್ತಾ ಇದೆ ಅಷ್ಟೇ. ಯಾರಿಗೂ ತಿಳಿಯದ ಸಂಗತಿಗಳೇನಲ್ಲ ಇದು ಯಾವುದು. ಆದರೆ ಇದು ಎಷ್ಟು ದೂರ ಸಾಗಿದೆ ಅನ್ನೋದು ಈಗ ನಿಜವಾಗಿಯೂ ಆತಂಕ ತರುತ್ತೆ. ಇದು ವಿಷಾದ ತರಬೇಕಾದ ಸಂಗತಿ. ಏಕೆಂದರೆ ಇವತ್ತಿನ ದಿನಗಳಲ್ಲೂ ಕೂಡ ಅಧಿಕಾಂಶ ಪತ್ರಕರ್ತರು ಪ್ರಾಮಾಣಿಕರೇ ಆಗಿದ್ದಾರೆ. ತುಂಬ ಮೇಲಿನ ಸ್ತರದ ಹಲವರ ವರ್ತನೆಗಳು ಇಡೀ ವೃತ್ತಿಗೆ ಕಳಂಕ ತರೋ ಹಾಗೆ ಇದೆ. ಯಾವುದೋ ರಾಜಕೀಯ ವರ್ಗದ ಧೋರಣೆಗಳ ಪರವಾಗಿಯೋ ವಿರೋಧವಾಗಿಯೋ ನಿಲುವುಗಳನ್ನು ನಿರಂತರ ಪ್ರಕಟಿಸುವ ಮಾಧ್ಯಮಗಳ ಪ್ರಭಾವ ವ್ಯಾಪ್ತಿ ಈಚಿನ ತಂತ್ರಜ್ಞಾನ ಪ್ರಗತಿಯಿಂದ, ಸೋಷಲ್ ಮೀಡಿಯಾ ಪ್ರಾಚುರ್ಯದಿಂದ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿವಾಣ ಕ್ರಮೇಣ ಬೀಳ್ತಾ ಇದೆ. ಆದರೂ ಸಾಮಾನ್ಯರ ಮಟ್ಟಿಗೆ ಪತ್ರಿಕೆಗಳು ಮತ್ತು ದೂರದರ್ಶನ ನಿಕಟ ಭವಿಷ್ಯದಲ್ಲಂತೂ ಅಸಂಗತ ಎನಿಸುವ ಸಂಭವ ಇಲ್ಲ. ಹೀಗಾಗಿ ಸಾಮಾಜಿಕ ನೆಲೆಯಲ್ಲಿ ಮತ್ತು ಕಾನೂನು ಹಾಗೂ ಇತರ ವ್ಯವಸ್ಥಾತ್ಮಕ ನೆಲೆಗಳಲ್ಲಿ ಹಲವು ತೀವ್ರ ಕ್ರಮಗಳನ್ನು ಕೈಗೊಂಡು ಮಾಧ್ಯಮಗಳ ಸ್ವಾಸ್ಥ್ಯವನ್ನು ಪುನಃಸ್ಥಾಪಿಸುವ ಕೆಲಸ ಆಗಬೇಕಾಗಿದೆ. ಇದು ಈಗಿನ ಸನ್ನಿವೇಶ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳ ಸದ್ಯಸ್ಥಿತಿಯನ್ನು ಮತ್ತು ಸಂಭಾವ್ಯ ಚಿಕಿತ್ಸಾ ಕ್ರಮಗಳನ್ನು ಕುರಿತು ಚಿಂತನೆ ಈಗ ಸಕಾಲವಾಗಿದೆ. ಅದು ಇವತ್ತಿನ ವಿಷಯ ಆಗಿದೆ. ಈ ವಿಷಯದ ಬಗ್ಗೆ ಅತ್ಯಂತ ಸಮರ್ಥವಾಗಿ ಮಾತನಾಡಬಲ್ಲವರು ಬಹುಶಃ ಈಗ ಇರುವ ಪತ್ರಕರ್ತರಲ್ಲಿ ಅತ್ಯಂತ ಹಿರಿಯರು ಹಾಗೂ ಅನುಭವಿಗಳು ಅಂದರೆ ಮಿತ್ರರಾದ SV ಜಯಶೀಲರಾಯರು. ಸ್ವಾತಂತ್ರ್ಯ ಪೂರ್ವದ ದಿನಗಳಿಂದ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಇದ್ದಾರೆ. ಸುಮಾರು 65 ವರ್ಷಗಳೇ ಆಗಿರಬೇಕು. ಅವರು ಪತ್ರಿಕೋದ್ಯಮದಲ್ಲಿ ಹೀಗೆ ಸತತವಾದ ಮತ್ತು ಹಿರಿಯ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಮತ್ತು ಪ್ರಮುಖವಾಗಿ ವರದಿಗಾರರಾಗಿ ಅಂತೂ ಅವರು ಪಡೆದಿರುವ ಅನುಭವದಷ್ಟು ದಟ್ಟವಾದ ಮತ್ತು ಅಷ್ಟು ದೀರ್ಘವಾದ ಅನುಭವ ಇರೋರು ಬಹುಶಃ ಈ ಪೀಳಿಗೆಯಲ್ಲಿ ಬೇರೆ ಯಾರೂ ಇಲ್ಲ. ಮತ್ತು ಈ ಹಿನ್ನೆಲೆಯಿಂದಾಗಿ ಅವರು ಬಚಾವತ್ ವೇತನ ಆಯೋಗ, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅವುಗಳ ಸದಸ್ಯರು ಕೂಡ ಆಗಿದ್ದರು. ಬೆಂಗಳೂರು ರಿಪೋರ್ಟರ್ಸ್ ಗಿಲ್ಡ್ ಸ್ಥಾಪಕರೇ ಇವರು ಮತ್ತು ಕರ್ನಾಟಕ ಪ್ರೆಸ್ ಅಕಾಡೆಮಿಯ ಸದಸ್ಯರು ಆಗಿದ್ದರು. ಅನೇಕ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅನೇಕ ಆವಿಷ್ಕಾರಗಳನ್ನು ಮಾಡಿದವರು ಜಯಶೀಲರಾಯರು. ಸದನ ಸಮೀಕ್ಷೆ ಮತ್ತು ಆ ಅನೇಕ ಸ್ತಂಭಗಳು ಇವ್ರದ್ದೇ ಆವಿಷ್ಕರಣ ಅಂತ ಹೇಳಬೇಕಾಗಿದೆ. ಇವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ತರಬೇತಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ದೇಶ ವಿದೇಶಗಳಲ್ಲೆಲ್ಲ ಅವರು ವ್ಯಾಪಕವಾಗಿ ಸಂಚಾರ ಮಾಡಿದ್ದಾರೆ. ಮತ್ತು ಈಗ ನಾವು ಆಗಿಂದಾಗ ನೋಡ್ತೀವಿ ಮೀಟ್ ದಿ ಪ್ರೆಸ್ ಪ್ರೋಗ್ರಾಮ್, ಇವುಗಳನ್ನ ನೋಡ್ತೀವಲ್ಲ. ಈ ಮೀಟ್ ದಿ ಪ್ರೆಸ್ ಪ್ರೋಗ್ರಾಮ್ ಪದ್ಧತಿಯನ್ನು ಆವಿಷ್ಕಾರ ಮಾಡಿದವರೇ ಜಯಶೀಲರಾಯರು. ಹೀಗೆ ಅನೇಕ ಎಲ್ಲ ದೃಷ್ಟಿಯಿಂದಲೂ ಈ ಕ್ಷೇತ್ರದ ಹಿರಿಯರು. ಪ್ರಜಾವಾಣಿಯ ಮುಖ್ಯ ವರದಿಗಾರರಾಗಿ ಆಮೇಲೆ ಪ್ರಜಾವಾಣಿ ಸಲಹೆಗಾರರಾಗಿದ್ದರು, ಸಂಯುಕ್ತ ಕರ್ನಾಟಕದ ಸಂಪಾದಕರಾಗಿದ್ದರು, ಮುಂಜಾನೆಯ ಸಂಪಾದಕರಾಗಿದ್ದರು. ಅವರಿಗೆ ಈ ಕ್ಷೇತ್ರದ ಮತ್ತು ಅನೇಕ ಪ್ರಶಸ್ತಿಗಳು ಸಮ್ಮಾನಗಳು ಅವರಿಗೆ ಸಂದಿವೆ. ಕರ್ನಾಟಕ ಪ್ರೆಸ್ ಅಕಾಡೆಮಿ ಅದರ ಪ್ರಶಸ್ತಿ ಸಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, TSR ಪ್ರಶಸ್ತಿ ಬಂದಿದೆ, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಸನ್ಮಾನಿತರಾದರು, ಆರ್ಯಭಟ ಪ್ರಶಸ್ತಿ ಬಂದಿದೆ,
ಪತ್ರಿಕಾ ರತ್ನ ಪ್ರಶಸ್ತಿ ಬಂದಿದೆ. ಹೀಗೆ ಎಲ್ಲ ಸನ್ಮಾನಗಳು ಅವರಿಗೆ ಬಂದಿದೆ. ಹೀಗೆ ಈಗ ಇರುವ ನಮ್ಮ ಪತ್ರಕರ್ತರ ಪೈಕಿ ಅತ್ಯಂತ ಹಿರಿಯರು, ಅನುಭವಿಗಳು. ಮತ್ತು ಇದೆಲ್ಲಕ್ಕಿಂತ ನಾನು ಹೇಳಲೇಬೇಕಾದ ಸಂಗತಿ ಅಂದರೆ ಡಿ ವಿ ಜಿ ಅವರಿಗೆ ಅತ್ಯಂತ ಪ್ರೀತಿ ಪಾತ್ರರು ಜಯಶೀಲ ರಾಯರು. ಅವ್ರಿಗೂ ಅವರಲ್ಲಿ ಪ್ರಾರಂಭದಿಂದ ಗುರುಭಾವನೆ ಇತ್ತು. ಅವ್ರಿಗಂತೂ ಇವರ ಬಗ್ಗೆ ತುಂಬ ಪ್ರೀತಿ ವಾತ್ಸಲ್ಯ ಅನೇಕ ವರ್ಷಗಳ ಕಾಲ ಇತ್ತು ಅವರಿರುವವರೆಗೆ. ಹೀಗೆ ಅದರಿಂದಲೂ ಕೂಡ ಜಯಶೀಲರಾಯರು ನಮಗೆ ಆದರಣೀಯರಾಗಿದ್ದಾರೆ. ಇವತ್ತಿನ ವಿಷಯವನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕು ಅಂತ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಪತ್ರಿಕೋದ್ಯಮ ಪಿತಾಮಹ ಅಂತ ನಾವು ಅವ್ರನ್ನ ಗೌರವಿಸ್ತೀವಿ. ನಾವು ಅವ್ರು ನಿಜವಾಗ್ಲಾಗಿಯೇ 37ನೇ ಇಸ್ವಿಯಲ್ಲಿ ಬಾಗಲಕೋಟೆಯಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು, ಅಲ್ಲಿ ಅಧ್ಯಕ್ಷತೆ ವಹಿಸಿದ್ರಂತೆ. ಆಮೇಲೆ ಸಂಘ ಅವರು ಹೆಸರಿನಲ್ಲಿ ಅವರ ಆಶೀರ್ವಾದದಿಂದ ಪ್ರೆಸಿಡೆಂಟ್ ಆಗಿ ಶುರುವಾದ ಜರ್ನಲಿಸ್ಟ್. ಆಗ ಹಿಂದೆ ಮೈಸೂರು ಜರ್ನಲಿಸ್ಟ್ ಸಂಘ ಅಂತಿತ್ತು. ಈಗ ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ಆರ್ಗನೈಸೇಷನ್ ಅಂತ ಆಗಿದೆ ಅವರ. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಪ್ರೆಸ್ ಯಾವ ಥರ ಇರಬೇಕು, ಡೆಮಾಕ್ರೆಟಿಕ್ ಪ್ರೆಸ್ಸು ಇಂಡಿಯಾದಲ್ಲಿ ಅಂತ ಹೇಳಿ ಆ ಡೆಲ್ಲಿಲಿ ಚಲಪತಿರಾವ್ ಅವರೆಲ್ಲ ಸೇರಿಕೊಂಡು ಅಲ್ಲಿ ಡೆಲ್ಲಿಲಿ ಇದ್ದಂಥ ನ್ಯಾಷನಲ್ ಎಡಿಟರು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಒಂದು ಮೆಮೊರಾಂಡಮ್ ಕೊಟ್ಟರು, ಒಂದು ಪ್ರೆಸ್ ಕಮಿಷನ್ ಅಂತ ಮಾಡಿ, ಆ ಕಮಿಷನ್ನು ವಿಷಯಗಳನ್ನೆಲ್ಲ ಕನ್ಸಿಡರ್ ಮಾಡಿ ಪದನೆಲ್ಲ ಮಾಡಿ ಒಂದು ರೆಕಮೆಂಡೇಷನ್ಸ್ ಮಾಡ್ತಾರೆ ಅಂತ ಹೇಳಿ ಪ್ರೆಸ್ ಕಮಿಷನ್ ಎಲ್ಲ ಬೇಗ ಹೇಳ್ಬಿಡ್ತೀನಿ, ನಾನು ಮಾತಾಡಲಾರೆ. ಆಮೇಲೆ ಒಂದು ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ತೀನಿ. ಆ ಪ್ರೆಸ್ ಕಮಿಷನ್ ಮಾಡಿದಾಗ ಅವ್ರು ರಿಪೋರ್ಟ್ ಕೊಟ್ಟರು ಒಂದು ವರ್ಷ 2 ವರ್ಷದಲ್ಲಿ. ಏನು ಇಂಪಾರ್ಟೆಂಟ್ ರಿಪೋರ್ಟು? ಫಸ್ಟ್ ಆಫ್ ಆಲ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ದಿ ಜರ್ನಲಿಸ್ಟ್ ಇನ್ ದಿ ನ್ಯೂಸ್ ಪೇಪರ್ಸ್. ಸಣ್ಣ ಪಣ್ಣವ್ರು ಕೊಡಲ್ಲ ಅಂತ ಕೇಳೋದಿಲ್ಲ, ಮುಸ್ಲಿಂ ಪತ್ರಿಕೆ ನಡೆಸಿದವ್ರು ಮಾಡೋದು ಕೊಡೋಲ್ಲ ಅಂತಲ್ಲ, ದೊಡ್ಡ ದೊಡ್ಡ ಪತ್ರಿಕೆಗಳೇ ಇರಲಿಲ್ಲ. 15 days ಕ್ಯಾಶುಯಲ್ ಲೀವ್ ಇರಲಿಲ್ಲ, ಇದಿರಲಿಲ್ಲ. ಕಷ್ಟಪಟ್ಟು ತೊಗೊಂಡೋಗ್ಬೇಕು ಮಾಡಬೇಕು, ತುಂಬ ಕಷ್ಟ ಇತ್ತು. ಅದಕ್ಕೆ ಅವರು ವೇಜ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ರೆಕಮೆಂಡೇಷನ್ ಮಾಡೋರು. ಅಪಾರ್ಟ್ಮೆಂಟ್ ಪ್ರೆಸ್ ಕೌನ್ಸಿಲ್ ಅಂತ ಮಾಡಬೇಕು ಅಂತ ಹೇಳಿದ್ರು. ಯಾಕಂದರೆ ಈ ಪ್ರೊಫೆಷನ್ನ ಧ್ಯೇಯೋದ್ದೇಶಗಳಿದೆಯಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಯಾರು ಸರ್ಕಾರ ನಡೀಲಿ, ಇಂಡಿವಿಜುವಲ್ ನಡೀಲಿ, ಪೇಪರ್ನೂ ನಡೀಲಿ, ಜನಗಳಿಗೆ ಹೋಗಿ ಹೇಳ್ಕೊಳ್ಳೋಕ್ಕೇನೆ ಒಂದು ನ್ಯಾಯಾಲಯ ಒಂದು ಕ್ಷೇತ್ರ ಬೇಕಲ್ಲ, ಒಂದು ಸಂಸ್ಥೆ ಬೇಕಲ್ಲ, ಅದಕ್ಕೆ ಪ್ರೆಸ್ ಕೌನ್ಸಿಲ್ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಇಂಥ ರೆಕಮೆಂಡೇಷನ್ಸ್ ಎಲ್ಲ ಮಾಡೋದು ಪದನ್ನು. ಆಗ ಈಗಷ್ಟಿಲ್ಲ, ಈಗ ಬೇರೆ ಥರ ಪ್ರೊಪರೇಟರ್ಸ್ ಇದ್ದಾರೆ. ಆಗಿದ್ದವರು ಎಲ್ಲರೂ ಅಲ್ಲ, ಇನ್ಕ್ಲೂಡಿಂಗ್ ಟೆಕ್ನಾಲಜಿ ಪ್ರಜಾವಣೆ ಕೆಲಸ ಮಾಡಿಬಿಟ್ಟು ಅದಕ್ಕೋಸ್ಕರ ಹೋಗ್ತಿಂತಲ್ಲ, ಹಿಂದೂ ಫಾರ್ ಎಕ್ಸಾಂಪಲ್, ಅವರು ಅದನ್ನು ಅಪೋಸೇ ಮಾಡಿಲ್ಲ. ಅವರು ಅದು ಕೊಟ್ಟು ಮಾಡಿದ್ರು. ಅವರು ಅದು ಮಾಡಿದಾಗ ಯಾವ ನ್ಯೂಸ್ ಪೇಪರ್ಸು ಧೈರ್ಯ ಇರಲಿಲ್ಲ. ಒಂದು ಆರ್ಗನೈಸೇಷನ್ನು ಸುಮ್ಮನೆ ಹಿಂದೆ ಹೇಳಿದ್ರೆ ಟೀಕೆ ಮಾಡೋದು ಬೇಡಿ, ಅವ್ರೇನು ಹೇಳ್ಕೊಂಡು ಹೇಳೋ ಮಕ್ಕಳು ಮಾಡಿದ್ರು, ಅದ್ರ ಬಿಟ್ಟಿದ್ದು. ಆನ್ ದ ಹೋಲ್ ಆ್ಯಸ್ ಅನ್ ಆರ್ಗನೈಸೇಷನ್ ಡಿಡ್ ನಾಟ್ ಅಪೋಸ್ ದಿ ಪ್ರೆಸ್ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಕಮೆಂಡೇಷನ್ಸ್ ಬರೋದಕ್ಕೆ ಮಾಡ್ಕೊಂಡು ಹೋದ್ರು ಮಾಡೋದು. ಆಗ ಪ್ರೆಸ್ ಕಮಿಷನ್ ರೆಕಮೆಂಡೇಷನ್ಸ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಒಪ್ಪಿ ಕಾರ್ಯಕ್ರಮ ತೊಗೋಬೇಕು ಅಂತ ಹೇಳೋಕ್ಕೆ ನಾವು ಒಂದು ಮೀಟಿಂಗ್ ಮಾಡಬೇಕು ಅಂತಿದ್ದು. ಯಾರನ್ನು ಮಾಡೋದು ಕರೆಯೋನು, ಯಾರು ಮಾತಿಗೆ ಗೊತ್ತೇ ಬೋದ್ರೆ ತಕ್ಷಣ ತಿಳಿದ್ರೆ ಅಂತ ನಾನು ಇವ್ರ ಮನೆಗೆ ಬಂದೆ. ನಮಸ್ಕಾರ ಮಾಡಿ ಸರ್, ದಯವಿಟ್ಟು ನಾವು ಬರಬೇಕು, ಪ್ರೆಸ್ ಕಮಿಷನ್ ಇದೆ. ಏನು ಪ್ರೆಸ್ ಕಮಿಷನ್ ಅದು ಒಂದು ನಾನು ಸ್ವಲ್ಪ ಹೇಳಿದೆ ಅವ್ರೆ, ಗೊತ್ತು ಬಂದಿದ್ದು ಹೇಳಿ. ಆಗಲಿ ಜಯಶೀಲರಾವ್ ಅಂದರು. ಹೋಗಿ ಹೇಳಿದ್ರೆ ಜರ್ನಲಿಸ್ಟಿಗೆಲ್ಲ ಆಶ್ಚರ್ಯ, ಡಿಗುಂಡಪ್ಪನವರೇ ಬರ್ತಾರೆ ಅಂತ ಮಾಡಿಕೊಂಡು ಅಲ್ಲಿ ಬಂದು, ಈಗ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಮುಂಚೆ ಲಾ ಕಾಲೇಜ್ ಇತ್ತು, ಫಸ್ಟ್ ಬಿಲ್ಡಿಂಗು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಹಾಸ್ಟೆಲ್ ಕಡೆ ಹೋಗುವಾಗ ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ರು. ಆಮೇಲೆ ಮಾಡಿ ಅವ್ರು ಬಂದು ಅಲ್ಲಿ ಬಂದರು. ಅದಕ್ಕೋಸ್ಕರ ಒಂದು ಇದು ವೆಹಿಕಲ್ ಅರೇಂಜ್ ಮಾಡಿದ್ದೆ. ನನಗೂ ಆಶ್ಚರ್ಯ, ಡ್ಯೂಯಿಂಗ್ ಬಂದು ಆಶ್ಚರ್ಯ ಮಾಡ್ತಾರಲ್ಲ ಅಂತ. ಆಮೇಲೆ ಮೇಯ್ಕತ್ರ ನಿಂತ್ಕೊಂಡು, ಪ್ರಾರ್ಥನೆ ನಮ್ಮದೇನು ಗೊತ್ತೇ ಗುಂಡಪ್ಪನವರೇ ಅಂತ ಹೇಳಿದೆ. ಏನೋ ಅಂದರು, ಪ್ರಾರ್ಥನೆ ಏನು ಗೊತ್ತೋ, ಪ್ರೆಸ್ ಕಮಿಷನ್ ರಿಪೋರ್ಟ್ ದಪ್ಪ ಇದೆ ಬರೋದು, ಇದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರನ ಒತ್ತಾಯ ಮಾಡಬೇಕು, ಅದಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂದರೆ ನನ್ನ ಪ್ರಾರ್ಥನೆ ಅಂತ ಕೂತ್ಕೊಂಡ್ಬಿಟ್ಟೆ ನಾನು. ಓ ಅಂತ ಏನು ಅಪ್ರಿಷಿಯೇಟ್ ಮಾಡೋರು ಮಾತಾಡೋದು. ಯಾಕೆಂತ ಹೇಳಿದ್ರೆ ಪತ್ರಿಕೆಗೆ ಸಂಬಂಧಪಟ್ಟದ್ದು ಅವ್ರ ವಯಸ್ಸು ಗೀಸು ದೇಶ ನಮಗೆ ತುಂಬಂತಲ್ಲ, ಕಾಸಿದೆ ಅಂತ ಬಂದ ತಕ್ಷಣ ಕಷ್ಟಪಟ್ಟು ನಮ್ಮದಕ್ಕೆ ರಿಕ್ವೆಸ್ಟ್ ಮಾಡಿದಾಗ ಮತ್ತು ನಮ್ಮ ಅಸೋಸಿಯೇಷನ್ ಪರವಾಗಿ ಬಂದು ಮಾತಾಡೋಲ್ಲ, ಆ ಡಿ ಗುಂಡಪ್ಪನವ್ರಿಗೆ ನಮಸ್ಕಾರಗಳು, ಆಶೀರ್ವಾದ. ಆಮೇಲೆ ನಾವು ಸಿಕ್ತು ಬಿಡಿ ಎಲ್ಲ ಮಾತಾಡ್ಕೊಂಡು ಪ್ರತಿಯೊಂದು ಹೋದಾಗ ಬಂದ ಯಾಕಪ್ಪ ಇದೆಯಾ ಅಂತ ಕೇಳ್ತಿದ್ರು. ಆಮೇಲೆ ಮಕ್ಕಳಾಯ್ತು ಅಂತ ಕೇಳೋರು, ಅದೆಲ್ಲ ಮಾಡೋರು. ನಾನು ಮದುವೆ ಮಾಡ್ಕೊಂಡು ನಾನು ಬಂದು ಗಣ್ಣ ಹೆಂಡ್ತಿ ಬಂದು ಸರಿ ಬಿಡಿ ಅದನ್ನು. ಅವ್ರ ಆಶೀರ್ವಾದ, ಯಾರು ಮಾತಾಡ್ತಾನೆ ಇಲ್ಲ ನಾವು ಡಿ ಗುಂಡಪ್ಪನವರು ಅಂತ ಹೇಳಿದ ಮೇಲೆ ಆ ಆಸಕ್ತಿ, ಇದು ಇನ್ನೊಬ್ಬರ ಹತ್ರದ್ದು ಹಾಗೆ ನಡೆಸ್ಕೊಂಡು ಬಂದು. ಅಲ್ಲಿಗೆ ಪ್ರೆಸ್ ಕಮಿಷನ್ ಆಯಿತು, ಎಲ್ಲ ಮಾಡಿದ್ರು. ಕೆಲವು ಡಿಸಿಷನ್ ನಡೀತು, ಜರ್ನಲಿಸ್ಟ್ ಅಸೋಸಿಯೇಷನ್. ನಾವು
ಟ್ರೇಡ್ ಯೂನಿಯನ್ ಆರ್ಗನೈಸೇಷನ್ ಅಂತ ಕೂಡ ಕನ್ವರ್ಟ್ ಮಾಡಿಕೊಂಡು, ಮುಂಚೆ ಪ್ರೊಫೆಷನಲ್ ಆರ್ಗನೈಸೇಷನ್ ಮಾತ್ರ ಇತ್ತು, ಇದ್ರ ಜೊತೆಗೆ ಮಾಡಬೇಕು ಅಂತ ಹೇಳಿ ಕೇಸ್ ಸಿಗಿದ್ದಾರೆ ಹಾಕೋದಿಲ್ಲ ಅಂತೇಳಿ ಮತ್ತು ಕೆಲಸ ಹೋಯ್ತೆಲ್ಲ ಮಾಡ್ಕೊಂಡು ಬಂದರು, ಎಲ್ಲ ಬಂದು ಒಟ್ಟಿನಲ್ಲಿ ನಾನು ಈ ಸಲ ಇಲ್ಲಿ ಪ್ರೆಸ್ ಬಗ್ಗೆ ಮಾತಾಡಬೇಕಂತ ಬಂದಾಗ ನಾನು ಅನುಭವದಲ್ಲಿ ನನಗೂ ಆ ವಿವೇಚ್ ಬೋರ್ಡ್ ಮೆಂಬರ್ ಆಗೋ ಚಾನ್ಸಸ್ ಇತ್ತು ಫೆಡರೇಷನ್ಗೆ. ನಾನು ಎಚ್ ಎಸ್ ದೊರೆಸ್ವಾಮಿಗಳು ಡೆಕ್ಕನ್ನಲ್ಲಿ ವೈಕೆ ಕೃಷ್ಣಮೂರ್ತಿ ಅಂತ ವೈಕೆ ರಾಜಗೋಪಾಲ್ ಅವರು ಡೆಕ್ಕನಲ್ಲಿ ತಿರುಗಿ ನಾವು 3 ಜನ 1915 ಡೆಲ್ಲಿಗೆ ಹೋಗಿದ್ವಿ. ವೇರ್ ಟು ಟುಕ್ ಎ ಡೀಸೆಂಟ್ ಟು ಫಾರ್ಮ್ ಫೆಡರೇಷನ್. ಚಲಪತಿ ರಾವ್ ಫೆಡರೇಷನ್ ಮಾಡ್ಕೊಂಡು ಮಾಡಿ ಹೋಗ್ತಿದ್ದೆ, ಎಲ್ಲ ಅರ್ಪಣೆ ಮಾಡ್ತಾಯಿದ್ದೆ. ಈಗ ನಾವು ಈಗ ಇನ್ನೊಂಥರ ಅದೇ ಕಳೆದ 2 ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಆಗೇನು ಅಂದರೆ ಪ್ರತಿಯೊಬ್ಬರಿಗೂ ಆಸಕ್ತಿ ಇತ್ತು ಕೆಲಸ ಮಾಡಬೇಕು ಅಂತ, ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ಮುಂದಕ್ಕೆ ಬರಬೇಕು ಅಂತ. ನಾನು ಬೆಂಗಳೂರಿಂದ ಓದಿ ಮೈಸೂರಲ್ಲಿ ಚಾಮರಾಜನಗರದಲ್ಲಿ ಹುಟ್ಟೋದು. ನಾನು ಮೈಸೂರಲ್ಲಿ ಬಂದು ಕಾಸಕ್ಕಾಗಲ್ಲ, ಬೆಂಗಳೂರು ಬಂದಿರೋ ಒಂದು ಕೆಲಸಕ್ಕೆ ಸೇರಿಬಿಟ್ಟು ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತೀನಿ. ನಾನು ಒಬ್ಬನೇ ಓದಿ ಕೂತ್ಕೊಳ್ಳೋ ಕಷ್ಟ, ಅದು ಬಡತನ, 15 ರೂಪಾಯಿ ಪೆನ್ಷನ್ ಬರ್ತಿತ್ತು ನಮ್ಮ ತಂದೆಗೆ ಅಂತ ಬಂದವನೇ. ಇಲ್ಲಿ ಬಂದು ಎಲ್ಲಿ ಸೇರೋದು ನಾನು ಅಂತ ಆನಂದ 2 ಊಟ ಹಿಡಿಯಬೇಕಲ್ಲ, ಯಾರ ಮನೇಲಿ ಸೇರಿದೆ ಸಂಬಂಧವ್ರ ಮನೇಲಿ ತಣ್ಣೀರು ಸ್ನಾನ ಆಗ್ತಿತ್ತು. ಊಟ ತಿಂಡಿಗೆ ಅವ್ರ ಮನೆಗೆ ಹೇಗೆ ಹೋಗೋದು, ಅವ್ರು ಬಡವರೇ ಸ್ವಲ್ಪ ಬರಲ್ಲ ಅಂತೇಳಿ. ಚಿಕ್ಕಪೇಟೆಯಲ್ಲಿ ಆನಂದ ಭವನ ಅಂತ ಇತ್ತಾಗ ಅಲ್ಲಿ ಹೋಗಿ ಕೆಲಸ ಕೇಳಿದೆ, ಬಿಲ್ ಕಲೆಕ್ಟ್ರಾಗಿ ಕೊಟ್ಟ, ಸಾಕು ಯಾಕಂದರೆ ಬೆಳಗಿನ ತಿಂಡಿ ಊಟ ಮುಗಿದೋಗುತ್ತೆ ನೋಡಿ ನಮಗೆ. ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದೆ. ಸಂಪೆ ಮನೆ ಕೃಷ್ಣಮೂರ್ತಿ ಅಂತ ಶಿವಮೊಗ್ಗದಲ್ಲಿ ಅವರು ಸ್ಟೂಡೆಂಟು, ಅವ್ರು ಮೈಸೂರು ನಂಗೆ ಚೆನ್ನಾಗಿ ಗೊತ್ತಿತ್ತು. ಸಂಪೆ ಮನೆ ಕೃಷ್ಣಮೂರ್ತಿ ಅಂತ ಅವರು ಡೆಕ್ಕನ್, ಆಮೇಲೆ ಇಂಡಿಯನ್ ಎಕ್ಸ್‌ಪ್ರೆಸ್ ಸೇರಿ SKM ಅಂತ ಭಾಳ ಪ್ರಸಿದ್ಧ ಜರ್ನಲಿಸ್ಟ್ ಆದರು ಅವರು. ಬೆಂಗಳೂರಲ್ಲಿ ಒಂದು ಸಲ ನಿಂತಿದ್ದಾಗ ಎಲ್ಲಿ ನಿಂತು ಇದೇ ಈ ಥರ ಬಂದಿದ್ದೀನಿ ಬನ್ನಿ ಅಂತ ಹೇಳಿ. ಆಗ ನಿಮಗೆ ಎಷ್ಟು ಜನ ಗೊತ್ತಿಲ್ಲ ಅಂತ ಕಾಣುತ್ತೆ, MS ಭಾರದ್ವಾಜ ಚಿತ್ರಗುಪ್ತ ಅಂತ ಒಂದು ಪೇಪರ್ ನಡೆಸ್ತಾಯಿದ್ರು. BS ವೆಂಕಟರಾಮ್ ಅವರು ದೇಶಬಂಧು ಅಂತ ಪೇಪರ್ ನಡೆಸ್ತಾಯಿದ್ರು ವೀಕ್ಲಿ, ಮತ್ತು ಇದರಲ್ಲಿ ಅವರು ದೊಡ್ಡಣ್ಣ ಹಾಲ್ ಕಾಂಪೌಂಡಲ್ಲಿ ಅವರು TP ಕೈಲಾಸಂ ಡ್ರಾಮಾಗಳಲ್ಲಿ ಆಡಿದಂಥ ಸಂಘದವರು ಅವರು ಕರ್ಕೊಂಡೋಗಿ ಸೇರಿದ ದೇಶಬಂಧುಗೆ ಸೇರಿದೆ ನೋಡಿ. ನಾನು ಬಂದು ಕೆಲಸ ಮಾಡಿ 1 ವರ್ಷ ಕೆಲಸ ಮಾಡಿ ಬೆಂಗಳೂರಲ್ಲಿ ಕೆಲಸ ಸಿಗುತ್ತೆ. ಆಮೇಲೆ ಮುಂದೆ ಓದ್ತೀನಿ, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಬೇಕು ಅಂತಿದ್ದವನು. 2+2 ಸರಿಯಾಗಿ ಹೇಳೋಕ್ಕೆ ಬರಲ್ಲ ನನಗೆ. ನನ್ನ ಆಸೆ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಬೇಕು ಅಂತ. ದೇಶಬಂಧು ಕಾಲೇಜ್ ನಿಮ್ಮಗಳ ಆಶೀರ್ವಾದದಿಂದ ಆ ವೆಂಕಟರಾಮ್ ನೋಡ್ಕೊಂಡ ರೀತಿ, NS ಸೀತಾರಾಮ ಶಾಸ್ತ್ರಿ ನೋಡಿದ ರೀತಿ, ಲಕ್ಷ್ಮೀಕಾಂತ ಹಿಂಗಾರು ಅಂತ. ನಾನು ಚಿಕ್ಕಮ್ಮನಾಗಿದ್ದಲ್ಲ 18, 18 ನಾನು ಒಂದು ಸಣ್ಣ ಕಡ್ಡಿ ಇಟ್ಕೊಂಡ್ರು ಟೀಚರ್ ಥರ ಲಕ್ಷ್ಮೀಕಾಂತ ಹಿಂಗಾರು. ಆ ಗುರುಗಳಿಗೆ ನಮಸ್ಕಾರ ಅನ್ನೋರು. ಸರಿ ನೋಡು ಕರೆಕ್ಟ್ ಮಾಡಿಲ್ಲ ನೀನು ಅಂಥ ಟೀಚರ್ ಬೇಕಲ್ಲ ನಿಮಗೆ. 48ನಲ್ಲಿ 47ನಲ್ಲಿ ಡೆಕ್ಕನಲ್ಲಿ ಶುರು ಆಯಿತು. 48ನಲ್ಲಿ ಪ್ರಜಾವಾಣಿ ಶುರು ಆಯಿತು. ಶುರು ಮಾಡಿದಾಗ ಅದು ಕೃಷ್ಣಮೂರ್ತಿ ಹೇಳಿದ್ರು, ಬೇಗ ಹೋಗ್ತೀವಿ ಚೆನ್ನಾಗಿರೋ ಪೇಪರ್ ಸೇರ್ಕೊ ಅಂತ ಹೇಳಿ. ಆಗ ಕಿಡಿ ಪೇಪರ್ ಕೇಳಿರಬೇಕು ನೀವು, ಕಿಡಿ ಶೇಷಪ್ಪ. ಎಚ್ ಎಸ್ ದೊರೆಸ್ವಾಮಿಗಳು ಪರವಾಣಿ ಎಡಿಟರ್ ಆಗಿದ್ದರು. ಅವರು ಕಿಡಿ B ಪುಟ್ಸ್ವಾಮಿಯವರು ವಾಸ್ ದಿ ಫಸ್ಟ್ ಎಡಿಟರ್ ಆಫ್ ಪ್ರಜಾವಾಣಿ. ನಿಮ್ಗೆ ಗೊತ್ತಲ್ಲ, ತುಂಬ ಡ್ರಾಮಾಗಳನ್ನ ಬರೆದರು. ಕುರುಕ್ಷೇತ್ರ ನಾಟಕದ ಫೇಮಸ್ ಗ್ರಂಥಕರ್ತರು ಅವರು ನನ್ನ ರಿಪೋರ್ಟ್ರಾಗಿ ಸೇರಿಕೊಂಡ್ರು ನೋಡಿ. ಅಲ್ಲಿಂದ ನಾನು ಸುಮಾರು ಹೆಚ್ಚು ಕಡೆ 30 ವರ್ಷ ಪ್ರಜಾವಾಣಿಯಲ್ಲಿದ್ದೆ. TS ರಾಮಚಂದ್ರ ಅಂತ ಅವರು ಎಡಿಟ್ರು, ER ಸೇತುರಾಮ್, ಖಾದ್ರಿ ಶಾಮಣ್ಣ, YNK, HSK ಎಲ್ಲ ಅಲ್ಲಿ ಕೆಲಸ ಮಾಡಿದವರು. ಅವಳಿಗೆ ಗತಿಯಿಂದ ನಾನು ಕೆಲಸ ಮಾಡಿಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಕಲ್ತ್ಕೊಂಡು ಮಾಡಿ ರಿಪೋರ್ಟ್ರಲ್ಲೇ ತುಂಬ ದಿವಸ ಇದ್ದೆ. ನಾನು ಫೆಡರೇಷನಲ್ಲಿ ಮೆಂಬರ್ ಆಗಿದ್ದೆ, ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ವೇಜ್ ಬೋರ್ಡ್ ಮೆಂಬರ್ ಆಗಿದ್ದೆ 5 ಇಯರ್ಸು. ಅಲ್ಲಿ ಆಲ್ ಇಂಡಿಯಾ ಲೆವೆಲ್ಲಿ ಅದು ಪ್ರಶ್ನೆ ಬೇರೆ. ಇಂಗ್ಲೆಂಡ್ಗೆ ಹೋಗೋ ಚಾನ್ಸು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಡೆಕ್ಕನ್ ಪ್ರಜಾವಾಣಿ ಇನ್ಸ್ಟಿಟ್ಯೂಷನ್. ನಾನು ಬೇರೆಯವ್ರನ್ನ ಹೊಗಳಲ್ಲ ಅಂತಲ್ಲ, ಒಳ್ಳೆ ಕೆಲಸ ಮಾಡಿ ಯಾರನ್ನ ಹೊಗಳದೆ. ಇನ್ನೊಂದು ನಮ್ಮ ಧ್ಯೇಯ ಏನು ಅಂದರೆ, ಆ್ಯಸ್ ಎ ಜರ್ನಲಿಸ್ಟ್ ಎಲ್ಲ ನ್ಯೂಸ್ ಪೇಪರ್ಗಳು ನಮ್ಮ ನ್ಯೂಸ್ ಪೇಪರ್ಗಳಂತೇಳಿ ನಾವು ಭಾವಿಸೋದು. ಕೆಲಸ ಮಾಡೋದು ನಾಯೆಲ್ಲ ಕೆಲಸ ಮಾಡೋದು, ಸಂಬಳಕ್ಕೋಸ್ಕರ ಕೆಲಸ ಮಾಡೋದು, ಒಂದು ಪರ್ಟಿಕ್ಯುಲರ್ ಪೇಪರ್ ಪ್ರಜಾವಾಣಿ ಇರ್ಬೋದು. ಬಟ್ ನ್ಯೂಸ್ ಪೇಪರ್ಸ್ ಅವರ್ಸ್ ಅಂತ ಬೇರೆ ದೃಷ್ಟಿ ಇಲ್ಲ. ಯಾವ ಪರ್ಪೇಟರ್ ಯಾರು ಯಾಕೊಂಡು ಆಗಲಿ ಅದಕ್ಕೂ ಆ ಕೆಲಸ ಮಾಡ್ತಂಥ ಕಾಲದಲ್ಲಿ ಮಾಡ್ಕೊಂಡು ಬಂದರೂ ಕೂಡ ಇವರೇ ಮಾಡ್ತಿದ್ರೆ ವೇಜ್ ಬೋರ್ಡನ್ನ ಕನ್ಸ್ಟಿಟ್ಯೂಟ್ ಮಾಡೋರು ಫಸ್ಟು ಗೌರ್ಮೆಂಟ್ ಆಫ್ ಇಂಡಿಯಾ. ಅವರು ಇಂಟರ್ವ್ಯೂ ರಿಲೀಫ್ ಅಂತ ಕೊಟ್ಟಿದ್ರು. ತಕ್ಷಣ ಸಂಬಳ ಕೊಡಲಿ ಇದೆ, ಸಬ್ಜೆಕ್ಟ್ ಟು ಫೈನಲ್ ರೆಕಮೆಂಡೇಷನ್ಸ್ ಆಫ್ ವೇಜ್ ಬೋರ್ಡ್. ಇಂಟರ್ವ್ಯೂ ಕೊಡಿ ಅವರಿಗೆ ಆಯ್ತು ಅಂತ 50 ರೂಪಾಯಿ 100 ಸಂಬಳಕ್ಕೆ ಮಾಡೋರು. ಇಸ್ ಎ ಗೌರ್ಮೆಂಟ್ ಆರ್ಡರ್. ವೇಜ್ ಬೋರ್ಡ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಪಾರ್ಲಿಮೆಂಟ್ ಲಾ. ಅದನ್ನು ಡಿಫೈನ್ ಮಾಡಿದ್ರೆ ಇಸ್ ಆ್ಯಕ್ಟಿಂಗ್ ವರ್ಕಿಂಗ್ ಎಗೇನ್ಸ್ಟ್ ದಿ ವೈಲೇಷನ್ ಆಫ್ ದಿ ಆ್ಯಕ್ಟ್ ಆಫ್ ದಿ ಪಾರ್ಲಿಮೆಂಟ್. ಅಂಥದ್ರಲ್ಲೂ ಪ್ರೊಪ್ರೈಟರ್ಸ್ ಟುಕ್ ಎ ಡಿಸಿಷನ್ ದಟ್ ವಿಲ್ ನಾಟ್ ಪೇ ಇಂಟರ್ವ್ಯೂ ರಿಲೀಫ್ ಅಂತ. ಇನ್ ಸ್ಪೈಟ್ ಆಫ್ ಅವರ ಆರ್ಗನೈಸೇಷನ್ ರೆಜಿಸ್ಟ್ರೇಷನ್ ಮಾಡಿದ್ರು ಕೂಡ ಇಂಟರ್ವ್ಯೂ ಪೇ ಮಾಡ್ತು ಡೆಕ್ಕನ್ ಪ್ರಜಾವಾಣಿ ಇನ್ಸ್ಟಿಟ್ಯೂಷನ್. ಹೆಡ್ಸ್ ಆಫ್ ಟು ದಟ್ ಬಿಕಾಸ್ ಇಟ್ಸ್ ಎ ಲಾ. ವಿ ಡೋಂಟ್ ವಾಂಟ್ ಟು ಬ್ರೇಕ್ ಇಟ್. ನಾನು ತುಂಬ ಹೋಳ್ತಿಲ್ಲ, ಬೇರೆಯವ್ರದ್ದು ಮಾಡ್ಕೊಡ್ತಿಲ್ಲ. ಬಟ್ ಆ ಥರ ಇವತ್ತವರೆಗೂ ಆ ಇನ್ಸ್ಟಿಟ್ಯೂಷನ್ ಆ ಥರ ನಡ್ಕೊಂಡು ಬಂದೆ, ಚೆನ್ನಾಗಿ ಮಾಡ್ಕೊಂಡ್ರೆ. ಯಾಕೆ ಗೊತ್ತಿತ್ತು ನನಗೆ ಸಂಬಳ ಜಾಸ್ತಿ ಕೊಟ್ಬಿಟ್ರು ಅಂತಲ್ಲ, ಅದ್ರಲ್ಲಿ ನಡೆಯೋಕ್ಕೆ ಅವಕಾಶ ಕೊಟ್ಟರಂತೆ. ಜರ್ನಲಿಸ್ಟ್ ಇದ್ರಲ್ಲ ಅಲ್ಲಿ ಅವಕಾಶ ಅವರಿಗೆ. ಅಂಥದ್ರಲ್ಲೂ ಕೂಡ ಆ ಥರ ನಡ್ಕೊಂಡು ಬಂದಿದ್ದೆ ಅವರು. ಆಮೇಲೆ ಫಾರಿನ್ ಇಂಗ್ಲೆಂಡ್ಗೆ ಟ್ರೈನಿಂಗ್ ಕಳಿಸೋ ಸ್ಪೆಷಲ್ ಟ್ರೈನಿಂಗು ಜನಗೆ ಪ್ರಜಾವಾಣಿಯಲ್ಲಿ. ನಾನು 63-69ನಲ್ಲಿ ನಾನು ಹೋಗಿದ್ದೆ.
ಯಾರು ಪ್ರಜಾವಾಣಿ ಆಫೀಸವ್ರು ಕಳಿಸಿದವರು ಅಂಥ ಇನ್ಸ್ಟಿಟ್ಯೂಷನ್ ಕೆಲಸ ಮಾಡ್ಬೋದು. ರಾಮಚಂದ್ರ ಅಂತ ರೇಟರು, ಕಾದಶಾಮಣ್ಣ ಅಷ್ಟೇ ಹೇಳಿದ್ರೆ ಮಾಡ್ಕೊಂಡು ಬಂದು ಈಗಲೂ ಕೂಡ ನನ್ನ ದೃಷ್ಟಿಯಿಂದ ಹೊಗಳ್ತೀನಿ ಅಂತಲ್ಲ, ಭಾಳ ಇಂಪಾರ್ಷಿಯಲ್ ಆಗಿರ್ತಾರೆ ಇವತ್ತು ಕೂಡ ಒಂದು ಕಡೆ ಮಾಡ್ಕೊಂಡು ಹೋಗೋದೇ. ನಾನು ಹೇಳಿದೆ ಒಪ್ಪಬೇಕು ಅಂತಲ್ಲ, ನನ್ನ ಜಡ್ಜ್ಮೆಂಟ್. ಸುಮ್ಮನೆ ನಾನು ಕೆಲಸ ಮಾಡಿದೆ ಅಂತ ಕೆಲಸ ಮಾಡಿದ ಕ್ಷಣಕ್ಕೆ ನಾನು ಇಲ್ಲದೇ ಇರೋ ವಿಷಯನ ಹೇಳೋಕ್ಕಾಗುತ್ತಾ? ಪ್ರಜಾವಾಣಿ ಬಗ್ಗೆ ಆಗಲಿ ಯಾರ ಬಗ್ಗೆ ಏನೇ ಆಗಲಿ ಸಾಧ್ಯನೇ ಇಲ್ಲ ಅದು ನನಗೆ. ಏಕೆಂದರೆ ನಿಮ್ಗಳ ಆಶೀರ್ವಾದದಿಂದ ಆ ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಬಂತು. ರಿಪೋರ್ಟ್ಗೆ ಚೆನ್ನಾಗಿ ಕೊಟ್ಟಿದ್ರು, ಅಸೆಂಬ್ಲಿ ಪೂರ್ತಿ ಕವರೇಜ್ ಕೊಡ್ತಾಯಿದ್ರು. ಸೊ ದಟ್ ಇಟ್ಸ್ ಅ ಗ್ರೇಟ್ ಎಜುಕೇಷನ್ ಟು ಪೀಪಲ್ ಕೂತ್ಕೊಂಡು ಹೋದರು. ಇವತ್ತು ಏನಾದ್ರು 4 ಮಾತು ನಾನು ಆಡೋ ಸ್ಥಿತಿಲಿದ್ದರೆ ತಮಗೆ ನಾನು ಸತ್ಯವನ್ನು ಹೇಳ್ತೇನೆ, 35 ವರ್ಷ ಅಸೆಂಬ್ಲಿ ಕೂತ್ಕೊಂಡು ಕವರ್ ಮಾಡೋದಲ್ಲ, 5 ವರ್ಷಕ್ಕೆ ಬೇರೆ ಬೇರೆ ಜನಪ್ರತಿನಿಧಿಗಳು ಬರ್ತಿದ್ರಲ್ಲ, ಪ್ರಪಂಚ ಹೀಗಾಗಬೇಕು, ಕಾನ್ಸ್ಟಿಟ್ಯೂಷನ್ ಥರ ಇರಬೇಕು, ನಮಗೆ ಥರ ಆಗಬೇಕು, ಇಂಥ ಕೆಲಸ ಆಗಬೇಕು, ರೈತರಿಗೆ ಥರ ಆಗಬೇಕು, ವರ್ಕರ್ಸ್ಗೆ ಥರ ಆಗಬೇಕು, ಈ ಎಕ್ಸ್ಪ್ಲಾಯಿಟೇಷನ್ ತಪ್ಪಬೇಕು ಅಂತ ಭಾಷಣಗಳು ಮಾಡಿ ಎಕ್ಸಾಂಪಲ್ಲು ಇಂಟರ್ಪ್ರಿಟೇಷನ್ ಆಫ್ ಲಾ ಇಂಟರ್ಪ್ರಿಟೇಷನ್ ಎಲ್ಲ ಮಾಡಿದ್ರಲ್ಲ, ಕೇಳಿ ಅದೇ ಒಂದು ಗ್ರೇಟ್ ಎಜುಕೇಷನ್. ಇವತ್ತು ಹೇಳ್ತೀನಿ, ಪ್ರೆಸ್ಕಿಯಾಲ್ ಲೆಜಿಸ್ಲೇಚರ್ ನನಗೆ ಒಂದು ವಿಶ್ವವಿದ್ಯಾಲಯ ಇದ್ದಾಗೆ. ಅವರಿಗೆಲ್ಲರೂ ನಾನು ಈಗ ಸಂದರ್ಭ ತೊಗೊಂಡು ನಾನು ಗುರು ಡಿ ಬಿ ಗುಂಡಪ್ಪನವ್ರನ್ನ ಹೇಗೆ ಜ್ಞಾಪಿಸ್ಕೊಳ್ತೀನಿ, ಹಾಗೆ ಪ್ರೆಸ್ಗಾಲರನ್ನ ಜ್ಞಾಪಿಸ್ಕೊಂಡು ಅವ್ರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಆ ಥರ ಮಾಡ್ಕೊಂಡು ಬಂದಿದ್ದೀನಿ. ಅಂತ ಹೇಳೋದು ಏನೂ ಇಲ್ಲ ಜಾಸ್ತಿ. ಕ್ವಶನ್ಸ್ ಇದ್ದರೆ ನಾನು ಆನ್ಸರ್ ಮಾಡ್ತೇನೆ. ನಾನು ಇವತ್ತು ನನಗೆ ಫೋನ್ ಮಾಡಿದರೆ ಹೇಳಿದ್ನಲ್ಲ ನಿಮಗೆ, ಕ್ಷೇತ್ರಗಳಿಗೆ ಮರ್ತೇ ಬಿಟ್ಟಿದ್ದೆ, ನನಗೆ ಹುಷಾರಿಲ್ಲ, ಸ್ವಲ್ಪ 5 ಸರಿ ಒಗ್ಗಿಡ್ಕೊಂಡಿದ್ದೀನಿ ಕಾಲೇಜ್ ಕಪ್ಪು ತಂದುಕೊಂಡು. ಆಗ ಇನ್ನೊಂದರೆ ಆಗ ಎಲ್ಲರೂ ಕಡಿಮೆ ಸಂಬಳ ಬರ್ತಿತ್ತು, ಸಿಟಿ ಬಸ್ಗಳಿಂದ ಬರ್ತಿರಲಿಲ್ಲ, ಪಾಪ ನಡ್ಕೊಂಡು ಬರೋರು ತುಂಬ ಜನ ಕಾಫಿ. ಆಮೇಲೆ ಭಾಳ ಸಂತಾಗಿ ಚೆನ್ನಾಗಿತ್ತು ದೇವಸ್ಥಾನ ಇದು. 8-9-10 ಗಂಟೆ ಜನ ಸೇರಿದ ತಕ್ಷಣ ಒಬ್ಬರ ಹತ್ರ ಟೇಬಲ್ ಹತ್ರ ಇನ್ನೊಬ್ಬ ಪಿಸ್ ಮಾತಾಡೋದು. ನಮ್ಮ ರಾಮಚಂದ್ರ ಕಾಳಿಸಾಮಣ್ಣ ಅವರು ಸುಮ್ಮನೆ ಹಾಸ್ಯ ಮಾಡೋದು, ಏನು ರೀ ಪಿಸ್ ಮಾತು ಮಿಗಿಲ ಇಲ್ವೇನು ರೀ ಅನ್ನೋರು ಕಾಳಿಸಾಮಣ್ಣ. ಪಿಸ್ ಮಾತು ಯಾಕೆ ಹೋದ್ರು ಗೊತ್ತಾ, ನಿನ್ನ ಹತ್ರ 1 ಅಣಿ ಇದೆಯಾ, 2 ಅಣಿ 2 ಅಣಿ ಇದೆಯಾ, ಕಾಫಿ ಕುಡಿದು ಬಂದಿದ್ದೀನಿ ಕೊಡೋ ಅಂತ ಮಾತು ಕೇಳೋಕೆ ಹೋಗ್ತಿದ್ರು ಅಷ್ಟೇ. ಇನ್ನು ಸ್ವಲ್ಪ ಸಂಬಳ ಜಾಸ್ತಿ ಆದಮೇಲೆ ಒಂದು 10 ರೂಪಾಯಿ ಕೊಡೋದು ಕೇಳೋರು. ಆಮೇಲೆ ಯಾವ ಸ್ಟೇಜಿಗೆ ಮುಂದೆ ಪ್ರಜಾವಾಣಿ ಅಂತ ಏನಂದರೆ ಒಂದು 100 ರೂಪಾಯಿ ಇದ್ರು ಕೊಡುವಂತ, ಅಂದರೆ ಸಂಬಳ ಜಾಸ್ತಿ ಆಯಿತು ಅಂತ ಹೇಳೋದು ನಾನು. ಆ ರೀತಿ ಜೀವನ ನಡೆಸ್ಕೊಂಡು ಅದು ಪ್ರೊಫೆಷನ್ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತಕ್ಕಂಥ ಒಂದು ವಾತಾವರಣದಲ್ಲಿ ನಾನು ಬೆಳೆದಿದ್ದೆ ಅದನ್ನು. ಆಮೇಲೆ ಪಟ್ಟಾಭಿರಾಮನ್ ಅಂತ ಪ್ರಜಾವಾಣಿ ಇದ್ದರೆ ಈ ಹುಷಾರಿಲ್ಲ ಸಭಾಗಿದ್ದಾರೆ. ಆಗ ಇಂಗ್ಲೀಷನ್ನು ಕಳಿಸಿದ್ರೆ ನಾವು ಕನ್ನಡ ಜರ್ನಲಿಸ್ಟ್ ಅಂದರೆ ಇಂಗ್ಲೀಷ್ಗೆ ಒಂಥರ ಗಮನ, ಇದು ಅವ್ರಿಗೇನು ಬರೀತಾರೆ ಟ್ರಾನ್ಸ್ಲೇಷನ್ ಬರೀತಾರೆ, ಟೆಲಿಗ್ರಾಮ್ ಕಳ್ಸೋಕ್ಕಾಗಲ್ಲ. MPCC ಮೀಟಿಂಗ್ ಬೇರೆ ಕಡೆ ಆಯಿತು ಅಂತಂದರೆ ನಾವು ಹೋದರೆ ಅವ್ರು ಟೆಲಿಗ್ರಾಮ್ ಕಳಿಸ್ಕೊಡ್ರು, ಆಮೇಲೆ ಟೆಲಿಗ್ರಾಮ್ ಕಳಿಸೋದು. ಪಟ್ಟಾಭಿರಾಮನನ್ನು ಹುಡುಗಕ್ಕೆ ಪ್ರಯತ್ನ ಮಾಡ್ದ. ಏನು ಮಾಡಿದ್ರು, ಇಂಗ್ಲೀಷ್ ವರ್ಡ್ಸ್ ಉಪಯೋಗಿಸೋದು. ಇಂದು ಇಲ್ಲಿ ಇವತ್ತು MPCC ಮಾಡಿದ್ದು INDU, MPCC ಸಭೆ SSHBC ನಡೆ ಇತ್ತು ಇಂಗ್ಲೀಷ್ ವರ್ಡ್ನಲ್ಲಿ. ಅದು ಟೆಲಿಗ್ರಾಮ್ ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ, ಟೆಲಿಗ್ರಾಮ್ ಆಫೀಸ್ ಕೊಟ್ಟು ಇಂಗ್ಲೀಷ್ ಕೊಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆ ಕಲ್ಸಕ್ಕೆ ಶುರು ಮಾಡೋದು. ಸೊ ದ್ಯಾಟ್ ಇಂಗ್ಲೀಷ್ ಜೊತೆಯಲ್ಲಿ ಅನುಕೂಲಗಳಿತ್ತು, ಅನುಕೂಲಗಳಿತ್ತು. ಆ ಅನುಕೂಲವನ್ನು ಕಲ್ಪಿಸೋಕ್ಕೋಸ್ಕರ ಇಂಗ್ಲೀಷ್ ವರ್ಡ್ಸ್ ಉಪಯೋಗಿಸಿ ಟೆಲಿಗ್ರಾಮ್ ಕಳಿಸೋದು ಶುರು ಮಾಡಿಕೊಂಡು ಪಟ್ಟಾಭಿರಾಮನ್ ಅಂತ. ಅವನಿಗೆ ಒಂದು ಸುಖ ಪ್ರಾಬ್ಲಮ್ ಇದೆ, ಹ್ಯಾಕೆ ಸಾಲ್ವ್ ಮಾಡಿದ್ದೀವಿ ಅಂತ ಹೇಳೋದಕ್ಕೋಸ್ಕರ ತಡಕಾಗ್ತಿಲ್ಲ, ಸ್ವಲ್ಪ ಕಳಿಸ್ಬೋದಾಗಿತ್ತು, ಮಾಡ್ಬೋದಾಗಿತ್ತು. ತುಂಬ ಕಷ್ಟ ಹಾಗೆ ಒಬ್ಬದ್ದು. ಆಮೇಲೆ ಇದು ಬೆಳಗ್ಗೆದ್ದು 9-10 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ನಡೆಸಿಬಿಟ್ರೆ ಒಂದು 7 ಜನ 8 ಜನ ಸೇರ್ತಿದ್ವು. ಈಗ 40-50 ಜನ ಸೇರ್ತಾರೆ. ಇಟ್ ಗ್ರೋನ್ ವೆರಿ ವೆಲ್. ಅದು ಎಷ್ಟು ಜನಕ್ಕೆ ಬೆಳಗ್ಗೆ ಟಿಫಿನ್ ಮಾಡ್ಕೊಂಬರ್ತಿರ್ಲಿಲ್ಲ. ಆಮೇಲೆ ಮಾಡ್ಕೊಂಬಂದಾಗ ಅವನು ಇನ್ನೊಂದು ದೋಸೆ ಹಾಕಿದ್ರೆ ನಮಗೆಂತಲ್ಲಿ ಅಂದರೆ 2ನೇ ದಿವಸ ಹಾಕಿಸ್ಕೊಳ್ಳೋದು ಅವಮಾನ, ಬೇಡ ಪೇಪರ್ನವರು ಸುಮ್ಮನೆ ಅಂತಾರೆ ಅಂತಕೊಂಡು ಹಸಿದಾಗ ಮನುಷ್ಯನಿಗೆ ಯಾವ ರೆಸ್ಟ್ರಿಕ್ಷನ್ ಹೇಳಿ ಮತ್ತೆ ಅವರು 2-3 ಹಾಕೊಳ್ಳೋರು, ಚೆನ್ನಾಗಿ ಹಾಕೋರು ಪ್ರೆಸ್ವರೆಗೆ ಅಂತ. ಒಂದ್ಸಲ ಅದೇ ಪ್ರೆಸ್ ಮಾರನೇಸ ಅದೇ ಅಂಗಡಿಗೆ ದೋಸೆ ಹಾಕ್ತಾಯಿರಲ್ಲ ಅಪ್ಪದಲ್ಲಿ ಲೆಮನ್ ರೋಡ್ಲ ಅಂಗಡಿಗೆ ನಾನು ಹೋದೆ, ಯಾರನ್ನ ಹುಡ್ಕೊಂಡು ಕೇಳ್ಕೊಂಡು ಹೋದಾಗ. ಅಲ್ಲಿ ಅವರಿಬ್ಬರು ನಮಗೆಲ್ಲ ಗೊತ್ತಿದ್ದವ್ರೆ. ಅವರು ಅಮ್ಮನ ಹೇಳ್ದ, ಅವ್ರ ಪೇಪರ್ ಸ್ವಲ್ಪ ಕಡಿಮೆ ಬಂದ್ಬಿಟ್ಟಿತ್ತು 2 ನ್ಯೂಸು. ಸುಮ್ಮನೆ ತಮಾಷೆಗೆ ಹೇಳಿದೆ, ಜನರ ಕಿಡ್ಸಮ್ಗೆ ದೈವ ರೈಟ್ ಟು ಕಿಡ್ಸಾಯಿದ್ರು. ಏನು ಸರ್ ನಿಮ್ಮ ಫ್ರೆಂಡ್ ಒಬ್ಬ 3 ದೋಸೆ ತಿಂದ ನೋಡಿ, ಸರಿಯಾಗಿ ಬರಲಿಲ್ಲ ಸರ್ ಅಂದರೆ 3 ದೋಸೆ ಪ್ರೆಸ್ ಕಾನ್ಫರೆನ್ಸ್ ತಿಂದಂತೆ, ಅವ್ನು ಪ್ರೆಸ್ ಕಾನ್ಫರೆನ್ಸ್ ಬರಲಿಲ್ವಂತೆ. ಓಕೆ ಕಿಡ್ಸಮ್ ಸರಿ, ಅಟ್ಸ್ ಆಲ್ ರೈಟ್, ಬಟ್ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು ಹೇಳೋರು. ಅವರು ಅಸೆಂಬ್ಲಿಗೆ ಬಂದಾಗ ಕರೆದು ಬನ್ನಿ ಕಾಪಿ ಕುಡೀರಿ, ಚೆನ್ನಾಗಿ ಹಾಕಿದೆ ನಿಮ್ಮ ಪೇಪರ್, ಇದು ಚೆನ್ನಾಗಿ ಹಾಕಿ ಅಂತ ಹೇಳೋರು, ಎಲ್ಲ ಮಾಡೋರು. ಬಟ್ ಆನ್ ದ ಹೋಲ್ ಆ ಅಸೆಂಬ್ಲಿ ಪರಿಸ್ಥಿತಿ ಲಾಸ್ಟ್ 5 to 7 years. ಇವತ್ತು ನಾನು ದೊಡ್ಡ ಮನುಷ್ಯ ಅಂತ ಹೇಳೋ ಪ್ರಶ್ನೆ ಅಲ್ಲ, ಬಟ್ ಐ ಹ್ಯಾವ್ ಎ ಸಿಟಿಸನ್, ಆ್ಯಸ್ ಎ ಸಿಟಿಸನ್ ಆಸ್ ಜರ್ನಲಿಸ್ಟ್ ಐ ಹ್ಯಾವ್ ರೈಟ್ ಟು ಸೇ that as the function, the dignity of the legislature itself in Karnataka is low here. ಎಲ್ಲ ದೃಷ್ಟಿಯಿಂದ ಎಲ್ಲರೂ ಕಾರಣ ಅಂತ ಹೇಳೋದು ನಾನು. ಅದು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಅದನ್ನು. ದೇವೇಗೌಡರು ಲೀಡರ್ ಆಫ್ ದ ಪೊಸಿಷನ್, ದೇವರಾಜ ಅರ್ಸ್ ಚೀಫ್ ಮಿನಿಸ್ಟರ್, ದೇವರಾಜಸ್ 5 ವರ್ಷ ಹೆಂಗೆ ನಡೀತಂತೀರಿ ಅಸೆಂಬ್ಲಿ? ಮಿಸ್ಟರ್ ದೇವೇಗೌಡ ಒಂದು ದಿವಸ ಒಂದು ವೈಲೇಟ್ ಮಾಡಿಲ್ಲ ನಾನು, ಅವರು ಮಾಡಿಕೊಂಡು ಮಾಡಿ
ದೇವರಾಜು ಅಷ್ಟೇ ಪುಸ್ತಕ ಕೊಡೋದು, ಅದು ಮಾಡೋದು. ನಾವು ಕೂತ್ಕೊಂಡು ಏನು ಡಬ್ಬಲಿದ್ರೆ 1.5 ತಿಂಗಳು ಬಜೆಟ್ ಸೆಷನ್ ಹೇಳಿದ್ರೆ ಮೆಂಬರ್ಸ್ ಎಲ್ಲ ಹಾಕಿ 4 ಕಾಲಮ್ 5 ಕಾಲಮ್ ಪ್ರಜಾವಾಣಿಯಲ್ಲಿ ಇವತ್ತು ಬರೆದ್ರೆ ಒಂದು ಮಾರನೇ ಸಾಕೋರು. ಯಾರು ಏನು ಲೇಟ್ ಹಾಕ್ಸಿರಲ್ಲ ಅಂದರೆ ಸುಮ್ಗಿರಿ, ಜನಗಳು ಓದೋಕ್ಕೆ ಲೇಟ್ ಮಾಡ್ತಾರೆ. ನೀನು ಒಂದು ದಿವಸ ಲೇಟ್ ಆಯಿತು ಅಂದರೆ ಯು ಡಿಪ್ರೈವ್ ದಿ ಪೀಪಲ್ ಆಫ್ ದಿ ಇನ್ಫಾರ್ಮೇಷನ್. ದಿ ಪ್ರೊಸೀಡಿಂಗ್ಸ್ ಎಜುಕೇಷನ್ ಟು ದಿ ಪೀಪಲ್. ಮಾಡೋಕ್ಕಾಗಲ್ಲ, ನಾವು ಒಪ್ಕೊಂಡು ರಾಮಚಂದ್ರ ಒಪ್ಕೊಂಡು ಮಾಡ್ತಾಯಿದ್ರು ಮಾಡಿದಾಗ. ಆ ಟೈಮ್ನಲ್ಲಿ ಒಂದು ದಿವಸವಾದರೂ ಕೂಡ ದೇವರಾಜಸ್ ಆಗಲಿ ಮಿಸ್ಟರ್ ದೇವೇಗೌಡರಾಗಲಿ ಒಂದು ದಿವಸ ವೈಲೇಟ್ ಮಾಡಿರಲ್ಲ ನಾವು. ಆ ಥರ ನಡ್ಸ್ಕೊಂಡೋದು ಬಿಟ್ಟು ಡಿಸ್ಕಟ್ಸು. ಇಟ್ಸ್ ಅ ಗ್ರೇಟ್ ಎಜುಕೇಷನ್ ಟು ಅಸ್, ಎಂಟರ್ಟೈನ್ಮೆಂಟ್ ಟು ಅಸ್, ಎಜುಕೇಷನ್ ಟು ಅಸ್. ಬ್ಯೂಟಿಫುಲ್ ಆಗಿತ್ತು. ಈ ಅನುಭವ ಎಲ್ಲ ಮಾಡಿಕೊಂಡು ಬಂದಿದ್ದು ಬಟ್ನಲ್ಲಿ ಮಾಡ್ಕೊಂಡು. ಬಟ್ ಕಳೆದ 7 ವರ್ಷದಿಂದ ಪೂರ್ತಿ ಹೋಗ್ಬಿಟ್ಟಿದ್ದಾರೆ. ಬಟ್ ಕ್ರಿಟಿಸೈಸ್ ಮಾಡಿದ್ರೆ ಏನು ಕ್ರಿಟಿಸೈಸ್ ಮಾಡ್ತಾರೆ. ಆಮೇಲೆ ಈ ಥರ ಆಗಿದೆ ಅಂತ ಅನ್ಸೂರೇ ಕಾಣಲಿಲ್ಲ ಈಗ ನಾನು ಲೆಜಿಸ್ಲೇಚರ್ಸ್ನಲ್ಲಿ. ಈ ಮಟ್ಟಕ್ಕೆ ಹೊಟ್ಟೋಗಿದ್ದೀವಲ್ಲ ಅಂತ ನಮಗೆ ಏನು ಮಾಡೋಕ್ಕದು. ನಾವು ಕೂತ್ಕೊಂಡು ಮಾಡಿದಾಗ ಮನೆ ಕೂತ್ಕೊಂಡು ಏನೋ ಅಂದ್ಕೊಳ್ಬೋದು. ಅವನೇನು ಇನ್ನೂ ರಿಟೈರ್ ಆಗಿದ್ದಾನಪ್ಪ ಅವನು ಅಂತಾರೆ ಕ್ರಿಟಿಸೈಸ್ ಮಾಡದೆ ಹೋದ್ರನ್ನ ಪ್ರಪಂಚ ಗೆತಾನೆ. ಓಕೆ, ಬಟ್ ಪಾಯಿಂಟ್ ಈಸ್ ಆ ರೀತಿ ಕರ್ನಾಟಕದಲ್ಲಿ ಅಸೆಂಬ್ಲಿ ಮಾಡಿದಾಗ ನೋಡಿ 47 ನಮಗೆ ಫೀವರ್ ಇದು ಬಂತು ಇಂಡಿಪೆಂಡೆನ್ಸು. ಮಹಾರಾಜರು ಹೈದರಾಬಾದ್ ನೈಜಾಮ್, ಇನ್ನೊಬ್ಬರು ಭೂಪಾಲ್ ಯಾರೋ ನಾರ್ತ್ ಕರ್ನಾಟಕದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಟು ದಿ ಇಂಡಿಯನ್ ಯೂನಿಯನ್ ಹಾಕಲಿಲ್ಲ. ಡೀಲೇ ಮಾಡೋದು ಗ್ಯಾಪ್ ಇರ್ಬೋದು. ಸೊ ಕಾಂಗ್ರೆಸ್ನವ್ರು ಸೇರಿ ಮಾಡಿ ಮೈಸೂರು ಚಲೋ ಅಂತ ಸತ್ಯಾಗ್ರಹ ಮಾಡಿದ್ರು ಕೆ ಸಿ ರೆಡ್ಡಿ ಅವರ ಲೀಡರ್ಶಿಪ್ನಲ್ಲಿ. ಅಲ್ಲಿ ನಾನು ಹೋಗಿ ಜೈಲಿದ್ದಾಗ ನಿಮಗೆ 15 ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಇಲ್ಲ ನನಗೂ ಮುಂಚಿಂದ 42 ಮಿನಿಟಿಂದ ಇದ್ದವರು ಅವರು. ಅಲ್ಲಿ ಹೋಗಿ ಜೈಲು ಹೋಗಿ ಬಂದು ಅದು ಮಾಡಿದ್ರು. ಅದು ಮಾಡಿದ್ಮೇಲೆ ಬಂದಮೇಲೆ ಅದು ಯಾಕೆ ಉದ್ದೇಶ? ರಾಜಕೀಯ ಬಂದು ನಮಗೆ ಕಾನ್ಸ್ಟಿಟ್ಯೂಷನ್ ಬಂದುಬಿಟ್ಟಿದೆ, ಅಲ್ಲ ಸ್ವಾತಂತ್ರ್ಯ ಬಂದಿದೆ, ಬೇಗ ಒಂದು ರಾಜ್ಯಾಂಗವನ್ನು ರಚಿಸಬೇಕು. ಆ ರಾಜ್ಯಾಂಗದ ಕೆಲಸ ಮಾಡಿ ಜನಗಳಿರ್ತಕ್ಕಂಥ ಬಡತನ, ಭಿಕ್ಷುಕ್ತನ, ಇದು ವಿದ್ಯೆ ಅವಿದ್ಯೆ ಇವೆಲ್ಲ ಹೋಗಬೇಕು ಅಂತ ಆಂಗ್ಸೈಟಿ ಜನಗಳಲ್ಲಿ ರಾಜಕಾರಣಗಳು ಆ ಥರದ್ದು ಬೇಗ ಡಿವೈಡ್ ಮಾಡಿಕೊಡೋದು ಅಂತ. ಒಂದು ಟಿ ಸುಬ್ರಹ್ಮಣ್ಯಂ ಆದಮೇಲೆ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕೂಡ ನಿಮಗೆ ಎಷ್ಟು ಮತ್ತಿದೆ ಗೊತ್ತಿಲ್ಲ. ಓಲ್ಡ್ ಮೈಸೂರಿನಲ್ಲಿ ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದಿರೋದಕ್ಕೆ ಬದಲು ಒಂದು ರಾಜ್ಯಕ್ಕೋಸ್ಕರ ಒಂದು ಸಂವಿಧಾನವನ್ನು, ರಾಜ್ಯಾಂಗವನ್ನು ತಯಾರು ಮಾಡಬೇಕು ನೇತೃತ್ವ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಮಾಡಿದ್ರು. ಡಿ ವಿ ಗುಂಡಪ್ಪನವರು ಸೇರಿಸಿದ್ರು, ಅದಕ್ಕೆ ಮೆಂಬರ್ ಮಾಡಿದರು. ಬರಬೇಡಿ ಅವ್ರು ಮಾಡ್ಕೊಂಡೋದು. ಕಾರಣ ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಹಂಗೆ ಅಕ್ಸೆಷನ್ ಆಮೇಲೆ ಒಪ್ಕೊಂಡ್ರು. ಅಲ್ಲಿ ಕಾನ್ಸ್ಟಿಟ್ಯೂಷನ್ ಮಾಡ್ತೀವಿ ವೈಡಪ್ ಮಾಡಿಬಿಟ್ರು. ಆಗ ಒಂದು ಸಲ ಯಾಕೆ ಹೇಳ್ತಿದ್ದೆ, ಟಿ ಸುಬ್ರಹ್ಮಣ್ಯಂ ದೊಡ್ಡ ಫ್ರೀಡಮ್ ಫೈಟರು, ತುಮಕೂರಿನವರು. ಅವರು ಇವತ್ತು ಚೇರ್ಮನ್ ಆಫ್ ದಟ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಓಲ್ಡ್ ಮೈಸೂರು ಸೆಟ್ಲ್ ಮಾಡಿದಾಗ ಇಂಡಿಪೆಂಡೆಂಟ್ ಇದ್ದರೆ ನಮಗೆ ಕರ್ನಾಟಕಕ್ಕೆ ಆಗಲಿಲ್ಲ. 6:10 ಕ್ಯಾಂಡಲ್ ಹೊಟ್ಟಾಯಿತು. ಯಾರಾಯಿತು? ಅಲ್ಲ ಸರ್ ಲೈಟ್ ಅವ್ರು ಆಯಿತು. ಸರಿ ಸರ್ ಹೇಳೋಣ, ನೋ ಸೆಕ್ರೆಟ್ರಿ ಬ್ರಿಂಗ್ ದಿ ಕ್ಯಾಂಡಲ್ಸ್ ಆ್ಯಂಡ್ ಲೈನ್ ದಮ್ ಅಪ್ ದಿ ಟೇಬಲ್. ಅವ್ರು ಹೇಳಿದ್ರು, ನಾವು ಜನತೆಯ ಭವಿಷ್ಯ ಹೇಗಿರಬೇಕು, ರಾಜ್ಯದ ಭವಿಷ್ಯ ಇರಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ತಾಯಿದ್ದೀವಿ. ಲೈಟ್ ಇಲ್ಲ ಅಂತ ಎದ್ದೋಗ್ತೀರಾ, ಕೂತ್ಕೊಳ್ಳಿ ಕ್ಯಾಂಡಲ್ ಕೆಲಸ ಮಾಡಿ. ಕ್ಯಾಂಡಲ್ಸ್ ಬಿಟ್ಟು 1.5 ಅವರ್ಸ್ ನಡೆಸಿದ್ರು. ಅಂದರೆ ಆ ಜನಗಳ ಲಾಯಲ್ಟಿ, ಆ ಸಿನ್ಸಿಯರಿಟಿ ಅಬೌಟ್ ದಿ ಲೀಡರ್ಸ್ ಆಗಿತ್ತು ಅಂತ ಹೇಳೋದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟೆ. ಆ ಥರ ಮಾಡಿದ್ರು. ಆಮೇಲೆ ವೆಸ್ಟರ್ನ್ ಸುಮ್ಮನೆ ಆಯಿತು, ಡಿಸ್ಕಷನ್ ಕೊಟ್ಟು ಮಾಡ್ಕೊಂಡು ಬಂದಾಯಿತು. ನ್ಯೂಸ್ ಪೇಪರ್ಸ್ ಅದು ತುಂಬ ಜಾಸ್ತಿ ಆಗಿದೆ. ಈಗೇನು ನಾನು ಯಾವ ಥರ ಬಂತು ಒಂದು ಕಷ್ಟಪಟ್ಟದ್ದೆಲ್ಲ ಗೊತ್ತಿದೆ ನಿಮಗೆ. ಕಂಸಬಳ ಎಲ್ಲ ಕಡಿಮೆ ಎಲ್ಲ ಮಾಡ್ತಿರಲಿಲ್ಲ, ಅದು ಕೆಲಸ ಮಾಡ್ಬಿಟ್ಟು ಹೋಗೋರು ಪ್ರತಿಯೊಂದು ಮಾಡೋರು. ಟೆಕ್ನಿಕಲ್ ಆ್ಯಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಎಲ್ಲ ಆಗೋಗ್ಬಿಟ್ಟಿದೆ ಅಂತ. ಎಷ್ಟು ಆಗ್ಬಿಟ್ಟಿದೆ ಅಂದರೆ ಈಗ ಎಲ್ಲ ನ್ಯೂಸ್ ಪೇಪರ್ಸು ಅದೇ ಫೆಸಿಲಿಟಿ ಸಿಗುತ್ತೆ. ನ್ಯೂಯಾರ್ಕ್ನಲ್ಲಿ ಒಂದು 4 ಲೈನ್ ಬರೆದ್ಬಿಟ್ಟು ಸೇತವೇ ಪ್ರಜಾವಾಣಿ ಪ್ರೆಸ್ಸಿಗೆ ಕಳಿಸ್ಬೋದು. ಸ್ಟೇಜ್ ಮೇಲೆ ಇದು ಎಲ್ಲ ಇದು ಕಟ್ತಾರೆ, ಪ್ಲೇನ್ ಅಂತ ಕಟ್ತೀವಿ ಮತ್ತು ನನಗೆ ರೋಟ್ರಿಗೆ ಕಟ್ಸ್ಬಿಡ್ಬೋದು. ಈಗ ಆ ಥರ ಟೆಕ್ನಿಕಲ್ ಆ್ಯಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಆಗೋಗ್ಬಿಟ್ಟಿದೆ. ದೇರ್ ಇಸ್ ನೋ ಟ್ರಬಲ್ ಅಟ್ ಆಲ್. ಪ್ರೊಡಕ್ಷನ್ ಇಸ್ ಕನ್ಸರ್ನ್. ಇಟ್ಸ್ ಎ ಕ್ವಶನ್ ಆಫ್ ನಾವು ಎಷ್ಟು ಬೇಗ ಬಿಟ್ಟು ಹೋಗ್ಬೇಕು, ಆಫೀಸ್ ಹೋಗಬೇಕು, ಎಷ್ಟು ಬೇಗ ದುಡ್ಡು ಮಾಡಬೇಕು ರೀತಿಲಿ. ಆಮೇಲೆ ತುಂಬ ಕ್ರಿಟಿಸಮ್ಸ್ ಬಂದಿದೆ. ಕೆಲವೆಲ್ಲ ದುಡ್ಡು ಹಾಕ್ಕೊಂಡು ಮಾಡ್ತಾರೆ, ಎಲೆಕ್ಷನ್ ದುಡ್ಡು ತಗೋತಾರೆ, ಇಟ್ಕೊಡ್ತಾರೆ ಅಂತ ಸಿನಿಮಾದವರು ಬೈದರು, ಫಿಲಮ್ನವ್ರ ಮೇಲೆ ಹೋಗಿ ಬರೀತಾರೆ, ಕ್ಯಾಮ್ರಾಮೆನ್ ಬರೀತಾರೆ, ಬಾರ್ದೆ ಅದು ಹೋಗಬಾರ್ದು. ಅದಕ್ಕೆ ಇದು ಸಾರ್ವಜನಿಕರು ಆಸಕ್ತಿ ವಹಿಸಬೇಕು. ಆದರೆ ಪೊಲಿಟಿಕಲ್ ಪಾರ್ಟೀಸ್ಗೆ ಆ ಇಂಟ್ರೆಸ್ಟ್ ಇಲ್ದಿದ್ದರೆ ಹೇಗೆ ನಿಮ್ಮ ಆ ಸೋಷಿಯಲ್ ಆ ಡಿಟೋರೇಷನ್ನ ತಡಿಬೇಕಾದ್ರೆ ನಮ್ಮ ಸಾರ್ವಜನಿಕರ್ತಕ್ಕಂಥ ಜನಗಳು ಆಗಬೇಕು. ನೀವು ಇಂಡಿಪೆಂಡೆಂಟ್ ಮಾತು ಯಾರು ಕೇಳ್ತಾರೆ? ಇಂಡಿಪೆಂಡೆಂಟ್ ಮೆಂಬರ್ಸೇ ಇಲ್ಲ. ಒಬ್ಬ ಕ್ರಿಮಿನಲ್ಸ್ ಇದ್ದರೆ ಕಾನ್ಫರೆನ್ಸ್ ಎದ್ದು ಬಂದ ಈಗ ವಾಟಾಳ್ ನಾಗರಾಜ್ ನಿಮ್ಗೆ ಏನು ಬೇಕಾದ್ರೆ ನೀವು ತಿಳ್ಕೊಂಡಿರ್ಬೋದು, ಕನ್ನಡ ಚಳವಳಿ ಮಾಡಿರ್ಬೋದು. 11 ಗಂಟೆ ಅಂದರೆ 11 ಗಂಟೆಗೆ ಬಂದುಕೊಂಡ್ರು 6 ಗಂಟೆ 6 ಗಂಟೆಗೆ ಹೋಗ್ತಿದ್ದ, ಅಸೆಂಬ್ಲಿಗೆ ಹೋಗ್ತಿರ್ಲಿಲ್ಲ. ಕನ್ನಡ ಚಳವಳಿ ಕನ್ನಡದ ಬಗ್ಗೆ ಬಿಡುವುದಲ್ಲದೆ ಯಾವ ವಿಷಯ ಬಂದು ಬಡವರ ಬಗ್ಗೆ, ಅನಾಥರ ಬಗ್ಗೆ, ನಿಮಗೆ ಅನ್ಯಾಯ ಆಗಿದೆ ಇನ್ನೊಂದು ಬಗ್ಗೆ ಎದ್ದುಕೊಂಡು ಮಾತಾಡಿ ತಪ್ಪು ಅಂತ ಹೇಳ್ತಿದ್ರು. ನಾನು ಅವ್ನು ಪೂರ್ತಿ ಅಬ್ಸರ್ವ್ ಮಾಡಿದ್ದೀನಿ, ನಾನು ಇಟ್ಟು ಮಾಡೋದನ್ನು.
ಅಂಥ ವ್ಯಕ್ತಿಗಳೇ ಇಲ್ಲ ಈಗ. ಇಂಡಿಪೆಂಡೆಂಟ್ ಮೆಂಬರ್ಸೇ ನ್ಯಾಯ ಮಾತಾಡ್ತೀನಿ ವಿಷಯಗಳನ್ನ ಎಲ್ಲರೂ ಯಾವುದು ನ್ಯಾಯ ಅದನ್ನು ಸಪೋರ್ಟ್ ಮಾಡಿ ಮಾತಾಡ್ತಕ್ಕಂಥ ಇಂಡಿಪೆಂಡೆಂಟ್ ಮೆಂಬರ್ಸೇ ಇಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿದು. ಆಮೇಲೆ ಅವ್ರು ಬರ್ಕೊಂಡು ಹೋಗ್ತಾರೆ, ಬಿಸ್ನೆಸ್ ಮೇಲೆ ಇರ್ತಾರೆ, ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದು ಕಿಂಡಿಸಮ್. ಅದು ಸರಿ ಹೋಗದೆ ಹೋದರೆ, ನಾವು ಎಲೆಕ್ಟ್ ಮಾಡಿ ಕಳ್ಸಕ್ಕಂಥ ಪೀಪಲ್ ಸರಿಯದೆ ಹೋದರೆ ಅದು ಸರಿ ಖಂಡಿತ ಹೋಗೋದಿಲ್ಲ, ಮಾಡ್ಕೊಂಡು ಹೋಗಬೇಕು. ಅದು ಅಲ್ಲಿಗೆ ಮಾಡ್ತೀನಿ. ಅದಕ್ಕೆ ನಾನು ಅದೇನೋ ಒಂದು ಬರೆದು ಕಳಿಸುವಾಗ ಬರೆದಿದ್ದೆ ನಾನು. ಹೇಗೆ ಬಂದಿದೆ ಅಂದರೆ ಕನ್ನಡ ಪತ್ರಿಕೋದ್ಯಮ ಭಾಳ ಬಿಕಾಸ್ ಆಫ್ ತಾಂತ್ರಿಕ ಆ್ಯಂಡ್ ಯಾಂತ್ರಿಕ ಸೌಲಭ್ಯಗಳು ಎಲ್ಲರಿಗೂ ದೊರಕೋದ್ರಿಂದ ಬೇಗ ಪ್ರೋಗ್ರೆಸ್ ಆಗಿಬಿಟ್ಟಿದೆ. ನಾನು ಅದು ಕಾಲದಲ್ಲಿ ಮಾಡಿದೆ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ರಸಋಷಿ ಕುವೆಂಪು ಅವರು ಕನ್ನಡಿಗರಿಗೆ, ಆ ಮೂಲಕ ಭಾರತೀಯರಿಗೆ ಸೀಮಿತ ದೃಷ್ಟಿಯನ್ನು ತೊರೆದು ಹೇಳುವುದಾದರೆ ಇಡೀ ಮಾನವರ್ಗಕ್ಕೆ ನೀಡಿದ ಸಂದೇಶವಿದು. ನಮ್ಮ ಕನ್ನಡ ಪತ್ರಿಕೋದ್ಯಮ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟ ಯಶಸ್ವಿಯಾಗಿ ಮುಕ್ತಾಯವಾದ ನಂತರ ಕುವೆಂಪು ಹಸಿದ ಹಾದಿಯಲ್ಲೇ ಮುಂದೆ ನಡೆದಿದೆ, ನುಗ್ಗಿ ನಡೆದಿದೆ. ನಾನು ಬರೆದು ಬಿಗಿನಿಂಗಲ್ಲಿ ನಾನು ಪೇಪರ್ ಬರೆದು ಅಷ್ಟು ಮುಂದಕ್ಕೆ ಬಂದಿದೆ, ಫೇಸ್ ಬಂದಿದೆ ಅಂತ. ಕಳೆದ ಕೆಲವು ದಶಕಗಳಲ್ಲಿ ನೂತನ ಯಾಂತ್ರಿಕ ಹಾಗೂ ತಾಂತ್ರಿಕ ಅನ್ವೇಷಣೆಗಳ ಪ್ರಭಾವದ ಕಾರಣ ಕನ್ನಡ ಪತ್ರಿಕೋದ್ಯಮ ವಿಶ್ವದ ಯಾವ ಭಾಷಾ ಪತ್ರಿಕೆಗೂ ಹಿಂದೆ ಬಿದ್ದಿಲ್ಲ. ಐ ಕ್ಯಾನ್ ಅಶ್ಯೂರ್ ಯು ದ ಸ್ಟ್ಯಾಂಡರ್ಡ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ರೆಪ್ರೆಸೆಂಟ್ ಇಂಗ್ಲೀಷ್ ಪೇಪರ್ ಎನಿ ಲ್ಯಾಂಗ್ವೇಜ್ ಥ್ರೂಟ್ ದ ವರ್ಲ್ಡ್. ಕನ್ನಡ ಪತ್ರಿಕೋದ್ಯಮ ಅದೇ ಲೆವೆಲ್ ಇವತ್ತಿದೆ. ತಪ್ಪುಗಳು ಬೇರೆ ವಿಷಯ, ನಾವು ತಪ್ಪು ಮಾಡ್ತಾ ಇರೋದು ಅದು ಬೇರೆ ವಿಷಯ. ಈ ಪ್ರೊಡಕ್ಷನ್ನಲ್ಲಾಗಲಿ, ನ್ಯೂಸ್ ಮಾಡೋದಾಗಲಿ, ಕ್ಯಾಚ್ ಮಾಡೋದಾಗಲಿ, ಫಾಲೋ ಅಪ್ ಮಾಡೋದಾಗಲಿ ಹಿಂದೆ ಬಿದ್ದಿಲ್ಲ. ಕೆಲವು ವೇಳೆ ವೃತ್ತಿ ಧರ್ಮ ಸಂಬಂಧ ನಡವಳಿಕೆಯಲ್ಲಿ ವಿಶ್ವದ ಇತರ ಭಾಷಾ ಪತ್ರಿಕೆಗಳಿಗೆ ಮಾದರಿಯಾಗುವಂತೆಯೂ ಹೊರಬಂದಿದೆ. ಇದು ಕೇವಲ ಸ್ವಾಭಿಮಾನದ ಮಾತಲ್ಲ. ಸ್ವಾಭಿಮಾನದ ಮಾತಾಡ್ತಿಲ್ಲ, ಸರಿ ಹೋಗಬೇಕು ಅಂತ ಹೇಳೋದು ನಾನು. ಅದು ಪತ್ರಿಕೆ ಬಂದರೆ ಅದು ಅಲ್ಲ, ಇದು ಪೇಪರ್ ಓದು ಒಂದು ಅದನ್ನು ಹೇಳ್ತು ಅಂತ ಹೇಳ್ತು ಅನ್ನಿಸ್ತು. ಇನ್ನೇನು ನಾನು ಅಷ್ಟು ಹೇಳಬಲ್ಲೆ ಸರ್. ವೇಸ್ಟ್ ಟೈಮ್ ಅಂತ. ಏನಾದ್ರು ಪ್ರಶ್ನೆಗಳು ಉತ್ತರ ಇದ್ದರೆ ಕೊಡ್ತೀನಿ ನಾನು. ಇನ್ನೇನು ಹೇಳುವುದಿದೆ ಗೊತ್ತಾಯ್ತದೆ ನಿಮಗೆ. ಆಮೇಲೆ ನೀವೇ ಅಷ್ಟು ವರ್ಷಗಳಿಂದ ಪೇಪರ್ ಓದ್ತಾ ಇದ್ದೀರಿ, ಡಿಫರೆನ್ಸ್ ಹೇಗಿದೆ, ಪ್ರೊಡಕ್ಷನ್ ಹೇಗಿದೆ, ನ್ಯೂಸ್ ಹಾಕಿ ಕೊಟ್ಟಿರಲ್ಲ ಮಾಡ್ತಿದ್ದು ನಿಮಗೆ ಗೊತ್ತು, ಚೆನ್ನಾಗಿ ಗೊತ್ತಿದೆ. ಬಟ್ ಆನ್ ದಿ ಅದರ್ ಹ್ಯಾಂಡ್ ದುಡ್ಡುಗೋಸ್ಕರ ದುಡ್ಡು ಮಾಡಬೇಕು, ಲಾಸ್ ತುಂಬ ಲಾಸ್ ನಡೆಯೋಕ್ಕಾಗಲ್ಲ. ಎಲ್ಲ ಮಾಡ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ಫ್ರಂಟ್ ಪೇಜ್ನಲ್ಲಿ ಅಡ್ವರ್ಟೈಸ್ಮೆಂಟ್ ತುಂಬಿರ್ತಾಯಿತ್ತು. ಫ್ರಂಟ್ ಪೇಜ್ ಹಾಕ್ಕೊಡ್ದು ಅಂತ ಶುರು ಮಾಡಿದ್ರು ಎಡಿಟೋರಿಯಲ್. ಯಾಕಂದರೆ ನ್ಯೂಸ್ ಪೇಪರ್ ಯಾಕೆ ಸಿಟಿಸನ್ ಆಫ್ ದಿ ಕಂಟ್ರಿ who buys the newspaper, our first duty to inform him, not the advertisement. ಅಲ್ವೇ ಪತ್ರಿಕೋದ್ಯಮ ಮಾಡಬೇಕೆ, ಸಿಟಿಸನ್ ಗೌರ್ಮೆಂಟ್ ಮಾಡಬೇಕಾದ್ರೆ ಅಂತ ಮಾಡ್ಕೊಂಡು ಬಂದರು. ಅವರ ಆರ್ಗನೈಸೇಷನ್, ನ್ಯೂಸ್ ಪೇಪರ್ ಆರ್ಗನೈಸೇಷನಲ್ಲೇ ಒಂದೇ ಒಂದು ಲಾಸ್ಟಲ್ಲಿ ಒಂದು ಸಣ್ಣ ಇಷ್ಟೊಂದು ಅಡ್ಲ ಮಾಡಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ಬೋದು ಅಂತ ಒಂದು ತೀರ್ಮಾನಕ್ಕೆ ಬಂದರು. ವರ್ಷಗಳು ಕಳೆದವು, ಅರ್ಧ ಪೇಜಿಗೆ ಬಂತು. ವರ್ಷಗಳಿಗೆ ಅರ್ಧ ಪೇಜ್ ಬಂತು, ಅದು ಬಂತು. ಈಗ ಅಲ್ಲಿ INS ಅಂತಿದೆಯಲ್ಲ, ಇನ್ನು ಅವರು ಕೇಳೋರಿಲ್ಲ, ಇವರು ಕೇಳೋರಿಲ್ಲ. ಫ್ರಂಟ್ ಪೇಜಲ್ಲಿ ಅಡ್ವರ್ಟೈಸ್ಮೆಂಟ್ ಬರೋಕ್ಕೆ ಶುರುವಾಗುತ್ತೆ. ಅಡ್ವರ್ಟೈಸ್ಮೆಂಟ್ ಹಾಕಬೇಡ ಅಂತ ಹೇಳೋಕ್ಕಾಗಲ್ಲ. ನಾವೇನು ಮಾಡಿದ್ವು, ಅಡ್ವರ್ಟೈಸ್ಮೆಂಟ್ ಪ್ರೆಸ್ ಕೌನ್ಸಿಲ್ ಏನು ಹೇಳಿತ್ತು, ಈ ಥರ ನೀವು ಮಾಡು ಅಂತ ಹೇಳಿ ಮಾಡಬೇಕು, ಮುಂದಕ್ಕೆ ಅದ್ರಲ್ಲಿ ಹಾಕೋದು ಬೇಡ ಅಂತ. ಅದು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದರು ಡೆಕ್ಕನ್ ಪ್ರಜಾವಾಣಿ. ಆ ವಿಷಯ ಹೇಳ್ತೀನಿ ಕೇಳಿ. ಆದರೆ ಇವತ್ತು ಕೂಡ ಅವ್ರು ಹಾಕಬೇಕಾಗಿ ಬಂತು. ಅವ್ರು ಮಾಡಿದೆ, ಅವ್ರು ಬಿಸ್ನೆಸ್ ಅಂತಿಗೆ ಬಂದು ಇಬ್ಬರಿಗೆ ಇನ್ಕಮ್ ಇಲ್ಲಿ ಬೆದ್ದಲೆ ಪೇಪರ್ ಹಾಕಿ ನಡೆಸ್ತಾರೆ ಇವರು. ನಾನೇ ಕೇಳಿದೆ ನಮಗೆ ಶಾಂತಕುಮಾರ್ ಒಂದು ಸಲ, ಏನು ಸರ್ ಫ್ರಂಟ್ ಪೇಜ್ ದೊಡ್ಡದಾಗಿ ಹಾಕ್ಬಿಟ್ಟು ಅಂದರೆ, ಅರೆ ನನಗೆ ಬರಬೇಕಾದ ಬಿಸಿಲು ನನಗೆ ದುಡ್ಡು ಬರ್ತದೆ, ಸಂಬಳ ಯಾವ ಕೊಡೋದು ಅಲ್ವೇ? ಯಾರು ನಿಯಮವನ್ನು ಪಾಲಿಸ್ಕೊಂಡು ಬಂದಂಥ ಇನ್ಸ್ಟಿಟ್ಯೂಷನ್ಸು ಕೂಡ ಹ್ಯಾಡ್ ಟು ಫಾಲೋ, ಬಿಕಾಸ್ ಅದರ್ಸ್ ಫಾಲೋ ದ ಕಾಂಬಿನೇಷನ್. ಅಂದರೆ ನ್ಯೂಸ್ ಪೇಪರ್ ಕಂಟ್ರೋಲ್ ಮಾಡ್ತಾರಲ್ಲ, ನ್ಯೂಸ್ ಆರ್ಗನೈಸೇಷನ್ ಕೊಟ್ಟು ಇನ್ಕ್ಲೂಡಿಂಗ್ ಟೆಲಿವಿಷನ್ ಇದು ಮಾಡ್ತಾರಲ್ಲ, ಅವ್ರಿಗೆ ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಜಾಸ್ತಿ ಬಂದಾಗ ನಂಗೆ ದುಡ್ಡು ಮಾಡಬೇಕು, ಒಂದು ಮಾಡಕ್ಕೆ ಹೋಗ್ತಾರೆ, ಎಲ್ಲ ಬಂದು ನೋಡ್ಕೊ ಹೋಗ್ತಾರೆ. ಆಮೇಲೆ ಈಗ ನನಗೊಂದು ಕಷ್ಟ ಆದಾಗ ನಂಗೆ ತುಂಬ ಪಾಲಿಟಿಷನ್ಸ್ ತುಂಬ ಬೇಕಾದವರು ಇದ್ದರು ನನಗೆ. ಅವ್ರ ತಗೋ ನಾನು ಒಂದು ಸಲ ₹500 ಸಾಲ ತೊಗೊಂಡು ತಪ್ಪೇನದಲ್ಲಿ ಜಯಶೀಲರ ಬಂದು ನಾನು ಇವತ್ತು ಬೇಕಾದ್ರೆ ಅವರೇ ಹೇಳಬಲ್ಲೆ. ಯಾಕೆಂದರೆ ನಾನು ಆ ಸಾಲ ತೊಗೊಂಡು ನನ್ನದು ಸ್ನೇಹಕ್ಕೋಸ್ಕರ, ಯಾವುದೋ ತಪ್ಪದ್ರಿಗೋಸ್ಕರ ಅವರು ಅದರಿಂದ ಕೊಟ್ಟರು, ವಾಪಸ್ ಕೊಟ್ಟೆ. ಬಟ್ ಅದೇ ಅಲ್ಲಿ ಬೇರೆ ವಿಷಯ. ಈ ಪೇಪರ್ ಇದು ನ್ಯೂಸ್ ಜ್ವರ ಹಾಕ್ಬಿಡ್ತೀನಿ ಅನ್ಬೇಡ, ₹500 ತೊಗೊಳ್ಳೋದಲ್ಲ. ಅದು ಮಾಡಿದ್ರೆ ಪ್ರೊಫೆಷನ್ಗೆ ವಿರೋಧವಾದದ್ದು ಕೆಲಸ, ಅದು ಮಾಡಿಕೊಡ್ದು ಅದನ್ನು. ಬಟ್ ಯಾರು ಕಂಟ್ರೋಲ್ ಮಾಡೋದಿಲ್ಲಂದರೆ ಅನ್ಲೆಸ್ ಪಬ್ಲಿಕ್ ಇನ್ ದಿ ಕಂಟ್ರಿ, ಅದು ಪಬ್ಲಿಕ್ ಜನ ಇದ್ರಲ್ಲ, ಜನಸಂಬಂಧ ಯಾರು ಪ್ರಜಾಪ್ರಭುತ್ವದಲ್ಲಿ ಯಾರಪ್ಪ ರಾಜರು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಜನಗಳೇ ಇದು ಪ್ರಜಾಪ್ರಭುತ್ವ ಅಂತ ಅಷ್ಟು ಹೇಳ್ಕೊಂಡು ಕೊಂಡಾಡ್ಬೋದು, ಹೊಗಳ್ಬೋದು. ಅದರ ಪ್ರಕಾರ ನಡ್ಕೊಳ್ತೀವಿ. ನಾವೇನು ಮಾಡೋಕ್ಕೆ ಮುಂಚೆ ಪ್ರಜೆಗಳನ್ನ ಕೇಳ್ತೀವಿ, ಬೇಕಾದಾಗ ನಮ್ಮ ಸ್ವಂತ ಬಂದದಕ್ಕೆ ಸ್ವಂತ ಲಾಭ ಬರೋದು ಆದರೆ ಹಾಗೆ ಮಾಡಿಬಿಡ್ತೀವಿ. ಆ ಟೆಂಡೆನ್ಸಿ ಹೋಗಬೇಕು. ಈಗ ಹೊಸದಾಗಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದರೆ ನಮ್ಗೆ ಕ್ರಿಟಿಸೈಸ್ ಮಾಡ್ತಾಯಿಲ್ಲ. ಸೊಸೈಟಿ ಹ್ಯಾಕ್ ಚೇಂಜ್ ಆಗಿದೆ. ದೇಶಭಕ್ತಿ ಇದ್ದವ್ರಿಗೆಲ್ಲ ಇವಾಗ ಸ್ವಂತ ಸ್ವಾತಂತ್ರ್ಯ ಸಂಗ್ರಾಮ ತಿಳ್ಕೊಳ್ತಕ್ಕಂಥ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಈಗ ನೋಡಿ, ಹೇಳಿ ಯಾಕೆ ಆಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು ಅಂತ. ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಸ್ಥಿತಿಗೆ ಬರಬೇಕಾದ್ರೆ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ಭಾರತದಲ್ಲಿ ಅಂತ ಬರೋದು. ಪ್ರೋಗ್ರೆಸ್ಸೇ ಆಗಿಲ್ಲ ಅಂತ ನಾನು ಒಪ್ಕೊಳ್ಳೋದಿಲ್ಲ.
ಪ್ರೋಗ್ರೆಸ್ ಸಾಕಷ್ಟಾಗಿದೆ. ಅದು ಮಿಸ್ಯೂಸ್ ಆಗಬಾರ್ದು ಅಷ್ಟೇ. ಮತ್ತು ದುಡ್ಡು ಮಾಡ್ಕೊಡೋದಾಗಲಿ ಪತ್ರನ ಮಾಡಬಾರ್ದು. ಯಾವಾಗ ರಾಜಕಾರಣಿಗಳು ಯಾವ ಪಕ್ಷದವರೇ ಆಗಲಿ ಅದು ನೀವು ಸಮುದಾಯ ಮಾಡಿಬಿಟ್ಟು ಆಮೇಲೆ ಉತ್ತರ ಕೊಟ್ಕೊಟ್ರು ಅಷ್ಟೇ, ಅದು ಪ್ರಶ್ನೆ ಬಿಷ್ಟೇ ಅಲ್ಲ, ಗೊತ್ತಾಗುತ್ತೆ. ಅವ್ರು ಸರಿ ಹೋಗದಿದ್ದ ಮೇಲೆ ಇವ್ರು ಸರಿ ಹೋಗಲ್ಲ. ಅದನ್ನು ನಿಮ್ಮಂಥವರು ಅವಕಾಶ ಬಂದಾಗ ಸರಿಯಪ್ಪ ದೇವರು ಧೈರ್ಯ ಮಾಡಬೇಕು ನಾವು. ಜಯಿಸಿಲ್ಲ ನಾನು ಇರ್ಬೋದು 25 ವರ್ಷ ಸರಿ ಮಾಡಿದ್ರೆ ಹೌದಾಗುತ್ತೆ, ಇದು ತಪ್ಪು ಮಾಡಿದೆ ನೀನು ಅಂತ ಹೇಳ್ಬೋದು. ಅಂತ ಜನ ಇರ್ತಿದ್ರು ಆಗ ಕರ್ಸಿ ಕೇಳಿ ನನಗೆ ಎಷ್ಟು ಜನ ಬಂದಿದೆ, ಯಾಕೆ ಈ ಥರ ಬಂದುಬಿಟ್ಟಿರಲ್ರಿ ಅಂತ 2 ವರ್ಷ. ಮತ್ತು ಸ್ನೇಹದಿಂದ ದೃಷ್ಟಿಯಿಂದ ಕೇಳೋರು, ಸ್ನೇಹಿತರಾಗಿ ನಡೆಸ್ಕೊಳ್ತಾಯಿದ್ರು. ಅದು ಬರಬೇಕು, ಅದು ಇದ್ರೆ ಅದು ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ದಿ ಪರ್ಪಸ್ ವಿತ್ ವಿಚ್ ಫಸ್ಟ್ ಆಫ್ ಆಲ್ ಜನಕ್ಕೆ ಮರ್ಯಾದೆ ಕೊಡಬೇಕು. ಈಸ್ ಎ ವೋಟರ್. ಈಗ 4 ಇದು ಆಸ್ತಿಗಿದೆ ಅಂತ ಹೇಳ್ತೀವಿ ನಾವು, ಎಸ್ಟೇಟ್ಸು ಡೆಮಾಕ್ರಸಿಲಿ ಅದೆಲ್ಲ ಬಂದದ್ದು. ಮುಂಚೆ ಮೂಲೆ ಎಸ್ಟೇಟ್ ಇತ್ತು. ನಿಮಗೆ ಗೊತ್ತಿದೆ, ಇಂಗ್ಲೆಂಡ್ನಲ್ಲಿ ನಡೆದಂಥ ಫೈಟ್ 100 ಇಯರ್ಸ್ ನಡೆದ ಮೇಲೆ ಆ 4th ಎಸ್ಟೇಟ್ ಅಂತ ಪ್ರೆಸ್ಗೂ ಒಂದು ಹೆಸರು ಬಂತು. 4th ಎಸ್ಟೇಟ್ ಹೆಸರು ಸರಿ, ಏನು ಡ್ಯೂಟಿ 4th ಎಸ್ಟೇಟು? ಬರೀ ಅಸೆಂಬ್ಲಿ ಕೂತ್ಕೊಂಡು ಮೇಲೆ ಕ್ರಿಟಿಸೈಸ್ ಮಾಡೋದ? ನೋ, ಒಳ್ಳೆ ಕೆಲಸ ಮಾಡಲ್ಲ, ಸರ್ಕಾರ ಕೆಲಸ ಹೊಗಳೋದು ನಮ್ಮ ಡ್ಯೂಟಿ ಅಲ್ವಾ ಜನಗಳ ದೃಷ್ಟಿಯಿಂದ. ಬರೀ ಕ್ರಿಟಿಸೈಸ್ ಆ 4th ಎಸ್ಟೇಟು ಇಂಡಿಪೆಂಡೆನ್ಸ್ಗೆ ಮಾಡ್ಕೊಂಬಂದಾಗ ಕ್ರಿಟಿಸಮ್ಮು ಮಾಡಬೇಕು, ಹೊಗಳಬೇಕು, ಸಪೋರ್ಟ್ ಮಾಡಬೇಕು. ಜನ ತಪ್ಪು ಮಾಡಿದಾಗ ಜನ ತಪ್ಪು ಅಂತ ಹೇಳಬೇಕು, ಇನ್ನೂ ಮಾಡಿದ್ರೆ ತಪ್ಪು ಅಂತ ಹೇಳಬೇಕು. ಆ ಕೆಲಸವನ್ನೇ ಯಾವುದನ್ನು ನಾವು 4th ಎಸ್ಟೇಟ್ ಸೊಸೈಟಿ ಜಸ್ಟ್ ಗಾಡ್ ದ ಡೆಮಾಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಕಾನ್ಸ್ಟಿಟ್ಯೂಷನ್ ವರ್ಕಿಂಗ್ ಆ್ಯಂಡ್ ಎವರಿ ಸೆಟಪ್ನ ಕಾಪಾಡುವಂಥ ಡ್ಯೂಟಿ ಆಗಿದೆ. ಅಲ್ಲೇ ದೋಷಗಳು ಬಂದರೆ ನ್ಯಾಚುರಲ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ನಾನು ಏನಂತ ಬುದ್ಧಿವಂತನ ತಿಳ್ಕೊಳ್ಳೋಕ್ಕೆ ನಿಮಗೆ ಗೊತ್ತಾಗುತ್ತೆ. ಆಲ್ ದಟ್ ಐ ಡಿಸೈರ್ ಬಿಫೋರ್. ನನಗೂ ಜೀವನದಲ್ಲಿ ಇರ್ತೀವಿ, ನನಗೆ ಗೊತ್ತಿಲ್ಲ ಯಾವಾಗ ಹೋಗ್ತೀನಿ ಅಂತ. ಆದರೆ ಒಂದು ಅವಕಾಶ ಸಿಕ್ತು, ನಿಮ್ಮಂತ ಅವ್ರದ್ದು ಡಿ ಗುಂಡಪ್ಪನವ್ರು ಅಂತೇಳಿದ್ರು ಟ್ಯಾಕ್ಸಿಷನ್ ಮಾತಾಡೋದು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಅವಕಾಶ ಸಿಕ್ತು, ಹೊರಗಡೆ ಹೋಗ್ಬೋದು, ರಷ್ಯಾಕ್ಕೆ ಅವಕಾಶ ಸಿಕ್ತು, ವೇಜ್ ಬೋರ್ಡ್ ಮೆಂಬರ್ ಆಗೋದು ಎಲ್ಲ ಸರಿಯೇ. ಆದರೆ ಬರ್ತಾ ಆ ಇಂಟ್ರೆಸ್ಟೇ ಕಡಿಮೆ ಆಗೋಗಿದೆಯಲ್ಲ, ಡಿಟರೇಷನ್ ಆಗ್ತಿದೆಯಲ್ಲ. ಆಮೇಲೆ ಸಿಟಿಸನ್ಸ್ಗಳು ಕೂಡ ಯಾರು ಯೋಚನೆ ಮಾಡೋರು ಇಲ್ಲ. ಎಜುಕೇಷನ್ ಸಿಸ್ಟಮ್ದು ಏನಾದ್ರು ಒಂದು ಪ್ರೆಸ್ ಬಗ್ಗೆ ಇದೆಯಲ್ಲ ನೋಡೋಣ ಹೇಳಿ, ಯಾವ ಸ್ಟೇಜ್ನಲ್ಲಿದೆ ಇನ್ಸ್ಟಿಟ್ಯೂಷನ್ನಲ್ಲಿ ಎಜುಕೇಷನ್ ಯಾವ ಲೆವೆಲ್ ಯಾರು ಕಾಶ ಇದೆಯಾ? ಇಟ್ಸ್ ಅ 4th ಎಸ್ಟೇಟು, ಇದನ್ನು ಕಾಪಾಡಬೇಕು. ಬಿಕಾಸ್ ಇಟ್ ಹ್ಯಾಸ್ ಟು ಗೈಡ್ ಆ್ಯಂಡ್ ಕರೆಕ್ಟ್ ದಿ ಅದರ್ ಎಸ್ಟೇಟ್ಸ್ ಅಂತ ಒಂದು ಟೀಚರ್ ಒಂದು ಲೆಸನ್ ಇದೆಯಾ? ಯಾವ ಸಬ್ಜೆಕ್ಟ್ಲಿದೆ ನೋಡೋಣ, ಯಾವ ಯೂನಿವರ್ಸಿಟಿಲಿ ಇಲ್ಲಿವರೆಗೆ. ಯಾಕೆ ಯಾವ ವಯಸ್ಸಲ್ಲಿ ಯಾಕೆ ಅದು ಅಂತ ಹಾಕಬೇಕು ಅಂತ ಬರಲಿಲ್ಲ. ದಿನ ವಯಸ್ಸಲ್ಲಿ ಸಾಲಿ ಗುಡ್ ಪರ್ಸನ್, ಈಸ್ ಎ ಟೀಚರ್, ಇದು ಸಮಾಜ ಸಂಬಂಧಪಟ್ಟವರು, ಅದು ಯಾತಕ್ಕೆ ಬರಲ್ಲ ಮತ್ತು ಹಾಗಾದರೆ? ಆದರೆ ಪ್ರೆಸ್ ಕೌನ್ಸಿಲ್ ಇಂಡಿಪೆಂಡೆನ್ಸ್ ಬಂದು ಏನು ಅಂತ ಗೊತ್ತಿಲ್ಲದೆ, ರೆಕಮೆಂಡೇಷನ್ಸ್ ಏನು ಅಂತ ಸರಿಯಾಗಿ ಗೊತ್ತಿದ್ದಾರೆ, ಬಂದು ಅಸೆಂಬ್ಲಿ ಕರೆದ್ರೆ ಬಂದಂಥ ಡಿ ವಿ ಗುಂಡಪ್ಪನವ್ರು ಆಗಿದ್ದಾರೆ ನೋಡಿ. ಅದು ಯಾಕೆ ಬಂದರೆ ಹಾಗಾದರೆ? ಹೋದ ಸಲ ಅಂಥವ್ರು ಸಿಗೋದು ಭಾಳ ಕಷ್ಟ. ಐ ಓನ್ಲಿ ಪ್ರೇ ಅಂಥವ್ರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹೇಳ್ತೀವಿ. ಏನಾದ್ರು ಪ್ರಶ್ನೆಗಳಿದ್ದರೆ ಉತ್ತರ ಕೊಡಬಲ್ಲ. ನಂಗೆ ಗೊತ್ತಿದ್ದರೆ ಮಾಡಿದ್ರೆ ಮಾಡ್ಬೋದು. ನಮಸ್ಕಾರ. ಟಿವಿ ಚಾನೆಲ್ಸು, ನ್ಯೂಸ್ ಚಾನೆಲ್ಸ್, ಬ್ರೇಕಿಂಗ್ ನ್ಯೂಸ್ ಅಂತೆಲ್ಲ ಹೊಸದಾಗಿ ಬಂದಿದೆ. ಹಾಗೆ ನಿಮ್ಮ ಮೊಬೈಲ್ನಲ್ಲೇ ನ್ಯೂಸ್ ಬಂದ್ಬಿಡುತ್ತೆ, ಇಂಟರ್ನೆಟ್ ಎಲ್ಲ ಬಂದಿದೆ. ಇದರ ಪರಿಣಾಮ ಇನ್ನೊಂದು 25 ವರ್ಷಕ್ಕೆ ನ್ಯೂಸ್ ಪೇಪರ್ಸ್ ಇರುತ್ತೋ ಅಂತ ಕೇಳಿ. ಅದು ಕೆಲವು ಕಡೆ ನ್ಯೂಸ್ ಪೇಪರ್ ಹಿಡಿದು ಕಷ್ಟ ಆಗಿಬಿಡುತ್ತೆ. ಅದು ನ್ಯೂಸ್ ಪೇಪರು ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಇಂಡಿಯಾದ ನಾವು ಎಕ್ಸ್ಪೆಕ್ಟ್ ಮಾಡಿದ್ಬೋದು ಆ ಥರ ಆಗ್ಬಿಡುತ್ತೆ ಅಂತ. ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಜಾಸ್ತಿನೂ ಆಗಿದೆ. ಒಟ್ಟಿನಲ್ಲಿ ನ್ಯೂಸ್ ಪೇಪರ್ಸ್ ಕಡಿಮೆ ಆಗಿಲ್ಲ ನ್ಯೂಸ್ ಪೇಪರಲ್ಲಿ. ಬಟ್ ನೀವು ಹೇಳಿದ್ರಲ್ಲ, ಅದು ಪಾಸಿಬಿಲಿಟಿ ಇದೆ. ಅನ್ಲೆಸ್ ನಾನು ಅದನ್ನು ಬಯಸೋದಿಲ್ಲ ಆ ಥರ ಆಗಬೇಕು ಅಂತ. ಕಂಟಿನ್ಯೂಸ್ ಯೂಸೇಜ್ ಆಫ್ ಮೊಬೈಲ್ಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅದು ಮನುಷ್ಯನ ಹೆಲ್ತ್ ಮೇಲೆ ಡಿಪೆಂಡ್ ಆಗೋದು, ವರ್ಕ್ ಮಾಡೋದು ಹೇಳ್ತಿ ಕೇಳಿ. ಇಟ್ಸ್ ಬೌಂಡ್. ಅದೇನು ಸಂಶಯ ಇಲ್ಲ. ತಮ್ಮ ಮಾರಾಟಕ್ಕೋಸ್ಕರ ಪ್ರಾಪಗಂಡ ಮಾಡಿದ ಅಲ್ಲಿ ಶುರು ಆಯ್ತಲ್ಲಿ. ಇನ್ನೇನು ಮೊಬೈಲ್ ಬಂದ ತಕ್ಷಣ ನಮ್ಮ ರಾಗವನ್ನೇ ಬೇಡ ಸಿಕ್ತು. ನಮ್ಮ ಬ್ರಿಟಿಷ್ ರಾಗವನ್ನು ಒಂದು ಸ್ವಲ್ಪ ಪ್ರೆಸಿಡೆಂಟ್ ಅವರ ಅಸೋಸಿಯೇಷನ್. ಬಟ್ ಅಷ್ಟೊತ್ತಿಗೆ ಇನ್ನು 25 ವರ್ಷ ಆ ಥರ ಉಪಯೋಗಿಸಿದ್ರೆ ಗಂಡು ಹೆಂಡರು ಯೂತ್ಗೆ ಅವ್ರಿಗೆ ಕಷ್ಟ ಬಂದುಬಿಡುತ್ತೆ. ಅದು ಆಗೋದು ಬೇಡ ನೈತಿಕೆ. ಬಟ್ ದೆರ್ ಇಸ್ ಎ ಡೇಂಜರ್, ಐ ಅಗ್ರಿ. ಬಟ್ ಅದು ತಿಳ್ಕೊಂಡ್ರೆ ಅದಕ್ಕೆ ಇದು ನ್ಯೂಸ್ ಪೇಪರ್ ಸುದ್ದಿರು ಸ್ವಲ್ಪ ಬುದ್ಧಿವಂತರು ಯಾವತ್ತೂ ತಿಳ್ಸ್ಕೋಬೇಕು ಆ ಥರ ಮಾಡಬೇಕು, ಇನ್ನೂ ಇಂಟ್ರೆಸ್ಟ್ ಕೀಪ್ ಮಾಡ್ತಾಯಿದ್ದಾರೆ. ಬಟ್ ಇದು ಬೆಳೀತಾ ಇಟ್ಸ್ ಸ್ಟಿಲ್ ಎ ಅಪೋನೆಂಟ್ ಫೋರ್ಸ್ ಫಾರ್ ದಿ ಗ್ರೋತ್ ಆಫ್ ನ್ಯೂಸ್ ಪೇಪರ್. ದರ್ ಇಸ್ ಅ ಪಾಸಿಬಿಲಿಟಿ. ಬಟ್ ಐ ಫೀಲ್ ಬರೋದಕ್ಕೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ. ಆಮೇಲೆ ಮೂಮೆಂಟ್ಲಿ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು, ಎಲ್ಲರೂ ಇರೋಲ್ಲ ಒಂದು ಫಂಕ್ಷನ್ ಹೇಳಿದ ಮಾತನ್ನ. ಆಗ ಬೇರೆ ಬೇರೆ ಟಿವಿಷನಲ್ಲಿ ಬೇರೆ ಬೇರೆ ಯಾಕೆ ಸ್ವಲ್ಪ ತಪ್ಪು ಬರುತ್ತೆ. ಮತ್ತು ಅಲ್ಲೂ ಕೂಡ ಅದು ತಪ್ಪುಗಳಾಗ್ತಿರುತ್ತೆ ನೋಡಿ. ಇಂಥವ್ರ ಕೆಟ್ಟ ಹೆಸರು ಬಂದು ಸ್ವಲ್ಪ ಕಡಿಮೆ ಆಗ್ಬಾರ್ದು. ನನಗೆ ಕೆಟ್ಟ ಹೆಸರು ಬಂದು ಅವ್ರು ಕಡಿಮೆ ಆಗಬೇಕು ಅಂತ ಬಯಸೋಲ್ಲ.
ಆ ಥರ ಆಗ್ಬೋದು, ಹಾಕ್ಕೊಡ್ದು ಅವರು ಮಾಡಬಾರ್ದು. ಇನ್ಫ್ಯಾಕ್ಟ್ ನಿಮ್ಮ ಟುಡೇ ರಿಪೋರ್ಟಿಂಗ್ನಲ್ಲಿ ಟುಡೇ ತಪ್ಪು ರಿಪೋರ್ಟ್ ಮಾಡಿದೆ ಅಂತ ಬರ್ತಾ ಕಂಪ್ಲೇಂಟ್ಸ್ ಭಾಳ ಕಡಿಮೆ ಆಗಿದೆ ನ್ಯೂಸ್ ಪೇಪರ್ಸ್, ಇಲ್ಲವೇ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಪತ್ರದಲ್ಲಿ ತಪ್ಪೊಪ್ಪಿಗೆ ಅಂತ ಅವರೇ ಹಾಕ್ಕೊಂಡಿದ್ದಾರೆ ನೋಡಿ. ಅವ್ರಿಗೊಂದು ಕಾಲಮ್ ಇದೆ, ತಪ್ಪಂದರೆ ಅವರೇ ಬೆಳೆದು ಹಾಡಾಕ್ತಾರೆ. ಬಟ್ ಆ ಕಾಲಮ್ಲಿ ಬರ್ತಾ ತಪ್ಪು ಹೇಳಿದ ಅವ್ರದ್ದೇ ಇದರಿಂದ ಕಡಿಮೆ ಆಗೋದು ಯಾವಾಗ ಅದು ಆಗಬೇಕು. ಅದು ಯಾವ ಪೇಪರ್ ಆದರೂ ನನ್ನ ಪೇಪರ್ ಆದರೂ ಇನ್ನು ಪೇಪರ್ ನಾನು ಹೇಳೋ ಬರವ ಅಂತಾರೆ, ಚೆನ್ನಾಗಿ ಬರ್ತದೆ ಕನ್ನಡ ಪೇಪರ್. ನಾನು ಹೇಳಿದ ನಮಗೆ ಎಲ್ಲ ನ್ಯೂಸ್ ಪೇಪರು ನಮ್ಮ ನ್ಯೂಸ್ ಪೇಪರ್ ನಮ್ಮ ಅಂತ. ಬಟ್ ಪ್ರಜಾವಾಣಿ ಕೆಲಸ ಮಾಡೋದು ಅದು ಇದು ಮಾಡ್ಕೊಂಡು ಹೋಗ್ತಕ್ಕಂಥ. ಗುಂಡೂರಾವ್ ನಾವು ಕೋರ್ಸ್ ಮಾಡ್ಬಿಟ್ಟು ಸೈಂಟ್ ಕಂಡ ಕ್ಲೋಸ್ ಆಗೋಯ್ತು ಒಂದು ಸಲ. ದಿವಾಕರ್ ಸಾಹೇಬ್ರು ಪಾಪ ಇದು ಮಾಡಿಬಿಟ್ರು, ಅವ್ರಿಗೆ ಇದು ಬಂದು ಮಾರಿಬಿಟ್ರು ಅದನ್ನು. MI ಘೋರ್ಪಡೆ ಸಾಹೇಬರು ತೊಗೊಂಡ್ರು ಅದು 2 ವರ್ಷ. ಅದಕ್ಕೆ ನಾನು ಕರೆದ್ರು, ಖಾದ್ಯ ಸಾಮಾನು ನಮ್ಮ ಗುರುಗಳು ಸಾಮಾನ. ಅವ್ರು ಕರೆದ್ರು, ಅವ್ರು ಬಂದು ಬರಬೇಡಿ. ನಾನು ಪ್ರಜಾವಾಣಿ ಬಿಟ್ಟು ಯಾಕೆ ಬರಬೇಕು, ಅಲ್ಲೇ ಮಲ್ಕೊಂಡಿದ್ದೆ 5 ವರ್ಷ, ಅದು ಪೇಪರ್ ಹೊತ್ಕೊಂಡು ಮಲ್ಕೊಂಡಿದ್ದವು ನಾನು ಅಂತಿತ್ತು. ಆದರೂ ಹೋಗ್ಬಿಟ್ಟೆ ಪ್ರಜಾವಾಣಿಗೆ ಹೋಗಿದ್ರು ಪಾಪ. ಅವರು ಆಲ್ ರೈಟ್ ನಿಮ್ಮ ಪ್ಲೀಸ್ ಗೋ ಅಂತ ಬರ್ಬೋದು. ಅಲ್ಲಿ ಜಾಯಿಂಟ್ ಅಟ್ಯಾಕೆ ಅಲ್ಲಿ ಸಂಯುಕ್ತಗಢದಲ್ಲಿ ಕೆಲಸ ಮಾಡ್ತಿದ್ದೆವು. ಏನು ಹೇಳಬೇಕು ಅಂತ ಬಂದೆ ಅನ್ಬೋದು. ಅಲ್ಲಿ ಏನು ಪ್ರಶ್ನೆ ಕೇಳಿ ಗೊತ್ತಾಗ ಬಿಡಿ, ಅದನ್ನ ಮತ್ತೆ ತಕ್ಷಣ ಅದಕ್ಕೊಂದು ಎಕ್ಸಾಂಪಲ್ ಕೊಡೋಣ. ಇಲ್ಲೂ ಆ ಥರ ಫಸ್ಟ್ ಆಫ್ ಆಲ್ ನ್ಯೂಸ್ ಪೇಪರ್ಸ್ ಮಾಡಿಕೂಡ್ದು. ಮಾಡ್ತಾಯಿದ್ರೆ ಮಾಡಿಕೊಡ್ದು ಅಂತ ಯಾವಾಗ ಬರುತ್ತೆ ಹೇಳುವ ಯಾರು? ಗೌರ್ಮೆಂಟವ್ರು ಹೇಳೋಕ್ಕಾಗಲ್ಲ, ಪೊಲೀಸ್ ಮೇಲೆ ಹೇಳೋಕ್ಕಾಗಲ್ಲ. ಪಬ್ಲಿಕ್ ಹ್ಯಾಸ್ ಟು ಸೇ ಇದೆ. ಆ ಪಬ್ಲಿಕ್ ಮೇಲೆ ಆ ಥರ ಥಿಂಕಿಂಗೇ ಇಲ್ವಲ್ಲ. ಆಮೇಲೆ ಈ ಹೊಸ ಸಾಫ್ಟ್ವೇರ್ ಇಂಜಿನಿಯರ್ಸು ಅದೆಲ್ಲ ಬಿಟ್ಮೇಲೆ ಆಮೇಲೆ ಆ ಥರ ಪಬ್ಲಿಕ್ ಒಬ್ಬನೇ ಇಲ್ವಲ್ಲ. ಲೈಸೆನ್ಸ್ ಯಾವ ಥರ ಆಗುತ್ತೆ? ನೀವು ಅಲ್ಲಿ 5 ವರ್ಷಕ್ಕೆ ಈ ಲೈಸೆನ್ಸ್ ಸ್ವಲ್ಪ ಭಾಷೆ 5 ವರ್ಷದಿಂದ ಇತ್ತಲ್ಲ ಅದನ್ನು. ನಾನು ಅದಕ್ಕೆ BJPಗೆ ಏನಿಷ್ಟು ಅಂತ ನಾನು ಹೇಳೋದಿಲ್ಲ. ಯಾರು ಕೆಟ್ಟ ಮಾಡಿದ್ರೆ ಒಳ್ಳೆಯದೇನೆ, ಕಾಂಗ್ರೆಸ್ ಕೆಟ್ಟ ಮಾಡಿದ್ರೆ ಸುಮ್ಮನೆ ಇರಬೇಕಾಗತ್ತಾ? ಅಲ್ಲ, ಅದು ಆಗ ಅಸೆಂಬ್ಲಿ ಹತ್ರ ನಡೀಬೇಕು ಅಂತ ಯಾರು ಹೇಳಲೇ ಇಲ್ವಲ್ಲ, ಹೇಳೋ ಜನವೇ ಇರಲಿಲ್ವಲ್ಲ. ಈ ಸಲ ಅಸೆಂಬ್ಲಿ ನಡೆಯೋ ಸರಿ ಅಂತ. ದೊಡ್ಡಸ್ವಾಮಿ ಅಂತವ್ರು ಈಗಲೂ ಒಬ್ಬರೇ ಬೆಂಗಳೂರಲ್ಲಿ ಏನಾದ್ರು ಸೋಷಿಯಲ್ ಅವ್ರಿಗೆ ತೊಂದರೆ ಆಗಿರೋ ಸ್ಟೇಟ್ಮೆಂಟ್ ಬರೋರು. ಏನೇನು ವಾಟಾಣ ಆಗೋದು 1 ನಿಮಿಷ 11 ಗಂಟೆ ಕೂತ್ಕೊಂಡ್ರು ಅಸೆಂಬ್ಲಿ ಪೂರ್ತಿ ಸೆಷನ್ ಅಟೆಂಡ್ ಮಾಡೋದು ಸಾಯಂಕಾಲದವರೆಗೆ. ಕೂತೆ ಮಾಡ್ತಾಯಿದ್ರು ಅವರು. ಅಂಥ ಜನಗಳು ಇಲ್ಲ ಅಲ್ಲಿ ಹೋಗಿದೆ. ಸೊ ಅನ್ಲೆಸ್ ನಮ್ಮ ಪಬ್ಲಿಕ್ ಒಪಿನಿಯನ್ ಇಲ್ಲದೇ ಮಕ್ಕಳ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಡಿಸ್ಕಸ್ ಮಾಡೋದು. ಅದು ಇದ್ದ ತಕ್ಷಣ ಆ ಪೊಲಿಟಿಕಲ್ ಬಂದುಬಿಡ್ತಾರೆ, ಇವನ್ ಮಿನಿಸ್ಟ್ರುಗಳನ್ನ ಗೊತ್ತು, ಅವನ ಮಿನಿಸ್ಟರ್ ತಪ್ಪಲ್ಲ. ಅದು ಯಾವತ್ತೂ ಇರೋದೇ ಕಾರಣ. ಬಟ್ ಆನ್ ದ ಹೋಲ್ ಗೋಕುಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಅಂತ ಇದು ಮಾಡೋದು ಇವ್ರು ಹೇಳೋದನ್ನು ನಿಧಾನ ಹೇಳ್ಬೋದಲ್ಲ, ಕ್ರಿಟಿಸಿಸಮ್ ಹೇಳ್ಬೋದಲ್ಲ, ಬೈದೇ ಹೇಳಬೇಕೆ, ತಪ್ಪು ಅಂತ ಹೇಳ್ಬೋದಲ್ಲ. ಪ್ರಜಾಪ್ರಭುತ್ವ ನಮ್ಮ ಹಿತಕ್ಕೆ, ಜನಗಳ ಸ್ವಾತಂತ್ರ್ಯ ಅಡ್ಡಿ ಬರುತ್ತೆ, ನೀವು ತಿದ್ದುಕೊಳ್ಳಿ ಅಂತ ಪ್ರಾಶಸ್ತ್ಯ ಒತ್ತಾಯ ಮಾಡ್ತೀವಿ ಅಂತ ಹೇಳ್ಬೋದಲ್ಲ. ಅಂತ ಇಂಥ ಆರ್ಗನೈಸೇಷನ್ ಬೆಳಿಬೇಕು. ಇಲ್ಲಾಂದರೆ ಖಂಡಿತ ಸಾಧ್ಯ ಇಲ್ಲಮ್ಮ. ಇದಕ್ಕೆ ಡಿಟೋರೇಷನ್ ಆಗೇ ಹೋಗ್ಬಿಡುತ್ತೆ ಅಂತ ನನ್ನ ಅನಿಸಿಕೆ. ನೀವು ಹೇಳೋದು ವೆರಿ ಗುಡ್ ಕ್ವಶನ್. ಬಟ್ ಪೀಪಲ್ ಶುಡ್ ಟೇಕ್ ಮೋರ್ ಇಂಟ್ರೆಸ್ಟ್. ಬಟ್ ಆ ಥರ ಕಾಣೋದಿಲ್ಲ ಈಗ ಜನ ಬಂದವರಿಗೆ. ಯಾಕಂದರೆ ಕಿಡ್ಸಮ್ಮೆ ಜಾಸ್ತಿ ಆಗುತ್ತೆ, ಏನಿಲ್ಲ ಮಾಡ್ಕೊಂಡು ಹೋಗ್ತಾರೆ, ಮಾಡೋದು ದುಡ್ಡು ಅಡ್ಡ ಬರುತ್ತೆ. ನೀಗ್ಯಾಕೆ ಸುಮ್ಮನೆ ನೀಗ್ಯಾಕೆ ಹೋಗಿದ್ದೆ ಕೂತ್ಕೊಂಡು ಆಮೇಲೆ ಪಕ್ಕದಲ್ಲಿ ಬೇರೆ ಪೊಲಿಟಿಕಲ್ ಪಾರ್ಟಿಯವನು ಸ್ವಲ್ಪ ನೋಡ್ಕೊಂಡು ಸೇರಿ ಮಾಡ್ಬೋಣ ಅಂತ ಹೇಳ್ತಕ್ಕೆ ಹೋಗ್ತಾರೆ, ಏನೋ ಮಾಡೋಕ್ಕೆ ಹೋಗ್ತಾರೆ. ಈಗ ಮುಂಚೆ ಪರಸ್ಪರ ಕೂತ್ಕೊಂಡು ಮನೆಗಳ್ಕೊಂಡು ಹೆದರಿಕೆ ಇತ್ತು. ಕೆಲವು ಲೊಕ್ಯಾಲಿಟೀಸಲ್ಲಿ ಇವರು ಮಾತಾಡೋಕ್ಕಾಗ್ತಾರೆ ನೋಡಿ. ಯಾವನೊಬ್ಬ ಲೀಡರ್ ಇರ್ತಾನೆ, ಅವನು ತಕ್ಷಣ ಮಾಡ್ತಾನೆ ಕೋಲ್ಕೊಂಡು. ಎಲ್ಲಿ ವೆರಿ ಡೆಮಾಕ್ರಸಿ ಇನ್ ಕೆಲವು ಪಾರ್ಟ್ಸ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಇದೆ, ಅದು ಕಾನ್ಸ್ಟಿಟ್ಯೂಷನ್ ಯಾರು ಓದೋದಿಲ್ಲ. ಕಾರುಗಳಿದ್ದರೆ ಕಾರುಗಳು ಹೋಗ್ತಾರೆ. ಆಮ್ ನಾಟ್ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಜರ್ನಲಿಸ್ಟ್. ಐಮ್ ಟೆಲ್ಲಿಂಗ್, ನಾವು ಪೊಲಿಟಿಕಲ್ ಪಾರ್ಟಿಯೂ ಅಲ್ಲಲ್ಲ. ಯಾರು ಸರಿ ನಡೀತಾರೆ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಸತ್ಯನೇ ಇರ್ತಾರೆ, ಅವ್ರಿಗೆ ನನ್ನ ನಮಸ್ಕಾರ ಸಹಕಾರ. ಅಂಥವರೇ ಕಡಿಮೆ ಆಗಿಬಿಡ್ತಾರಲ್ಲಮ್ಮ. ಲೆಸ್ಲೆಕ್ಚರ್ಗಳು ಇಲ್ಲ ಎಲ್ಲೂ ಕೂಡ ಕ್ರಿಟಿಸಮಲ್ಲಿ. ಪೇಪರ್ ಸಾಹಿತ್ಯ ಕ್ಷಮಿಸಬೇಕು, ಪದ್ಯ ಅದು ಕಡಿಮೆ ಆಗಿದೆ. ಬಟ್ ಇವನ್ ದೆನ್ ಬಟ್ ಥಿಂಗ್ಸ್ ಆರ್ ಬೌಂಡ್ ಟು ಚೇಂಜ್. ಅದು ಸುಮ್ಮನೆ ಆಗಂತೀವಿ ನಾವು. ಯಾಕಂದರೆ ನೀವು ಶಿಪ್ಪಲ್ಲಿ ಹಿಸ್ಟ್ರಿ ನೋಡ್ಕೊಂಬಂದರೆ ಕಮ್ಯುನಿಸಮ್ಮು ಬಂತು, ಇಲ್ಲ ಗೊತ್ತಿಲ್ಲ ಬಂತು, ಎಲ್ಲರೂ ಮುಂಟೆ ದೇಶ ಹಾಳಾಗೋಗುತ್ತೆ. ಅದೇ ಕಮ್ಯುನಿಸಮ್ 10 ವರ್ಷ ಆದಮೇಲೆ ವೈಲೆನ್ಸ್ ನೀಡ್ ನಾಟ್ ಬಿ ಎ ಇನ್ಎವಿಟಬಲ್ ಫೋರ್ಸ್ ಆಫ್ ಎ ರೆವಲ್ಯೂಷನ್, ಪಾರ್ಟ್ ಆಫ್ ರೆವಲ್ಯೂಷನ್ ಅಂತ ಅವರೇ ಮಾಡಿ ಫೋರ್ಸಿಂದ ನುಗ್ಗೋ ಲಿಂಕನ್ ಇವನು ಮಾಡಿದಾಗ ರಷ್ಯಾದಲ್ಲಿ ಅದಾಯಿತು. ಅದೇ ಕಮ್ಯುನಿಸ್ಟ್ ಪಾರ್ಟಿನ ಕಂಪ್ನಿಲಿ ವೈಲೆನ್ಸ್ ನೀಡ್ ನಾಟ್ ಬಿ ಇದು ಇನ್ಎವಿಟಬಲ್ ಫೋರ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಅವರಿಗೆ ಡಿಸಿಷನ್ ಮುಂದೆ ಆಗಿ ಬಂದರು. ಆಮೇಲೆ ಯಾವುದಕ್ಕೆ ಮತ್ತು ಅವ್ರು ಎಲ್ಲರಿಗೂ ಕೆಲಸ ಆಯಿತು. ಕಂಟ್ರೋಲ್ ಇರ್ಬೋದು ಬೇರೆ ವಿಷಯ, ನಿಮ್ಮ ಕಂಟ್ರೋಲ್ ಇರೋದು.
ಕಂಟ್ರೋಲ್ ಯಾವ ಥರ ಇತ್ತು ಅನ್ನೋದನ್ನು ಎಕ್ಸಾಜೇಟ್ ಮಾಡೋ ಹೇಳಿರ್ತಿದ್ರೆ ಅಮೇರಿಕನ್ ಬೇಕಾಗಿಲ್ಲ. ಅದು ಮಾಡ್ಕೊಂಡು ಬಂತು. ಆಮೇಲೆ ಅದಕ್ಕೆ ಮತ್ತೆ ಅಲ್ಲಿ ಯಾಕೆ ಲಾಂಚ ಶುರುವಾಗಿ ಹಾಗಾದ್ರೆ ಸರ್ ಯಾವಾಗ ಸಿಚುವೇಶನ್ಸ್ ಇರೋಯ್ತು ಆ ರಿಸ್ಟ್ರಿಕ್ಷನ್ಸ್ನ 30 ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡ್ರೆ ಯಾವನು ಕೇಳ್ತಾನೆ? ಅದು ನ್ಯೂ ಜನ್ರೇಷನ್ನು. ಆ ನ್ಯೂ ಜನ್ರೇಷನ್ ನಮ್ಗೆ ಓಡಬೇಕು. ಎಷ್ಟು ಬೇಕೋ ಅಷ್ಟು ರಿಸ್ಟ್ರಿಕ್ಷನ್ ತೆಗೆದುಬಿಟ್ಟು ಇದರಲ್ಲಿ ಇಟ್ಕೊಂಡು ಇಂತ ಮಾಡ್ಕೊಂಡು ಬಂದಿದ್ರೆ ಅಥವಾ ಯಾರು ಯೋಚನೆ ಮಾಡಲಿಲ್ಲ ಮಾಡಿ. ಈಗ ಇಂಡಿಯಾದಲ್ಲಿ ತಗೊಳ್ಳಿ, ಕಮ್ಯುನಿಸ್ಟ್ ಪಾರ್ಟಿಯವರು ಹೈದರಾಬಾದ್ಲಿದ್ದು ಇಲ್ಲಿರೋದು ಇವು ಬರ್ತಾರೆ. ಈಗ ಕಾರ್ಡ್ ಹೋಗಿ ಕುತ್ಕೊಂಡು ಈಗ ಅವ್ರು ನಂಬ್ಕೊತಾರೆ. ಅವ್ರು ಹೋದ ಹಿಡ್ಕೊಂಡು ಏನೋ ಮಾಡಿಕೊಂಡು ಅದು ಏನಾಗುತ್ತೆ, ಜನರಾಗುತ್ತೆ, ಯಾರಿಗೆ ಹೆದ್ಕೋತಾರೆ, ಯಾರು ಹೆದ್ಕೋತಾರೆ ಈಗ ಅವರಿಗೆ. ಅವ್ರು ಆ ಥರ ನಡ್ಕೋಬೇಕು ಅಂತ ಎಲ್ಲರೂ ಅಲ್ಲ. ಆ ಮೂಮೆಂಟ್ಗಳೇ ಆ ಥರ ಆಗ್ಬಿಡುತ್ತೆ. 10 ವರ್ಷ 20 ವರ್ಷ ಆದಮೇಲೆ ಜನ್ರೇಷನ್ನೇ ಗ್ಯಾಪ್ ಆ ಥರ ಅಂತ ಆಗೋಗ್ಬಿಡುತ್ತೆ ಜನ್ರೇಷನ್. ಇಲ್ಲಿವರೆಗೆ ಏನು ಸಾಧನೆ ಮಾಡಿದ್ದೀವಿ ಅದನ್ನ ಇಟ್ಕೊಂಡು ಆ ರಿಸ್ಟ್ರಿಕ್ಷನ್ಸ್ ಎಲ್ಲ ಆಯ್ತು, ಆದರೂ ಹೆದರಿಕೆ ಎದುರಿಸಬೇಕಾಗಿಲ್ಲ, ಏನು ಪ್ರೊಟೆಕ್ಟ್ ಮಾಡಿ ಬೇಕಾ ಚೇಂಜ್ ಮಾಡಿಬಿಡಿ ಅಂತ ಒಂದು ಲಿಬರ್ಟಿ ತೊಗೊಂಡ್ಕೊಂಡು ಮಾಡಿದ್ರೆ ಅದು ಎಲ್ಲಿವರೆಗೆ ಮಾಡಿದ ಅಚೀವ್ಮೆಂಟು ಕಾಪಾಡಿದ ಹಾಗಾಗುತ್ತೆ, ರೆಸ್ಟೋರ್ ಮಾಡಿದಾಗುತ್ತೆ. ಹೊರಗೆ ಮುಂದೆ ಸುಲಭವಾಗುತ್ತೆ. ಆ ಥರ ಎಲ್ಲ ಯಾವ ಕಂಟ್ರಿನೂ ಅದು ಮಾಡ್ಕೊಳ್ಳಿಲ್ಲ. ಬಹುಶಃ ಮನುಷ್ಯನ ವರ್ಗವೇ ಆ ಥರ ಅಂತ ಕಾಣುತ್ತೆ. ಅಚೀವ್ ಕೊಡುವ ಪ್ರಾಣ ಕೊಡುತ್ತಾ ಇರ್ತಾನೆ, ಅದನ್ನೇ ತಾನು ಅಚೀವ್ ಮಾಡಿದನ್ನು ಮುಂದಕ್ಕೆ ಜನ್ರೇಷನ್ಗೆ ಅನುಕೂಲ ಅಂತ ಕಾಪಾಡೋಕ್ಕೂ ತಯಾರಿರೋದಿಲ್ಲ. ಆ ಥರ ಆಗೋಗುತ್ತೆ ಕಾಂಟ್ರಡಿಕ್ಷನ್. ಹಾಂ 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 ಮೀಡಿಯಾ ಟ್ರಯಲ್ ಅಲ್ಲ, ಮೀಡಿಯಾಸ್ ಡ್ಯೂಟಿ ಇಷ್ಟು ಟ್ರಯಲ್ ಮಾಡಬಾರ್ದು ಮಾಡಬೇಕಾಗುತ್ತೆ. ಕರೆಕ್ಟ್, ಐ ಅಗ್ರಿ. ಕರೆಕ್ಟ್. ಇಸ್ ಎ ವೆರಿ I agree with you. See, it's our duty to bring it to the notice of the other wings of the democracy, including young people. ಅದು ಬೇಕು. ತಪ್ಪು ಮಾಡಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ ಅಂತ ಬರೀರಿ. ನೀವೇ ಟ್ರಯಲ್ ಮಾಡಬಾರ್ದು. ಐ ಅಗ್ರಿ. ಟ್ರಯಲ್ ಕಂಡಕ್ಟ್ ಮಾಡೋದು ಇಸ್ ನಾಟ್ ಎ ಪಾರ್ಟ್ ಆಫ್ ದಿ ಡ್ಯೂಟಿ ಆಫ್ ದಿ ನ್ಯೂಸ್ ಪೇಪರ್, ಬಿಕಾಸ್ ದರ್ ಇಸ್ ಅನದರ್, ಯು ಆರ್ ಎನ್ಕ್ರೋಚಿಂಗ್ ಅಪಾನ್ ದ ಪವರ್ಸ್ ಆ್ಯಂಡ್ ದ ಫಂಕ್ಷನ್ಸ್ ಆಫ್ ದ ಅದರ್ ಪಾರ್ಟ್ ಆಫ್ ಡೆಮೋಕ್ರಸಿ, ಜುಡಿಷಿಯರಿ. ಆದರೆ ಬಟ್ ಥ್ಯಾಂಕ್ ಯು ವೆರಿ ಮಚ್, ಐ ಕಂಗ್ರ್ಯಾಚುಲೇಟ್ ಯು. ಈ ಥರ ಮಾಡಬಾರ್ದು. ಸೆನ್ಸೇಷನ್ಗೆ ಅವ್ನು ಮಾಡ್ದಂತ ಮಾಡ್ತಾರೆ, ಇವನು ಮಾಡ್ತಾರೆ. ಈಗ ಕಂಪ್ಲೇಂಟ್ಸ್ ಎಲ್ಲ ತೊಗೊಂಡು ಎಲ್ಲ ಮಾಡ್ತೀರಪ್ಪ 4 ನಿಮಿಷ. ಐ ಅಪ್ರಿಷಿಯೇಟ್ ದೆಮ್. ಕಂಪ್ಲೇಂಟ್ಸ್ ಹೋಗುತ್ತೆ, ಕಂಪ್ಲೇಂಟ್ ಆಗುತ್ತೆ, ಹೇಳ್ತಾರೆ, ಮಾಡ್ತಾರೆ ಅಂತ. ನೀನೇ ಟ್ರಯಲ್ ಕೂತ್ಬಿಟ್ರೆ ಏನು ಎಸ್ ಆರ್ ನೋ ಅಂತ ಕೇಳ್ತಾರೆ ಪ್ರಶ್ನೆ, ಮಾಡು ಸರಿನಾ ಅಂತ ಅಷ್ಟು ಮಟ್ಟಿಗೆ ಹೋಗ್ಬಿಟ್ಟು ನೀವು ಸಿ ಇಟ್ಸ್ ಅವರ್ ಡ್ಯೂಟಿ ಟು ಇನ್ಫಾರ್ಮ್ ದ ಸೊಸೈಟಿ ಆ್ಯಂಡ್ ಅದರ್ ಎಸ್ಟೇಟ್ಸ್ ಇನ್ ದ ಸೊಸೈಟಿ ಅಬೌಟ್ ವಾಟ್ ಇಸ್ ಹ್ಯಾಪನಿಂಗ್. ಗುಡ್, ಇಂಪಾರ್ಟೆಂಟ್. ಬ್ಯಾಡ್, ರಿಪೋರ್ಟ್ ಇಟ್ and leave it to them to take proper action. If they don't leave it to them, then chastise them. ಇಷ್ಟೊಂದು ಯಾಕೆ ಗಮನ ತೊಗೊಂಡು ಅಂತ ಹೇಳಿ, ಪೊಲೀಸವ್ರು ಯಾಕೆ ಗಮನ ತೊಗೊಂಡು ಅಂತ ಕೇಳಿ. ನಾನೇ ಪೊಲೀಸ್ ಹಾಕೋಕ್ಕಾಗಲ್ಲ, ಮಾಡಬಾರ್ದು. ಐ ಅಗ್ರಿ ವಿತ್ ಯು. ಐ ಅಗ್ರಿ ವಿತ್. ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಹೆಸರೇನು ಸರ್? ಹಾಂ, ಗೊತ್ತು ಈಗ ಗೊತ್ತು. ಹಾಂ 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 ಹ್ಞೂ without disclosing the facts, without giving the facts to the public, they give their opinion. See, for example, in the recent times, the Arushi murder case, Delta case, like that in separation cases, one reporter asked, Supreme Court or the High Court was observing like this. What is your opinion? So I feel the duty of a reporter is only to state the facts, to bring the facts to the notice of the public, and do not give opinion. Leave to the public to form their own opinion. No, right to assert, but Mantrao, duty of the newspaper to bring any events to the notice of the paper properly. ಶುದ್ಧವಾಗಿರಬೇಕು. ಕಂಪೋಸರ್ ಮೇಲೆ ಸತ್ಯ ಬಂದ ಏನು ನಡೀತು ಅದರ ಪ್ರಕಾರ ತಿಳಿಸಬೇಕು. ಆ್ಯಕ್ಷನ್ ತೊಗೋಬೇಕು ಅಂತ ಬೇಕಾದ್ರೆ ಬರೀಬೋದು. ಇದನ್ನು ಬೇಕಾದ್ರೆ ಆ್ಯಕ್ಷನ್ ತೊಗೊಳ್ಳಿ, ಪೊಲೀಸರು ತೊಗೊಳ್ಳಿ ಅಂತ. ನಾನೇ ಆ್ಯಕ್ಷನ್ ತೊಗೊಂಡು ಕಾಮೆಂಟ್ ಮಾಡಿ ಶುರು ಮಾಡಿದ್ರೆ, ಇವು ಸರಿ ಮಾಡಿ ಶುರು ಮಾಡಿದ್ರೆ, ಯಾಕೆ ತಗೊಳ್ಳ ಅಂತ 4-5 ಮಾಡಿದ್ರೆ ನೀವು ಯಾಕೆ ತೊಗೊಳ್ಳ ಅಂತ ನಮ್ಮೊಂದು ಎಡಿಟೋರ್ ಬರೀಬೇಕಾಗುತ್ತೆ. ಬರೆಯೋ ರೀತಿ ಎಲ್ಲಕ್ಕೂ ಬರೆಯೋ ರೀತಿ ಇದೆಯಲ್ಲ. ಪ್ರೆಸೆಂಟೇಷನ್ ಎಂಬುದಲ್ಲ ಮೋಸ್ಟ್ ಅಫೆನ್ಸಿವ್ ಥಿಂಗ್ನ ಕಾಮನಾಗಿ ವಿತೌಟ್ ಅಫೆಂಡಿಂಗ್ ಪರ್ಸನ್ ಹೇಳ್ಬೋದು ನಾವು. ಆ ಡ್ಯೂಟಿ ಮಾಡಬೇಕು. ಇದರಲ್ಲಿ ನೀವು ಪರ್ಸನಲ್ ಒಪಿನಿಯನ್ನೇ ಬರೆದುಬಿಟ್ರೆ, ಫಾರ್ ಎಕ್ಸಾಂಪಲ್
ನಾನು ಎಕ್ಸಾಂಪಲ್ ನನ್ನ ಬೇರೆಯವರ ಕ್ರಿಟಿಸೈಸ್ ಮಾಡ್ಬೋದು, ಬೇಕಾದ್ರೆ ಕ್ರಿಟಿಸೈಸ್ ಮಾಡ್ಕೊಂಡು ಹೋಗಿ ನಾನು ಯಾಕಂದರೆ ನನಗೆ ಯಾರು ಪರವಾಗಿ ದುಡ್ಡು ತೊಗೊಂಬಂದು ನಾನು ಮಾತಾಡ್ತಾ ಇಲ್ಲ. ಅದಕ್ಕೆಲ್ಲ ಈ ಕಾಮೆಂಟ್ ನ್ಯೂಸ್ ಓದ್ತೀರಿ, ತಕ್ಷಣ ಅದ್ರ ಮೇಲೆ ಕಾಮೆಂಟ್ ಮಾಡೋದಂತೇನು? ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, it is our duty to bring what is happening to the kind notice of the public first for the masters of democratic system. ಕರೆಕ್ಟಾಗಿ ಅವರು ಶುದ್ಧವಾಗಿ ನೇರವಾಗಿ ವಸ್ತುನಿಷ್ಠವಾದಂತಹ ಸುದ್ದಿನ ಅವ್ರು ತಿಳಿಸ್ಬೇಕು, ಅವ್ರಿಗೆ ಬರಬೇಕು. ಆಮೇಲೆ ಒಂದು ದಿವಸ ಬಿಟ್ಟು ಗೈಡೆನ್ಸ್ ಆಗಿ ಏಟೋಲ್ ಬರೀ, ಆ ನ್ಯೂಸ್ ಜೊತೆಗೆ ಬರದೆ ಎರಡು ಇನ್ಫಾರ್ಮಿಂಗ್ ಬರಬಾರ್ದು. ಆ ಜೊತೆಲಿ ಯಾಕೆ ಆಗಿ ಬರಬೇಕು, ಅದ್ರ ಜೊತೆಲಿ ಯಾಕೆ ಅದು ಒಬ್ಬರು ಸೇರಿಸ್ಕೊಂಡು ನೀನು ಒಪಿನಿಯನ್ನೆಲ್ಲ ಯಾಕೆ ಇನ್ಸಿಡೆಂಟ್ ಬರೀರಿ. ನನಗೆ ಹಾಗನ್ಸುತ್ತೆ. ಈಗ ಅದೀಗ ಕೆಲವು ಇದರಲ್ಲಿ ನ್ಯೂಸ್ ಹೇಳ್ತೀವಿ, ಓದ್ತಾರೆ, ಓದ ತಕ್ಷಣ ತಕ್ಷಣ ಕಾಮೆಂಟ್ ಮಾಡಿ ಸುಮ್ಮನೆ ಬಿಡ್ತಾರೆ, ಕುತ್ಕೊಂಡು ಕೇಳಬೇಕು, ಆಮೇಲೆ ಅದನ್ನು ಮುಂದೆ ಓದ್ತಾರೆ. ನಾನು ಅವರ ಎಬಿಲಿಟಿ, ಅವ್ರ ಎಕ್ಸ್ಪೀರಿಯೆನ್ಸು, ಅವರಿಗೆ ಹ್ಯಾಟ್ಸ್ ಆಫ್, ನಾನು ನಮಸ್ಕಾರ ಮಾಡ್ತೀನಿ. ಬಟ್ ಮುಂಚೆ ಇನ್ಫಾರ್ಮ್ ದಟ್ ಪೀಪಲ್ ಇನ್ ಡೆಮಾಕ್ರಸಿ ವಾಟ್ ಹ್ಯಾಪನ್ ಇಂಪಾರ್ಷಿಯಲಿ, ದೆನ್ 5 minutes ಬಿಟ್ಕೊಂಡು ನೀನು ಕಾಮೆಂಟ್ ಹೇಳ್ಬೇಕಾದ್ರೆ ಅದ್ರ ಜೊತೆ ಹೇಳ್ತಾ ಕೂತ್ಕೊಂಡ್ರೆ ವಾಟ್ ಇಸ್ ಯುವರ್ ಇಂಟ್ರೆಸ್ಟ್ ದೆನ್? ಯಾವ ಫಾರ್ಮ್ ನಡೀತದೆ ಕರೆಕ್ಟ್ ಇನ್ಫಾರ್ಮೆಂಟ್ ಈವೆಂಟ್ಸ್ ಹೋಗಿ ಪಬ್ಲಿಕ್ ಹೋಗಬೇಕಲ್ಲ. ಆ ವಿಷಯನೇ ತಿಳಿಸ್ತೇ ಹೋದರೆ ಪೂರ್ತಿಯಾಗಿ ಪೂರ್ಣವಾಗಿ ನೀವು ಯಾವ ಜಡ್ಜ್ಮೆಂಟಿಗೆ ಬರ್ತೀರಿ? ದಟ್ಸ್ ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ದಟ್ಸ್ ನಾಟ್ ವಿ ಹ್ಯಾವ್ ಎ ರೈಟ್ ಟು ಪ್ರೊನೌನ್ಸ್ ಜಡ್ಜ್ಮೆಂಟ್, ಬಟ್ ವಿ ಹ್ಯಾವ್ ಟು ಚೂಸ್ ದಿ ಅಕೇಶನ್, ನಾಟ್ ಅಟ್ ದಿ ಟೈಮ್ ಆಫ್ ಇನ್ಫಾರ್ಮ್ ದಿ ಪೀಪಲ್. ಅವರ್ ಡ್ಯೂಟಿ ಆ ಟೈಮ್ ಈಸ್ ಟು ಇನ್ಫಾರ್ಮ್ ದ ಪೀಪಲ್, ವಸ್ತುನಿಷ್ಠವಾಗಿ ಕ್ಲಿಯರಾಗಿ ಕರೆಕ್ಟಾಗಿ ಎಲ್ಲ ಪಾಯಿಂಟ್ಸ್ ಮುಂದೆ ಮಾಡಿದ್ರೆ ನಮ್ಮ ಡ್ಯೂಟಿ. ಅದನ್ನು ಪೀಪಲ್ ಮೇನೆ ಡಿಸಗ್ರಿ ಬಿಕಾಸ್ ವರ್ ಸಕ್ಸಸ್ಫುಲಿ ಡೂಯಿಂಗ್ ದಟ್. ದೇ ಹ್ಯಾವ್ ಎ ರೈಟ್ ಟು, ಬಿಕಾಸ್ as I have a right to speak, and I have a right to, but that's not correct. ಈ ಬುದ್ಧಿವಂತ ಯಾರು ಅಂತಾರೆ, ಈ ನಮಸ್ಕಾರ ಬುದ್ಧಿವಂತ ನಮಸ್ಕಾರ, ಬಟ್ ಸರಿಯಾಗಿ ಉಪಯೋಗಿಸಿ ಇನ್ ದ ಇಂಟ್ರೆಸ್ಟ್ ಆಫ್ ಡೆಮೋಕ್ರಸಿ. ಬಟ್ ಲೆಟ್ ಅಸ್ ನಾಟ್ ಥಿಂಕ್ ದಟ್ ದ ಪೀಪಲ್ಸ್ ಆರ್ ಫೂಲ್ಸ್. ನೋ, ಅವ್ರ ಎಜುಕೇಷನ್ ಇರಬೇಕು, ಬಟ್ ಅವರ್ ಡ್ಯೂಟಿ ಟು ಇನ್ಫಾರ್ಮ್ ದ ಕರೆಕ್ಟ್ನೆಸ್. ದ ಫಸ್ಟ್ ಡ್ಯೂಟಿ ಆಫ್ ಜರ್ನಲಿಸಮ್, ನೀವು ಟಿ ವಿ ತಗೊಳ್ಳಿ, ಇಸ್ ಟು ಕೀಪ್ ದ ಪೀಪಲ್ ಇನ್ಫಾರ್ಮ್ ಆಫ್ ದ ಈವೆಂಟ್ಸ್ ಇಂಪಾರ್ಷಿಯಲಿ. ದೆನ್ ಯು ಹ್ಯಾವ್ ಟು ಗೈಡ್ ಆಮೇಲೆ ಮಾಡು. ನೀವು ಕೂತ್ಕೊಂಡು ಮಾತಾಡ್ತಿರುವಾಗ ಇದನ್ನು ಕೇಳಬೇಕಾ ಬಂದುಬಿಡ್ತಾರೆ, ಇಮೇಜ್ ಔಟ್ ಮತ್ತೋಗ್ಬಿಡ್ತಾರೆ. ಆಮೇಲೆ ಇನ್ನೊಂದು, ನೀನು ಇಮೇಜ್ ಮಾಡುವಾಗ ಸತ್ಯವನ್ನು ಬಿಟ್ಟು ಮಾಡದಿದ್ದಾಗ ಅದು ಟು ದಟ್ ಎಕ್ಸ್ಟೆಂಟ್ ಯು ಆರ್ ಇನ್ಫ್ಲೂಯೆನ್ಸಿಂಗ್ ದಿ ಲಿಸನರ್ಸ್ ಆನ್ ದಟ್ ಮೂಮೆಂಟ್. ಬೈ ಕೈಂಡ್ಲಿ ವೇಟ್ ಫಾರ್ 5 minutes, ಅದು ನೆಕ್ಸ್ಟ್ ಡೇ ಬರೀರಿ, 8 ಬರೀರಿ, ಅದು ಮಾಡ್ಬೋದು, ಅಲ್ಲಿ ಮಾಡ್ಬೋದು, ಕರೆಕ್ಟ್. ಅದು ಐ ಆಮ್ ವೆರಿ ಹ್ಯಾಪಿ ಯು ರೈಸ್ ದಟ್ ಕ್ವಶನ್. ಬಟ್ ವಾಟ್ಸ್ ಹ್ಯಾಪನಿಂಗ್ ಟು ಆಲ್ ಕ್ಯಾಟ್ ಇನ್ನೂ ಎಷ್ಟು ವರ್ಷ ಆಯಿತು ಅವ್ನು ರಿಟೈರ್ ಆಗಿ ಇನ್ನೂ ಹೋಗಿಲ್ವಾ ಅಂತ ಕೇಳ್ತಾ ಇರ್ಬೇಕು ನನ್ನ. ಆ ಥರ ಅಂದರೆ ಅದಕ್ಕೆ ಕ್ರಿಟಿಸೈಸ್ ಮಾಡೋದು ನಾನು ದಟ್ಸ್ ಬ್ಯೂಟಿ. ಅದಕ್ಕೆ ಅದು ನಕ್ಕೊಡ್ಬೇಕು ನಾವು ಅಷ್ಟೇ. ಅಂದರೆ ಅದು ಆ ಥರ ಅಂದರೆ ನಮ್ಮ ಆಯುಷು ಹೆಚ್ಚಾಗಿದ್ದಂತ ಅವರು ಇಂಡೈರೆಕ್ಟಾಗಿ ಹೇಳ್ತಾರೆ ಅಂತ ಅರ್ಥ, ನಾವು ತಿಳ್ಕೊಬಿಡೋದು ಅಷ್ಟೇ. ಯಾರು ಏನೋ ಆ ಮೂಮೆಂಟ್ ಬಂದಾಗ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಏನೇ ಮೂಮೆಂಟ್ ಅನೇ ಮಾಡಿಬಿಟ್ಟು ಪಾಸ್ ಆಗಬೇಕು, ಫಸ್ಟ್ ಸುಮ್ಮನೆ ಕೊಡ್ತೀವಿ ನಾವು ಅಷ್ಟು ತಿಳ್ಕೊಂಡು ಹೋಗಲ್ವೇ. ಸರ್, ಸಂತೋಷದಿಂದ ನಗ್ತಾ ಕೆಲಸ ಮಾಡೋ ಒಂದು ಪ್ರೊಫೆಷನ್ ಇದ್ದರೆ ಇದು ಎಷ್ಟೇ ಕಷ್ಟವಾಗಲಿ. ಒಂದು ಡೆತ್ ಆಗುತ್ತೆ, ಒಂದು ಬರ್ನಿಂಗ್ ಆಗುತ್ತೆ, ಒಂದು ಇದಾಗುತ್ತೆ, ದೊಡ್ಡವ್ರು ಸಾಯ್ತಾರಲ್ಲ ಮಾತಾಡ್ಕೊಳ, ಫ್ಯಾಕ್ಟ್ಸ್ ಮಾತ್ರ ರಿಪೋರ್ಟ್ ಮಾಡಬೇಕಾಗುತ್ತೆ. ಆಗ ನೀವು ಆ ಕಾಮೆಂಟೇಟಿವ್ ಸೇರಿದ್ರೆ, ಕಾಮೆಂಟಿದ್ರೆ ಸಿಚುವೇಷನ್ಗೆ ಸಂಬಂಧಪಟ್ಟ ಕಾಮೆಂಟೇಟಿವ್ ಸೇರಿಸಿ. ಈಗ ನನಗೆ ಸುಮ್ಮನೆ ಎಕ್ಸಾಮ್ ಕೊಡು, ಸದನ ಸಮೀಕ್ಷೆ ಅಂತ ಬರೀತಾ ಇದ್ದೆ. ಏನು ಬರೀತಿದ್ದೆ ನಾನು? ಆ ಇವೆಂಟ್ಸ್ ಬಗ್ಗೆ ಮುಂಚೆ ಬರೀತಾ ಇದ್ದೆ, ಬಾಕಿ ಡೀಟೇಲ್ಸ್ ಇನ್ನೂ ಬೇರೆ ರಿಪೋರ್ಟ್ಸ್ ಮಾಡಿ ಸದನ ಸಮೀಕ್ಷೆ ಅಂತ ಇಂಪಾರ್ಟೆನ್ಸ್ ತೊಗೊಂಡೆಲ್ಲ ಮಾಡುವಾಗ ನನ್ನ ಸೇರಿಸ್ತಾ ಇದ್ನ. ನಿಮ್ಮ ಇಬ್ಬರು ಈ ಥರ ಖಾದ್ರಿಶ್ಯಾಮ, ಇಬ್ಬರು ದೇವರಾಜ ಈ ಥರ ಹೇಳಿದ್ರು ದೇವೇಗೌಡರು ಅಂತ ಹೇಳಿದ್ರೆ ಕರೆಕ್ಟಾಗಿ ಹೋಗಿ ಮತ್ತೆ ಹೋಗ್ಬಿಡ್ತಾರೆ. ಅಲ್ಲಿ ಹೋಗಿ ತೆಲುಗು ಅವರು ಸ್ಟೆನೋಗ್ರಾಮ್ ತಗೊಳ್ತಾರೆ, ಸಾಯಂಕಾಲ ಮಧ್ಯದಲ್ಲಿ ಹೋಗಿ ತಿಳ್ಕೊಂಡ್ಬರ್ತಿದ್ದೆ, ಕರೆಕ್ಟಾಗಿ ತಿಳಿಸ್ತಾ ಇದ್ದೆ. ಯಾಕೆಂದರೆ ಒಂದೊಂದು ವರ್ಡು ಬೇರೆ ಬೇರೆ ಮೀನಿದ್ದ ಕಾಂಟೆಕ್ಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವೇ? ಎಷ್ಟೋ ವರ್ಷ ಕಾಂಟೆಕ್ಸ್ಟ್ ಮೇಲೆ ಡಿಪೆಂಡ್ ಆಗಲ್ವ, ಅದು ಹೇಳಿದ ಕಾಂಟೆಕ್ಸ್ಟ್ ಮುಖ್ಯ ಅಲ್ವಾ? ಆಮೇಲೆ ಇನ್ನೊಂದು, ಎಲ್ಲಕ್ಕೂ ಒಂದು ಕಾಂಟೆಕ್ಸ್ಟ್ ಇರೋದ್ರಿಂದ ಯಾವ ಚರ್ಚಿನಲ್ಲಿ ಯಾವ ಕಾಂಟೆಕ್ಟ್ನಲ್ಲಿ ಇಟ್ಕೊಂಡು ಕೂಡ ನಾವು ತಿಳಿಸ್ಬೇಕಂದ್ರೆ ಇಟ್ಸ್ ಅಬೌಟ್ ಡ್ಯೂಟಿ. ಯಾರು ಮಾಡಿದ್ರೆ ಯಾರು ಕೇಳೋದಿಲ್ಲ ಅದನ್ನು, ಯಾಕೆ ಬೇರೆ ಮಾಡ್ತಿದ್ದಿ ಅಂತ. ಕರೆಕ್ಟು. ಪೀಪಲ್ ಲೈಕು ನಿಮ್ಮಂಥವ್ರಿಗೆ ಅನಿಸಿದ್ದು ನೀವು ಮಾತಾಡ್ತಾಯಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್ ಟು ಯು. ಬಟ್ ಯು ಆರ್ ರೈಟ್, ಬೋತ್ ದಿ 2 points ಮಾಡಿ ಕರೆಕ್ಟು. ಬಟ್ ಅದರ್ವೈಸ್ ಯು ಆರ್ ಫಂಕ್ಷನಿಂಗ್ ವೆರಿ ಪ್ರಾಪರ್ಲಿ. ಬ್ಯೂಟಿಫುಲ್ ಆಗಿ ಕೊಡ್ತಾರೆ, ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅದನ್ನ ಯಾರು ಬಂದರು ಅದನ್ನು ನಾವೇ ಅಪ್ರಿಷಿಯೇಟ್ ಮಾಡ್ತೀವಲ್ಲ. ಬಟ್ ಇನ್ ಫಂಕ್ಷನಿಂಗ್, ದಿ ಎಫೆಕ್ಟ್ ಆಫ್ ಫಂಕ್ಷನಿಂಗ್ ಆರ್ ದಿ ಇನ್ಫ್ಲೂಯೆನ್ಸ್ ದಿ ಎಫೆಕ್ಟ್ ಇಟ್ ಹ್ಯಾಸ್ ಆನ್ ದಿ ಪೀಪಲ್, ವಿಚ್ ಅಗೇನ್ ಈಸ್ ದ ಪ್ರಿನ್ಸಿಪಲ್ ಡೆಮಾಕ್ರಸಿ, ಇಸ್ ಬ್ಯಾಡ್. ಆಗಬಾರ್ದು, ಅದು ಆಗಬಾರ್ದು ಅಂತ ಏನು ಮಾಡೋದು ಹೇಳಿ. ಮತ್ತೆ ನಮಸ್ಕಾರ ಸರ್. ಚುನಾವಣಾ ಪೂರ್ವ ಸಮೀಕ್ಷೆ ಒಂದು ನಿಮಿಷ ಕರೆಕ್ಟು. ಈ ಸಲ ಬಂತು, ಅದು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. 42ನೇ ಇಸ್ವಿಲಿ 52 ಎಲೆಕ್ಷನ್ಸ್ ಫಸ್ಟ್ ನಡೆದಿದ್ದು. ನಮ್ಮ ಸಮೀಕ್ಷೆ ಅಂದರೆ ಗೊತ್ತಿರಲಿಲ್ಲ. TS ರಾಮಚಂದ್ರ ಕರೆದು, ನಿಮ್ಗೆ ಗೊತ್ತು, ನಮ್ಗೆ ಗೊತ್ತು. ನಾನು ಚೀಫ್ ರಿಪೋರ್ಟ್ರು, ನಾನು ಸರ್ ಹೋಗಿ ಬರ್ತೀನಿ ಸಮೀಕ್ಷೆಗೆ ಬರ್ತೀನಿ ಅಂತೇಳಿ. ಎಲ್ಲಿ ಹೋಗ್ತೀನಿ?
ನನಗೆ ಗೊತ್ತಿದ್ದು ಯಾವ ಊರು ಹೋಗೋದು. ನಮಗೆ ವೆಹಿಕಲ್ ಕೊಟ್ಟಿಲ್ಲ, ಏನು ಕೊಟ್ಟಿರಲಿಲ್ಲ. ಇಲ್ಲಿ ನಂಜನಗೂಡಿಗೆ ಹೋಗಿ ಚಾಮರಾಜನಗರಕ್ಕೆ ಹೋದೆ. ಅದು ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಇದ್ದರು, ರೆವಿನ್ಯೂ ಆಫೀಸರ್. ಹೌದು, ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಇದ್ದರು ಅವರು. ನಾನು ಕೂರ್ಕೊಂಡೋಗಿ ದಪ್ಪ ತೋರಿಸಿ ಸಾಯಂಕಾಲ ಟ್ರೈನಲ್ಲಿ ಬಂದುಬಿಟ್ಟು ಈ ಥರ ಹೋಗಿದ್ದೆ. ಚಾಮರಾಜನಗರದಿಂದ ಕ್ಷೇತ್ರಗಳಿಗೆಲ್ಲ ಹೋಗಿದ್ದೆ. ವಿಜಾ ಇದು ಬೇಸ ಅಂತ ಬರೆದೆ ನಾನು ಫಸ್ಟು ಪ್ರಜಾವಾಣಿ. ಆಮೇಲೆ ವಿ ಡೆವಲಪ್ ಟು ರೈಟ್ 15 ದಿವಸ ಮುಂಚೆ ಕಳಿಸಿ ಎಲ್ಲ ಮಾಡಿ ಎಲೆಕ್ಷನ್ ಪ್ರೀ ರಿಪೋರ್ಟ್ ಮಾಡ್ತಾಯಿದ್ವಿ. ಎಲೆಕ್ಷನ್ ಸಂಬಂಧ ಬಂದಾಗ ಯಾರೇನು ಹೇಳ್ತಾರೆ, ಇವರೇನು ಹೇಳ್ತಾರೆ ಎಲ್ಲ ಮಾಡಿಕೊಂಡು ಬಂದು ಆ ಥರ ಮಾತಾಡಬೇಕು. ಆ ಥರ ಹೇಳ್ತಿದ್ದಕ್ಕಂಥ ರಿವ್ಯೂಸು ಈಗಲೂ ಮಾಡ್ತಾರೆ. ಆ ಬರೆಯುವಾಗಲೇ ಒಂದು ಆ ಬರೆಯೋ ವೇನಲ್ಲೇ ಯಾರೋ ಒಬ್ಬರ ಬಗ್ಗೆ ಒಂಥರ ಬೇರೆ ಡಿಫ್ರೆಂಟ್ ಒಪಿನಿಯನ್ ಕೊಟ್ಟ ಹಾಗೆ ಅವ್ರದ್ದೇ ಹೆಸರು ಕೇಳಿ ಬರೀರಿ. ಅವ್ರ ಬರೀ ಅವ್ರ ಬಾಗಿ ಹಾಕಿ ನಿಮ್ಮ ಬಾಗಿ ಯಾಕೆ ಹಾಕ್ಕೊಡ್ತೀರಾ? ಅಂದರೆ ನಿಷ್ಪಕ್ಷಪಾತವಾಗಿ ವಸ್ತುನಿಷ್ಠವಾಗಿ ಎರಡು ಪದ ಏನು ನೋಡಿ ಸರ್. ಅವನು ರಿಪೋರ್ಟ್ರ್, ಡೆಕ್ಕನ್ ಹೆರಾಲ್ಡ್ ಮೇಲೆ ನ್ಯೂಸ್ ಪೇಪರ್ ರಿಪೋರ್ಟ್ರು, ಟೆಲಿವಿಷನ್ ರಿಪೋರ್ಟ್ರು, ಸ್ಟೆನೋಗ್ರಾಫರ್ ಯಾರಾಗಲಿ ಒಂದು ವಸ್ತುನಿಷ್ಠವಾಗಿರೋದು, ಇಂಪಾರ್ಷಿಯಲ್ ಆಗಿರೋದು, ಆ ಒಂದು ಇವರು ಪ್ರಿನ್ಸಿಪಲ್ ಬಿಟ್ಕೊಂಡ್ಬಿಟ್ರೆ ಜರ್ನಲಿಸಮಿಂದ ಅಥವಾ ಫೋರ್ತ್ ಎಸ್ಟೇಟಿಂದ ಡೆಮಾಕ್ರಸಿಗೆ ಏನು ಅನುಕೂಲ ಆಗಬೇಕು, ಏನು ಸೇವೆ ಆಗಬೇಕು, ಆ ಸಂದಾಯ ಆಗೋದಿಲ್ಲ. ಅದಕ್ಕೆ ಮಾಡಬೇಕಾದ್ರೆ ಬಟ್ ಒನ್ ಥಿಂಗ್ ಈಸ್ ಐ ಕುಡ್ ಓನ್ಲಿ ಥಿಂಕ್ ಆಫ್ ದಿ ಪಬ್ಲಿಕ್ ಒಪಿನಿಯನ್ ಲೈಕ್ ಯು. ತಪ್ಪಲ್ಲ, ನೀವೇ ಸಂತೋಷವಾಗಿ ಬರೀರಿ ನಿಮ್ಮನ್ನು. ಈ ಸರ್ ನಮ್ಗೆ ಅನ್ಸುತ್ತೆ ಅಂತ ಮಾಡಿ ಅಂತ ಬರೀ. 4 ಜನ ಲೆಟರ್ ಬರೀ ಶುರು ಮಾಡ್ಲಾಕ ಕೇರ್ಫುಲ್ ಆಗ್ತೀವಿ ನಾವು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾನೆಲ್ಲ ಕರೆಕ್ಟಾಗಿ ಬರೆದ್ಬಿಡ್ತೀನಿ, ಎಲ್ಲ ಬರೆದ್ಬಿಟ್ಟಿದ್ದೀನಿ ಅಂತ ಹೇಳಲ್ಲ. ಒಂದೇ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಕಾಂತಿಸಾಮಣ್ಣ ಹ್ಯಾಕೆ ಕಲಿಸಿದ್ರು ಅಂತ ನನಗೊಂತ ಬಂದು ನಾನು ಎದುರು ಕೂತಿದ್ದೆ. ಅವರು ಜಾಯಿಂಟ್ ಎಡಿಟ್ರು, ಅಲ್ಲ ನ್ಯೂಸ್ ಎಡಿಟ್ರು ಪ್ರಧಾನಿಯಲ್ಲಿ, ನಾನು ಇಲ್ಲಿ ರಾಮಚಂದ್ರ ಎಡಿಟ್ರು. ಒಂದು ಸಲ ಕರೆಸಿದ್ರು ಅವನು ಬರಂತ. ಬರಯ್ಯ ನಿನ್ನ ಹೆಸರೇನಯ್ಯ ಅಂದರು. ಯಾರೋ ಕಾಂತಿಸಾಮಣ್ಣ ನನಗೆ ಬೆಳಗಾದ ಕಾಫಿ ಕೊಡ್ಕೊಂಡು ಹೊಡಾಕ್ ಮುಂದೆ ಸಿಗರೇಟ್ ಸೇರ್ಕೊಂಡು ಎಲ್ಲ ಬರ್ತಿದ್ದವ್ರು ನಾವು. ಗೊತ್ತಿದ್ದೋರ್ತಾರೆ ನಿಮ್ಮ ಹೆಸರು. ಏನು ರೀ ನೀವು ನ್ಯೂಸ್ ಎಡಿಟ್ರು, ನಾನು ಚೀಫ್ ರಿಪೋರ್ಟ್ರು, ನಿಮ್ಮ ಹೆಸರು ಕಾಂತಿಸಾಮಣ್ಣ, ನನ್ನ ಹೆಸರು ಜಯಶೀಲರಾವ್, ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿ ಹಾಸ್ಯ ಮಾಡಿದೆ ನಾನು. ಅದಿರಲಿ ಹೇಳು, ಅದು ಯಾವ ಊರಿಂದ ಬಂದೆ, ಏನು ಓದಿದ್ಯಾ, ಸರಿ ಎಷ್ಟು ದಿವಸದಿಂದ ರಿಪೋರ್ಟ್ ಆಗಿದೆಯಾ, ಓ ಪ್ರಜಾವಾಣಿ ಆಫೀಸಲ್ಲಿ ರಿಪೋರ್ಟ್ ಆಗಿದೆಯಾ ಅಂತ ಇಷ್ಟು ಕೇಳ್ಕೊಂಡು 5 ನಿಮಿಷ ಕೇಳ್ಕೊಂಡು ಬಂದರು. ಏನು ಇಷ್ಟು ಯಾಕೆ ತರ ಕೈತಾರೆ ಮಾಡ್ತಿದ್ದೀರಿ ಅಂತ ಅವ್ನಿಗೆ ನಕ್ಬಿಟ್ಟು ಹಾಸ್ಯ ಮಾಡ್ಕೊಂಡು ಬಂದೆ. ನೀವೇ ನ್ಯೂಸ್ ಹೇಳ್ರು, ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ವಾ ಅಂತಂದು ಎಲ್ಲ ಮಾಡ್ಕೊಂಡ್ಬಿಟ್ಟು ಬಂದುಬಿಟ್ಟು ಯಾಕೆ ಕರೆದು ಇವತ್ತು ಹೇಳಿ ಮುಂಚೆ ನಾವು ರಿಪೋರ್ಟ್ ಬಂದರೆ ನೀನು ಕನ್ನಡವೇ ಬರೋದಿಲ್ವಲ್ಲಪ್ಪ ಅದು. ಇನ್ನು ಅದಕ್ಕಿಂತ ಏನು ಬೇಕು ಹೇಳಿ ಏಟು. ಚೀಫ್ ರಿಪೋರ್ಟ್ರ್ ಪೇಪರ್ಗೆ ನ್ಯೂಸ್ ಎಡಿಟರ್ ಕರೆದು ನೀನು ಕನ್ನಡವೇ ಬರೋದಿಲ್ಲ ಅಂದರೆ ಪ್ರಜಾವಾಣಿ ಕನ್ನಡ ಪೇಪರ್ ಕೆಲಸ ಮಾಡಿ ಒಂದು ತಪ್ಪು ಮಾಡಬೇಕು ನನಗೆ ಕಲಿಸ್ಕೊಟ್ಟಂಥ ಗುರು ಅವ್ರಿಗೆ ಸೋಷಿಯಲ್ಸ್ ಪಾಟ್ಲಿದ್ರು. ಸೋಷಿಯಲ್ ಪಾಟ್ಲಿಗೆ ಸರಿನೇ ಸಮಾಜದ ಕಟ್ಟಕಡೆಯವನಿಗೆ ಮೊಟ್ಟ ಮೊದಲ ಸ್ಥಾನ ದೊರೆಯಬೇಕು ಒಂದು ಸೆಂಟೆನ್ಸ್ ಹೇಳ್ತಾರೆ. ಕನ್ನಡ ಎಂಥ ಕನ್ನಡ ಬರೆಯೋರು ಅವರು. ಅಂದರೆ ಸೋಷಿಯಲಿಸಮ್ ಕಮ್ಯುನಿಸಮ್ ನೀವೇನು ಹೇಳ್ತಾ ಇದ್ದಾರೆ ಒಂದೊಂದು ಸೆಂಟೆನ್ಸ್ ಮುಗಿದೈತಲ್ಲ. ಕಟ್ಟಕಡೆಯ ವ್ಯಕ್ತಿಗೆ ಮೊಟ್ಟ ಮೊದಲ ಸ್ಥಾನ ದೊರೆಯಬೇಕು ಒಂದು ಸೆಂಟೆನ್ಸ್, ಫೇಮಸ್ ಸೆಂಟೆನ್ಸ್ ಕಾಲೇಜ್. ಮತ್ತು ಆ ಥರ ಇರೋದು ಮಾಡ್ತಿದ್ರು ಆ ಕಾಲದಲ್ಲಿ. ಆ ಟ್ರೆಡಿಷನ್ಸ್ ಬಂದವರು ನಾವು ಆ ಥರ ಮಾಡ್ತಿಲ್ಲ. ಆಮೇಲೆ ಒಬ್ಬರ ಯಾರೋ ತಪ್ಪು ಅಂತ ಬರ್ಬಿಟ್ಟು ತಕ್ಷಣ ತಿದ್ದುಬಿಟ್ಟು ಹಾಕ್ಬಿಟ್ಟಿದ್ವಿ ನಾವು. Because we have no right to offend the citizen. The people are the masters even for the newspapers. People are the masters of all media. They are the masters. ಅವ್ರು ಕೋರ್ಟ್ಗೆ ಹೋಗಬೇಕಾಗಿಲ್ಲ, ಮೀಡಿಯಾ ನಡೆಸೋಣ. ವಿ ಶುಡ್ ಥಿಂಕ್ ದಟ್ ಯು ಆರ್ ದಿ ಮಾಸ್ಟರ್ಸ್. ಈ ಆ್ಯಟಿಟ್ಯೂಡ್ ಬಂದರೆ, ಈ ಹಂಬಲ್ ಆ್ಯಟಿಟ್ಯೂಡ್ ಬಂದರೆ, ಹ್ಯುಮಿಲಿಟಿ ಇದ್ದರೆ, ಈ ನಿರಹಂಕಾರ ದೃಷ್ಟಿ ಇದ್ದರೆ ಅದು ಎಲ್ಲ ಫಂಕ್ಷನ್ಸು ಮಾಡ್ಕೊಂಡು ಹೋಗುತ್ತೆ. ನಾನೇನು ಕೇಳಿದ್ರೆ ಎಲ್ಲರೂ ಕೇಳ್ತಾರೆ, ನಾನು ಹೇಳಿದೆ ಬರ್ದ ಕೇಳ್ತಾರೆ, ಮಾಡಿ ಕೇಳೋರು ಯಾರು ಅಂತ ಕೇಳಿ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಹತ್ತಕ್ಕೆ ಪಾಲಿಟಿಷಿಯನ್ಸು ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಡಿಟರೇಷನ್ ಆಲ್ ದಿ ವೇನ್. ಬಟ್ ವಿ ಶುಡ್ ನಾಟ್ ಲೂಸ್ ಹೋಪ್ಸ್, ನೋ ನಾಟ್ ಇಟ್ ಆಲ್. ಥಿಂಗ್ಸ್ ಗೋಯಿಂಗ್ ಸಟನ್ಲಿ ಇಟ್ ಇಂಪ್ರೂವ್. ಈಗ ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಈಗ ಒಬ್ಬರದೊಂದು ಒಪ್ಪಿಲ್ಲ 4 ಬೈ ಎಲೆಕ್ಷನ್ಸಲ್ಲಿ BJPನೇ ಬಂದುಬಿಡಲಿಲ್ವೇ ಬೇಡಂತಾರೆ. ಸಿ ನಾನು ಐ ಆಮ್ ನಾಟ್ ಹೋಲ್ಡಿಂಗ್ ಫಾರ್ ಬ್ರೀಫ್ ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಪೊಲಿಟಿಕಲ್ ಲೀಡರ್. ಇವರು ಕಾಂಗ್ರೆಸ್ ಕೆಲಸ ಮಾಡ್ತೀವಿ, ಇಟಲಿ ಅಂತ ಹಾಸ್ಯ ಮಾಡ್ತಿರ್ತಿರಲ್ಲ ಪ್ರತಿ ಸಲ ಯಾವಾಗಲೂ. ಅವ್ರ ರಿಯಾಕ್ಷನ್ ನೋಡಿ ಆ ಥರ ಇದೆ, ಎಷ್ಟು ಹಂಬಲ್ ಆಗಿದೆ. ಜನ ಎಕ್ಸೆಪ್ಟ್ ದಿ ಮೀಟ್ಸ್ ಅಂತ ಎಲ್ಲ ತಪ್ಪು ಮಾಡ್ಕೊಂಡಿದ್ದೀವಿ ನಾವು, ಸರಿ ತಿದ್ಕೊಳ್ತೀವಿ ನಾವು ಅಂತ ಹೇಳಿದ್ರು. ಬೇರೆ ಬೇರೆ ಥರ ಅಹಂಕಾರ ರಿಯಾಕ್ಷನ್ನೇ ಇಲ್ವಲ್ಲ. ದಟ್ ಈಸ್ ಫಂಕ್ಷನಿಂಗ್ ಆಫ್ ಡೆಮಾಕ್ರಸಿ. ನಾನು ಎಕ್ಸಾಂಪಲ್ ಕೊಟ್ಟೆ, ಲೇಟೆಸ್ಟ್ ಮಾಡ್ರು ಅಂತ ಯಾರೇ ಆದರೂ ಸೋತಾಗಲೂ ಗೆದ್ದಾಗಲೂ ಆ ಥರ ಇರಬೇಕು ನಾವು ಅಂತ ಹೇಳಿದ್ರು. ಆ ಹ್ಯುಮಿಲಿಟಿ ಇಲ್ಲದಿದ್ದರೆ ಅವು ನಮಗೇನು ಗೊತ್ತಾಗಿದೆ, ನನಗೆ ಅಷ್ಟವಾಗಿ ನಾನು ಅರ್ಥ ಮಾಡ್ಕೊಂಡು ಬೇಕಾರೆ ಹ್ಯುಮಿಲಿಟಿ ವಿನಯ ಇದ್ದರೆ ನಮ್ಮನ್ನ ಎಲ್ಲೋ ಹೇಡಿಗಳು ತಿಳ್ಕೊಂಡ್ಬಿಡ್ತಾರೆ, ನಿಶಕ್ತರು ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ. ಆ ಹೇಡಿ ಆ ವಿನಯ ಒಂದಿದ್ರೆ ಅದು ನಿಮಗೆ ಎಷ್ಟು ಮಟ್ಟಿಗೆ ನಿಮ್ಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಜನಗಳಿಗೆ. ಪೇಯ್ಡ್ ನ್ಯೂಸ್ ನಮ್ಮನೆ ಅಸೆಂಬ್ಲಿ ರಿಪೋರ್ಟ್ ನಮ್ಮನ್ನು ಮಾಡ್ತಿದ್ವಲ್ಲ,
ನಮಗೂ ತಿಂಡಿ ಕೊಡೋರು, ಸಿಗರೇಟ್ ಕೊಡೋರು, ಕಾಫಿ ಕೊಡೋರು, ಎಲ್ಲ ಮಾಡೋರು, ಪ್ರತಿಯೊಂದು ಮಾಡ್ತಿದ್ವು. ಪೇಯ್ಡ್ ನ್ಯೂಸ್ ಅಂದರೆ ನನಗೆ ಅದು ನನಗೂ ಶಾಕ್ ಆಗೋಯ್ತು. ನಾನು ಪ್ರೊಫೆಷನ್ ಬಂದವರು, ಪ್ರೊಫೆಷನ್ ಇದ್ದವರು, ನಮ್ಮ ಫೆಡರೇಷನಲ್ಲಿ ಎವಿಡೆನ್ಸ್ ಕೊಟ್ಟು ಇದೆಲ್ಲ ಮಾಡ್ಕೊಂಡು ಅನುಭವ ಹೋಗ್ಬಿಟ್ಟು ಹೋದ ದೇಶಕ್ಕೆ ನೋಡ್ಕೊಂಬಂದೆ ನೋಡು. ಪೇಯ್ಡ್ ನ್ಯೂಸ್ಗೆ ದುಡ್ಡು ಬರುತ್ತೆ ಅಂತ ತಿಳ್ಕೊಂಡು ಬೇರೆ ಥರ ಮಾಡಿದಾಗ ಏನು ಮಾಡೋರು? ದಿ ಪಾಯಿಂಟ್ ಈಸ್ ದಿ ಪೊಲಿಟಿಕಲ್ ಪಾರ್ಟೀಸ್ ಆರ್ ನಾಟ್ ಕಾನ್ಷಿಯಸ್ ಆಫ್ ಇಟ್. ಬೈ ಇದು ಯಾಕೆ ಡೆಮಾಕ್ರಸಿ ಸರಿ ಹೋಗುತ್ತೆ ಹೇಳಿ? ಒಬ್ಬರಿಬ್ಬರು ಇಂಡಿವಿಜುವಲ್ ನೀವಿದ್ರೆ ನಮ್ಮ ನ್ಯೂಸ್ ಪೇಪರ್ ಆಫೀಸಲ್ಲೇ ಪ್ರಜಾವಾಣಿ ಅಂತ ಆಫೀಸಲ್ಲಿ ಪರವಾಗಿ ನೀನು ಒಪಿನಿಯನ್ ಕೊಟ್ಟರು ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಸೋ ಲಾಂಗ್ ಆಸ್ ಯು ಆರ್ ನಾಟ್ ಯು ಆರ್ ಲಾಯಲ್ ಟು ದಿ ಪ್ರೊಫೆಷನ್. ಅವ್ರಿಗೆ ಯಾರನ್ನ ಕೆಲಸ ತೆಗಿತಾನೆ ಇರಲಿಲ್ಲ. ನಮ್ಮೆಲ್ಲ ಟ್ರೇಡ್ ಯೂನಿಯನ್ ಆ್ಯಕ್ಟಿವಿಟೀಸ್ ನಡ್ಕೊಂಡು ಹೋಗಲಿಲ್ಲ, ಅವನ್ನ ಲೀವ್ ತೊಗೊಂಡು ಹೋಗೋದು. ನಾನು ನಮ್ಮ ಪ್ರಜಾವಾಣಿ 100 ರೂಪೀಸು 300 ರೂಪೀಸು ಅಡ್ವಾನ್ಸ್ ತೊಗೊಂಡು 90-50 ಕಾನ್ಫರೆನ್ಸ್ ಅಟೆಂಡ್ ಮಾಡಿದೆ ನಾನು. ಬಟ್ ನಾನು ಯಾವುದು ಪ್ರಿಪೇರ್ಟನ್ನ ಅವರು ಇದು ಬ್ಯಾಡ್ ಉಪಯೋಗಿಸಿದ್ದಲ್ಲಿ ಬೈತಿರಲಿಲ್ಲ ನಾನು. ಯಾಕೆ ಬೈಬೇಕು ಅದನ್ನು? ಸೋ ಲಾಂಗ್ ಆಸ್ ಯು ಆರ್ ಡೆಫಿನೆಟ್, ಸೋ ಲಾಂಗ್ ಆಸ್ ಯು ಆರ್ ಸ್ಟ್ರಿಕ್ಟ್ ಇನ್ ಎಕ್ಸ್ಪ್ರೆಸಿಂಗ್ ಯುವರ್ ಸ್ಟ್ಯಾಂಡ್ ವಿಥೌಟ್ ಎನಿ ಕಾಂಪ್ರಮೈಸ್, ವೈ ಅಬ್ಯೂಸ್ ಎನಿಬಡಿ? ಬಟ್ ಸಕರ್ಸ್, ಎಸ್ ಬಟ್ ಸಕರ್ಸ್ ಇರ್ಬೋದು, ಸಿಸ್ಟಮ್ ಇಲ್ಲ ಅಂತಲ್ಲ. ಏನೋ ಮಾಡೋ ತಪ್ಪು ಅಂತ ಹೇಳಿದಾಗ ಕಂಡಮ್ ನಾವು ಸ್ಟ್ರೈಕ್ ಹೋಗ್ತಿರ್ಲಿಲ್ಲ, ನಾನು ಹೇಳೋದಿಲ್ಲ. ಎಕ್ಸಾಂಪಲ್ ಅಂತ ಇದ್ದರೆ ಸರಿ ಹೋಗ್ತಿದ್ದೆ ಎಲ್ಲ ಮಾಡೋದು. ಬಟ್ ಪೇಯ್ಡ್ ನ್ಯೂಸ್ ಪಬ್ಲಿಷ್ ಶುಡ್ ಅಪೋಸ್ ತಿಳಿದ ತಕ್ಷಣ ಅದನ್ನು. ಹಾಗಾದ್ರೆ ನೀವೇನು ಬೇಕಾದ್ರೂ ಬರ್ಕೋಬೋದು ಎಲೆಕ್ಷನ್ ಟೈಮ್ಲಿ. ಹಾಗಾದರೆ ನಾನು ಎಲೆಕ್ಷನ್ಗೆ ಹೋಗ್ಬಿಟ್ಟು ಟೂರ್ ಮಾಡ್ಕೊಂಡು ಬರುವಾಗ ತಪ್ಪು ಗೊತ್ತಿಲ್ಲದೆ ತಾನೇ ಇನ್ಫ್ಲೂಯೆನ್ಸ್ಗೆ ವರ್ಕ್ ಆಗಿದ್ರೆ ಅದು ಪ್ರಶ್ನೆ ಬೇರೆ. ಹೋಗಿ ಕಡೆ ಕಾಫಿ ಕೊಟ್ಬಿಡ್ತಾರೆ, ಹೋಗಿ ಕಡೆ ಎಳ್ಳೀರು ಕೊಟ್ಬಿಡ್ತಾರೆ. ಆಗ ಕಾರ್ ಹೊಡೆದ್ರೆ 15 ವರ್ಷ ಟೂರ್ ಮಾಡ್ಕೊಂಡು ಬರ್ತಾಯಿದ್ವಿ ನಾವು. ದಕ್ಷಿಣ ಬರ್ತಾ ಮೇದು ಬರ್ತಾ ಮೊದಲು ಹೈದ್ರಾಬಾದ್ಗೆ ಹೋದಾಗ ಏನು ಹಳ್ಳಿಗಳಿದೆ ದಾರಿಯಲ್ಲಿ ಎಲ್ಲಿ ನೋಡಿದ್ರು ಮೆಣಸಿಕಾಯಿ ಟೀ ಸಿಗ್ತಿತ್ತು ಅಷ್ಟೇ, ಇನ್ನೇನು ಸಿಗ್ತಿರಲಿಲ್ಲ ಅಲ್ಲಿ. ಹೈದ್ರಾಬಾದ್ ಊರಿಗೆ ಹೋದ ತಕ್ಷಣ ಪ್ಯಾಲೇಸ್ ಒಂದು ಹಳ್ಳಿಗಳು ನೋಡ್ಕೊಂಡು ಬರ್ತಾಯಿದ್ವು. ಆ ಕಂಡೀಷನ್ ಆಗಿತ್ತು. ಈಗ ತುಂಬ ಇಂಪ್ರೂವ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಹೈದ್ರಾಬಾದ್ ಕರ್ನಾಟಕ ಬೇರೆ ಕಂಪೇರ್ ಮಾಡಿದ್ರೆ ಸಣ್ಣ ಸಮಯ ಹಿಂದೆ ಉಳಿದಿದೆ, ಇಲ್ಲ ಅಂತ ಅದಕ್ಕೆ ಮಾಡ್ತಾರಲ್ಲ. ಅದಕ್ಕೊಂದು ನಮ್ಮಲ್ಲಿ ಏನೋದೆಲ್ಲ ಹಾಗೆ ಅದಕ್ಕೊಂದು ರಿಪೋರ್ಟ್ ಮಾಡೋದು, ಒಂದು ಕಮಿಟಿ ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು 2 ವರ್ಷ 3 ವರ್ಷ ಅದನ್ನು ಕನ್ಸಿಡರ್ ಮಾಡೋದು. ಅದನ್ನು ವಾಟ್ ಇಸ್ ಯೂಸ್? ಅದರಲ್ಲಿ ಎಷ್ಟಿದೆ ಲ್ಯಾಂಡ್ ಆಕ್ಯುಪೇಷನ್ನು ಮಾಡ್ಕೊಂಡು ಇಲ್ಲಿಗೆಲ್ಲ ಮಾಡೋದಕ್ಕೆ ಒಂದು ರಿಪೋರ್ಟ್ ರಾಮಸ್ವಾಮಿ ಯಾವುದೋ ರಿಪೋರ್ಟ್ ಇದೆಲ್ಲ, ಅದಕ್ಕೆ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಮಟ್ಟ? ಏನು ಮಾಡೋಕ್ಕಾಗಲ್ಲ ಡೆಮಾಕ್ರಸಿಯಲ್ಲಿ. ಬಿಸ್ ಪೊಲಿಟಿಕಲ್ ಸ್ಪೀಚ್ ಅಂತ ಆಗ್ಬಿಡ್ತಾನೆ. ಬಟ್ ದಿ ಪಾಯಿಂಟ್ ಈಸ್ ಡೆಮಾಕ್ರಸಿ ಅನ್ಲೆಸ್ ಪಬ್ಲಿಕ್ ಒಪಿನಿಯನ್ ಅದು ರೈಟ್ ಆಗಬೇಕು. ಪಬ್ಲಿಕ್ ಒಪಿನಿಯನ್ ಹಾಗೆ ಇಂಪಾರ್ಷಿಯಲ್ ಆಗಿ ಪ್ರೆಸ್ನು ಇದು ಆಗಬೇಕು. ನನಗೇನು ಅಂತ ಹೇಳ್ತಾರೆ, ಜಯಶೀಲರಾವ್ ಫ್ರೆಂಡ್ ಅಷ್ಟೇ. ಆ್ಯಸ್ ಪ್ರಜಾವಾಣಿ ಮ್ಯಾನ್ ಅವರು ಇದು ಸಂಯುಕ್ತ ಕರ್ನಾಟಕ ಮ್ಯಾನ್, ನೀವು ತಪ್ಪು ಮಾಡಿದ್ರೆ ಜಯಶೀಲರಾವ್ ನೀವು ತಪ್ಪು ಅಂತ ಹೇಳಬೇಕು. ನಾನು ಮುಂಜಾನೆ ಪೇಪರ್ ಶುರು ಮಾಡಿದಾಗ ಗುಂಡ್ರಾವ್ನ ನೋಡ್ಕೊಳ್ಳಿ ನೀವು ಮಾಡಿ. ಗುಂಡ್ರಾವ್ ಚೀಫ್ ಮಿನಿಸ್ಟರ್ ಆಗಿದ್ದರು. ಅವ್ರು ಹೇಳಿದ್ರು ಒಂದು ಮಾಡಿದ್ರು, ಕರೆದ್ರು ಗುಂಡ್ರಾವ್ ಏನು ಸರ್ ಅಂದೆ. ನಾನು ಮುಂಚಿತ ಗೊತ್ತಿತ್ತಲ್ಲ ಅಸೆಂಬ್ಲಿ ಮೆಂಬರ್ ಬಿಡೋದು. ಜಯಶೀಲರಾವ್ ಮನೆ ಎಡಿಟರ್ ಅಂತ ಮಾಡಿದ್ದೀವಿ ನಾವು. ನಿಮಗೆ ನನ್ನ ಅಡ್ಮಿನಿಸ್ಟ್ರೇಷನ್ನು ಕ್ರಿಟಿಸೈಸ್ ಮಾಡಬೇಕು ಅಂದಿದ್ರೆ ದಯವಿಟ್ಟು ಮರಿಬೇಡಿ, ಕ್ರಿಟಿಸೈಸ್ ಮಾಡಿದ್ರು. ಹೌ ಮೆನಿ ಪೀಪಲ್ ಟೆಲ್ ಲೈಕ್ ದಟ್? ಪ್ಲೀಸ್ ಟೆಲ್ ಮಿ. ನಾನು ಗುಂಡ್ರಾವ್ ನಮ್ಮ ಚಿಕ್ಕಪ್ಪ ಮಗನೇ ಹೋಗ್ತಾ ಇದ್ದೀನಿ, ಸುಮ್ಮನೆ ಹೋಗ್ತಾ ಇದ್ದೀರಾ? ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ನಿಮ್ಮ ಎಡಿಟರ್ ಮಾಡಿದ್ದೀವಿ, ನೀವು ನನ್ನ ಅಡ್ಮಿನಿಸ್ಟ್ರೇಷನ್ನ ಕ್ರಿಟಿಸೈಸ್ ಮಾಡಬೇಕು ಅಂತಂದರೆ ನೀವು ದಯವಿಟ್ಟು ಮಾಡಿ, ನೀವು ಮರಿಬೇಡಿ, ಏನು ಹಿಂಜರಿಬೇಡಿ. ಹಾಗೆ ದೇವರಾಜ ಸರ್ ಕ್ರಿಟಿಸೈಸ್ ಮಾಡಿದ್ರೆ ನೀವು ಕ್ರಿಟಿಸೈಸ್ ಮಾಡಿದ್ರೆ ಬರೋ ತಪ್ಪು ಅಂತ ಹೇಳ್ತಿರಲಿಲ್ಲ. ಬೇರೆ ಥರ ನಿಜ ಉತ್ತರ ಕೊಡೋರು. ಅದು ಟಾಲರೆನ್ಸ್ ಇರಬೇಕು ಎಲ್ಲ ಮಾಡೋದು. ಇಲ್ಲಿ ಈ ಥರ ಏನು ಆ ಪೇಯ್ಡ್ ನ್ಯೂಸಲ್ಲಿ ಟಾಲರೆನ್ಸ್ ಅಂದರೆ ಹೊಡಿಗೆ ನಿಲ್ಲಬೇಡಿ. ದುಡ್ಡಿನ ಅಟ್ರಾಕ್ಷನ್ ಇದ್ದಾಗ ಅದು ಕಷ್ಟ ಸರ್, ತಡ್ಕೊಳ್ಳೋದು ಭಾಳ ಕಷ್ಟ. ಅದನ್ನು ಏನು ಮಾಡೋಕ್ಕಾಗಲ್ಲ. ಅದು ನಾಡ್ಕಂತ ಅನಿಸಿದೆ ಆಗುತ್ತೆ. ಬಟ್ ಅದು ಕಡಿಮೆ ಮಾಡಬೇಕು ಅಂತ ಅದು ಮುದ್ದೆ ಫೈಟ್ ಮಾಡಬೇಕಿದ್ರೆ ಪೇಯ್ಡ್ ನ್ಯೂಸ್ ಎಲ್ಲ ಆಗುತ್ತೆ. ಸ್ವಲ್ಪ ಜನ ಎಲ್ರಿಗೂ ಯೋಚನೆ ಮಾಡ್ತಾರಲ್ಲ, ಡಿಸ್ಕಸ್ ಮಾಡ್ತಾರೆ, ಪ್ರತಿಯೊಬ್ಬರು ಇರ್ತಾರೆ, ಪಕ್ಕದವ್ರಿಗೆ ಅನುಕಿದೆಯಾ ಪಾಪ ಓದ್ಕೊಂಡು ನಿಜ ಅಂತ ಅಂದ್ಕೊಂಡು ತುಂಬ ಜನ ಹೇಳ್ತಾರೆ. ಪೇಯ್ಡ್ ನ್ಯೂಸ್ ದಿ ಪಬ್ಲಿಕ್ ಮೋರ್ ದೆನ್ ಎನಿ ಬೇಡಿ. ಯಾಕೆ ವಿಕಾಸ ಅಂದರೆ ಪೇಪರ್ ಅಲ್ಲ, ಅವರ ಪೇಪರ್ನವರೇ ಪೇಯ್ಡ್ ನ್ಯೂಸ್ ಅಂತ ಅವರು ಹಾಕಿದ್ರೆ ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಪಬ್ಲಿಕ್. ಅಲ್ಟಿಮೇಟ್ಲಿ ಕೆಳಗೆ ಏನು ಬರಬೇಕು, ಇನ್ಕ್ಲೂಡಿಂಗ್ ದಿ ಪ್ರೆಸ್. ಇದು ಪ್ರೆಸ್ ಅಂದರೆ ಇನ್ಕ್ಲೂಡಿಂಗ್ ಆಲ್ ಸಾರ್ಟ್ಸ್ ಆಫ್ ಪ್ರೆಸ್ಸಿಂಗ್, ಟೆಲಿವಿಷನು ಅದು ಇದು ಎಲ್ಲ ಮಾಡ್ಕೊಂಡು. ಇಫ್ ಡಸ್ ನಾಟ್ ಬಿಹೇವ್ ಪ್ರಾಪರ್ಲಿ, ದಿ ಪೀಪಲ್ ಶುಡ್ ಆಸ್ಕ್ ಫಾರ್ ಇಟ್. ಹೂ ಆರ್ ದಿ ಮಾಸ್ಟರ್ಸ್? ದಿ ಪೀಪಲ್ ಆರ್ ದಿ ಅಲ್ಟಿಮೇಟ್ ಮಾಸ್ಟರ್ಸ್ ಇನ್ ಡೆಮಾಕ್ರಸಿ. ನನಗೆ ನ್ಯೂಸ್ ಪೇಪರ್ ಶಾಂತಕುಮಾರ್ ನನಗೆ ಹೇಳ್ರು, ಕಾದಿಶಾಮನವರು ಹೇಳ್ರು. ಆ ಥರದ್ದು ನನ್ನ ಕಾಲೇಜ್ ಮಾಡಲಿಲ್ಲ. ಯಾರೋ 1,000 ರೂಪಾಯಿ ಕೊಟ್ಟು 3 ತಿಂಗಳು ಲೀವ್ ಕೊಟ್ಟು ಫಾರಿನ್ ಹೋಗಿ ಟ್ರೈನಿಂಗ್ ಯಾವ ಇನ್ಸ್ಟಿಟ್ಯೂಷನ್ ಕಳಿಸ್ತಾಯಿದ್ರು ಕರ್ನಾಟಕದಲ್ಲಿ, ಆ ಇನ್ಸ್ಟಿಟ್ಯೂಷನ್ ಕಳಿಸಿದೆ. ನನಗೂ 1960 ಹೋಗಿದ್ದ ಇನ್ಸ್ಟಿಟ್ಯೂಷನ್. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಸರಿ, ಯಾರಿಗಾರು ಮಾಡಬೇಕಾದ್ದೆ, ಯಾರಿಗಾರ ಬಗ್ಗೆ ಹೇಳಬೇಕಾದ್ದೆ. ಅವ್ರು ಮಾಡಿಬಿಟ್ರು ನಾನು ಹೋಗ್ಬಿಡ್ತೀನಂತಲ್ಲ. ಆಮೇಲೆ ಹೊಗಳದೆ ಹಾಕಿರಿ ಬಾಕಿ ನಾನು ಗುಡ್ ವಿಷಯ, ಒಳ್ಳೆ ವಿಷಯಗಳು ಹೇಳಬೇಕಲ್ಲ ನಾನು. ಇಟ್ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್, ನಥಿಂಗ್ ರಾಂಗ್ ಅಬೌಟ್ ಇಟ್. ಹೇಳಬೇಕು, ಮಾಡೋದು ಪ್ರತಿಯೊಂದು ಮಾಡಬೇಕು. ಈಗ ಪ್ರೆಸ್ ಗ್ಯಾಲರಿನ ಯಾಕೆ ನೆನೆಸ್ಕೊಳ್ತೀನಿ ನಾನು. 35 ವರ್ಷ ಮಾಡಿದ್ರು ನನಗೆ ಅದು ವಿಷಯಗಳು ತಿಳಿಸ್ತು ಅದು ಅಂತ.
ನಿಜ ಅದು, ಟ್ರೂತ್ ಅದು ಅಷ್ಟೇ ಅದು. ಬಟ್ ಪೇಡ್ ನ್ಯೂಸ್ ಐ ಓನ್ಲಿ ಸೇ ದಿ ಪಬ್ಲಿಕ್ ಶುಡ್ ಅಪೋಸ್ ಇಫ್ ಇಟ್ ಇಸ್ ಟ್ರೂ. ಮತ್ತೆ ಹ್ಯಾಪನ್ಸ್ ದಟ್ಸ್ ದಿ ಓನ್ಲಿ ವೇನೋ. ಅಲ್ಲ ಇನ್ನೊಂದು ಒಪ್ಕೊಂಡೆ ನಾನು ಹೇಳ್ತೀನಿ ಕೇಳಿ. ನೀವು ಹೇಳೋದು ಭಾಳ ಕರೆಕ್ಟಮ್ಮ. ತಮ್ಮ ಹೆಸರೇನು? ತ್ರಿಪುರ. ಎಸ್ ನೀವು ಹೇಳೋದು ಕರೆಕ್ಟ್. ಹುಬ್ಬಳ್ಳಿ ಗೋಪಿನ ಕೆಟ್ಟ ಮಾಡೋದು ಹಾಗಂತ ಬಿಟ್ಬಿಡಬಾರ್ದು. ನೀವು ಒಬ್ಬರೆತ್ತು ಬದಲು ಬೆಂಗಳೂರಲ್ಲೊಬ್ಬರು, ತುಮಕೂರಲ್ಲೊಬ್ಬರು, ಗುಲ್ಬರ್ಗಾದಲ್ಲೊಬ್ಬರು, ಇಬ್ಬರು ಆ ಥರ ಎದ್ದು ಹೇಳಿದಾಗ ಅದು ಟ್ಯಾಪ್ಸ್ ಬಿಡ್ತಾನೆ ಎಫೆಕ್ಟ್. ನೀವು ಪಾಪ ನೀವೊಬ್ಬರೇ ಆದರೆ ಯಾರೋ ತ್ರಿಪುರ ಬೇಡ ಅಂದ್ಬಿಡ್ತೀನಿ ನಾನು, ಆಗೋಯ್ತು ಮುಗಿತಾನೆ ಗೊತ್ತಿದೆ ಅಂತ ಮಾಡೋದು. ಗಳಿಗೂ ನಿಮ್ಮ ಮನೆ ಕೆಲಸ ಬಿಟ್ಟೆಲ್ಲ ಪ್ರೊಟೆಸ್ಟ್ ಮಾಡೋಕ್ಕಾಗುತ್ತೆ? ನೋ, ಆ ಥರ ಹಾಕ್ಕೊಡ್ದು. ಅದು ಹೋಗಲಿ, ಲೀಡರ್ ಪೊಸಿಷನ್ ಅಂತ ಹೋಗಿ ಹೇಳ್ಬೋದು. ಗೌರ್ಮೆಂಟಿಗೆ ಏನು ಮಾಡಬೇಕಾಗಿಲ್ಲ. ಇನ್ನೊಬ್ಬ ಆ ಲೇಡೀಸ್ ಮೆಂಬರ್ಸ್ ಅವ್ರಿಗೆ ಹೋಗಿ ಹೇಳ್ಬೋದು ತಪ್ಪೋಯ್ತು ಅಂಥೇಳಿ. ಅನ್ಲೆಸ್ ಪೀಪಲ್ ನಾವೇ ಇಂಟ್ರೆಸ್ಟ್ ತಗೊಳ್ಳದೆ ಹೋದರೆ ಪಬ್ಲಿಕ್ ಪ್ರೆಸ್ ಯಾವಾಗಲೂ ಪಬ್ಲಿಕ್ ಮೀಡಿಯಾ ಇದೆಯಲ್ಲ ಅದೇನೋ ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ಸರಿಪಡಿಸೋಕ್ಕಾಗೋದಿಲ್ಲ. ನೀವೇ ಇವತ್ತು ಹೊರಗೆ ಗಮನಿಸಿ ಮಾತಾಡಬೇಕು. ಅಲ್ಲ ಅದು ನಿಜ. ಏನು ಪ್ರಯೋಜನ ಇಲ್ಲ ಅಂತ, ಏನು ಪ್ರಯೋಜನ ಅಂತ ಅಲ್ಲ, ಹತಾಶೆ ಉಂಟಾಗಿರೋದು ನಿಜ. ಬಂದವರು ರೆಸ್ಪೆಕ್ಟ್ ಇರೋದು ಇಲ್ವಲ್ಲ ಅಲ್ಲಿ, ಅದು ನಿಜ. ಬಟ್ ಹತಾಶೆ ಹಾಗಂತ ಬಿಟ್ಬಿಡೋಕ್ಕಾಗುತ್ತೆ ಡೆಮಾಕ್ರಸಿ ಸಿಸ್ಟಮ್ಮು. ನಾಳೆ ಬದಿಗೆ ಬಾಗಿಲು ತೆಗೆದುಕೊಂಡು ಬಂದು ಬಾಗಿಲು ತೊಗೊಂಡೋಗೋದು ಇಷ್ಟ ಬಂದು ಸಾಮಾನು ತೊಗೊಂಡೋಗೋದು ಬಿಟ್ಬಿಡೋಕ್ಕಾಗುತ್ತಾ? ಅದು ಹತಾಶೆ ಒಪ್ಕೊಂಡೆ ನಾನು. ಬಟ್ ಹತಾಶೆ ಪಟ್ಟರೆ ಏನು ಪ್ರಯೋಜನ ಆಗುತ್ತೆ ಅಲ್ಲಿ? ಇನ್ಯಾರೊಬ್ಬ ಲೀಡರ್ ಮಾಡೋದು ಕಾಯಕ್ಕಾಗುತ್ತಾ? ಹತಾಶೆ ನಮಗೇನು ಹೇಳಿ ಕೇಳಲ್ಲ, ಏನು ಮಾಡೋ ಹಾಗಿಲ್ಲ ಅಂತ ಏನು ಇರಲಿಲ್ವೇ? ಮಹಾತ್ಮ ಗಾಂಧಿಯವರು ಹುಟ್ಟಲಿಲ್ವೇ? ಇಂಡಿಪೆಂಡೆನ್ಸ್ ಬೇಕು ಅಂತ ನ್ಯಾಯ ಹೊತ್ತು ಓಡಾಡಲಿಲ್ವೇ? ಅದು ಆಗಲಿಲ್ವೇ? ಸರ್ದಾರ್ ಪಟೇಲ್ ಮಾಡಲಿಲ್ವೇ? ಆಮೇಲೆ ಒಂದು ಇಷ್ಟು ಟೆಕ್ಸ್ಟ್ ಇಯರ್ಸ್ ನೋಡಿ. ಆಮೇಲೆ ಇಂಡಿಯಾನ ಬ್ರಿಟಿಷ್ನಲ್ಲಿ, ಇಂಗ್ಲೆಂಡ್ನಲ್ಲಿ ಮತ್ತು ಬೇರೆ ಇಂಟರ್ನ್ಯಾಷನಲ್ ಸಿಚುವೇಷನ್ ಚೇಂಜ್ ಆಗಲಿಲ್ವೇ? ಲೇಬರ್ ಪಾರ್ಟಿಯವರು ಸ್ವಾತಂತ್ರ್ಯ ಕೊಡು ಅಂತ ಹೇಳಲಿಲ್ವೇ? ಅಲ್ಲೇ ಆ ಚೇಂಜ್ ಅವ್ರಿಗೆ ಕಾಯಬೇಕಾಗುತ್ತೆ. ಬಟ್ ಸುಮ್ಮನೆ ಹತಾಶೆ ಆಗೋದು ನೀವು ಭಾಳ ಕರೆಕ್ಟ್ ಹೇಳೋದು. ನೀವೊಬ್ಬರು ಮಾಡ್ತಾರೆ ಏನಾಗುತ್ತೆ? ಬಟ್ ಏನು ಸಂಸ್ಥೆಗಳು ಎಲ್ಲ ಮಾಡಿ ನಾವು ಮಾಡಬೇಕು. ಒಂದು ಇಲ್ಲದ್ರೆ ಕಷ್ಟ ಆಗುತ್ತೆ. ಆದರೆ ನನ್ನ ಪ್ರಕಾರ ತೀರಾ ಕೆಟ್ಟು ಹೋದರೆ ಪಬ್ಲಿಕ್ ಮೀಡಿಯಾ, ಯಾವ ಮೀಡಿಯಾ ಕೂಡ ಪೀಪಲ್ ಶುಡ್ ಟೇಕ್ ಇಟ್ ಅಪ್ ಅಂಡ್ ಸೇ ಯು ಆರ್ ನಾಟ್ ಕಮಿಟಿಂಗ್ ಅರೌಂಡ್, ಡೋಂಟ್ ಪ್ಲೀಸ್ ಡೂ ಅಂತ ಹೇಳಬೇಕಾಗುತ್ತೆ ನಿಮಗೆ. ಇಲ್ಲ ಸೆಕ್ಸೆಟ್ಲಿ ಐ ಟೋಲ್ಡ್ ಯು ನ್ಯೂಟ್ರಲ್ ಆಗಿದೆ. ಎಲ್ಲ ನ್ಯೂಟ್ರಲ್ ಆಗಿದೆ, ಕೆಲವರು ಮಾತ್ರ ರೆಪ್ರೆಸೆಂಟೇಷನ್ ಅವ್ರು ಸಪೋರ್ಟ್ ಮಾಡ್ತಾರೆ. ಏನು ಹೇಳ್ತಾರೆ? ಸಿ ಯು ಹ್ಯಾವ್ ಅ ರೈಟ್ ಟು, ಎ ನ್ಯೂಸ್ ಪೇಪರ್ ಹ್ಯಾಸ್ ಅ ರೈಟ್ ಟು ಸಪೋರ್ಟ್ ಎ ಪರ್ಟಿಕ್ಯುಲರ್ ಪಾರ್ಟಿ. ಕರೆಕ್ಟ್. ಬಟ್ ಆಸ್ ನ್ಯೂಸ್ ಪೇಪರ್ ಮಿಸ್ಟ್ ಬಿ ಇಂಪಾರ್ಷಿಯಲ್. ಏನು ಪೊಲಿಟಿಕಲ್ ಪಾರ್ಟಿ ತಿರ್ತಾರೆ ನಾನು ಬಿ ಜೆ ಪಿಗೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ, ತಪ್ಪಲ್ಲ, ನ್ಯೂಸ್ ಪೇಪರ್ ಮಾಡಲಿ. ಬಟ್ ಈ ಮಸ್ಟ್ ಬಿ ಇಂಪಾರ್ಷಿಯಲ್. ಅವ್ರು ತಪ್ಪು ಮಾಡಿದ್ರು ತಪ್ಪು ಅಂತ ಬರೀಬೇಕು. ಅದು ಇಂಪಾರ್ಷಿಯಲ್ ಆಗಿ ಇರಬೇಕು. ಒಂದು ಪೊಲಿಟಿಕಲ್ ಪಾರ್ಟಿಗೆ ಡೆಮಾಕ್ರಸಿ ಇದ್ದಲ್ಲೋ ಸೋಷಿಯಲ್ ಪಾರ್ಟಿ ಮತ್ತು ಸೋಷಿಯಲ್ ಪಾರ್ಟಿಗೆ ಒಂದು ಚೇಂಜ್ ಮಾಡಿ ಪೇಪರ್ ಇಟ್ಕೋತೀವಿ ತಮ್ಮ ಬರೆಯೋಕ್ಕೆ. ಬಟ್ ಈ ಮಸ್ಟ್ ಬಿ ಇಂಪಾರ್ಷಿಯಲ್. ಯುವರ್ ಕ್ರಿಟಿಸಮ್ ಶುಡ್ ಬಿ ಇಂಪಾರ್ಷಿಯಲ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಜಸ್ಟ್ ಬಿಕಾಸ್ ಬರೆದುಬಿಟ್ಟು ಯಾರು ಕೇಳಿರಲ್ಲ ಅಂತ ಮಾಡೋಕ್ಕಾಗಲ್ಲ. ಹಾಗೆ ಮಾಡ್ಬೋದು, ಅದು ಮಾಡಬೇಕಲ್ಲ, ಮಾಡ್ಬೋದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೇ ತಿಂಗಳು 18 ಮತ್ತು 19 ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಅವರಿಂದ ಉಪನ್ಯಾಸ ಇರುತ್ತೆ. ವಿಷಯ ಮಹಲಿಂಗರಂಗ ಕವಿಯ ಅನುಭವಾಮೃತ ಕಾವ್ಯ. ಇದು ಈ ತಿಂಗಳ 18 ಮತ್ತು 19 ಇರುತ್ತೆ. ನಾವು ನಿರೀಕ್ಷೆ ಮಾಡಿದ ಹಾಗೆ ಜಯಶೀಲ್ ರಾಯರು ಪತ್ರಿಕೋದ್ಯಮ ಹಿಂದೆ ಹೇಗೆ ಇತ್ತು, ಇವಾಗ ಹೇಗಿದೆ ಅನ್ನೋದರ ಒಂದು ಫ್ಲೇವರ್ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಮಗೆ ಬೇಕಾಗಿದ್ದದ್ದು ಕೂಡ ಅದೇ. ಇವತ್ತು ಬದಲಾವಣೆಗಳನ್ನು, ಪರಿವರ್ತನೆಗಳನ್ನು ತಡೆಯೋದು ಸಾಧ್ಯ ಇಲ್ಲ. ಪರಿವರ್ತನೆ ಆಗೋದೆ. ಅದು ಯಾವ ದಿಕ್ಕಿನಲ್ಲಿ ಆಗ್ತಾಯಿದೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಒಂದೇ ಒಂದು ಅಸ್ತ್ರ ಏನು ಅಂದರೆ ಅದು ಸಾರ್ವಜನಿಕ ಅಭಿಮತ, ಅಭಿಪ್ರಾಯ ಅನ್ನುವ ಸೂಚನೆ ಕೂಡ ಅವರು ಕೊಟ್ಟಿದ್ದಾರೆ. ಪತ್ರಿಕೋದ್ಯಮಕ್ಕೆ ವ್ಯಾವಹಾರಿಕ ಆಯಾಮ ಇರೋ ಹಾಗೆ ಒಂದು ಸಭ್ಯತೆಯ ಆಯಾಮ ಕೂಡ ಇದೆ ಅನ್ನೋ ಸಂಗತಿ ಇತ್ತೀಚೆಗೆ ಮಸಕಾಗಿದೆ. ಜಾಗತಿಕ ಕ್ಷೇತ್ರದಲ್ಲೂ ಇದು ತುಂಬ ವ್ಯತ್ಯಾಸ ಇಲ್ಲ, ಅದೇ ಸ್ಥಿತಿ ಇದೆ. ಆದರೆ ಇದು
ಅದ್ರ ಬಗ್ಗೆ ನಾವು ಎಷ್ಟು ಕಟುವಾಗಿ ಮಾತಾಡಿದ್ರೂ ಆ ವಾಸ್ತವ ಅದು ಹಾಗೆ ಇರೋದೇನೆ. ಅದರಿಂದ ಅದನ್ನು ಹೇಗೆ ನಿರ್ವಾಹ ಮಾಡ್ತೀವಿ ಅನ್ನೋದರಲ್ಲಿ ನಮ್ಮ ಕೌಶಲ ಇದೆ. ನಮ್ಮ ಈ ಹಾಗಂತ ಹೇಳಿ ಕೇವಲ ನಮ್ಮಂಥವ್ರು ಯಾರೋ 4 ಜನ ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡೋದನ್ನ ಪರಿವರ್ತನೆ ಆಗತ್ತಾ ಅಂತ ನಾವು ಹತಾಶರಾಗಬೇಕಾದ್ದೇನಿಲ್ಲ. ಎಷ್ಟೋ ಈ ಜನಾಭಿಪ್ರಾಯ ದೊಡ್ಡ ಪರಿವರ್ತನೆ ತಂದ ನಿದರ್ಶನಗಳನ್ನು ನಮ್ಮ ಕಣ್ಣೆದುರಿಗೆ ನಾವು ನೋಡಿದ್ದೀವಲ್ಲ. ಹೀಗಾಗಿ ಹತಾಶೆ ಪಡಬೇಕಾದ್ದೇನಿಲ್ಲ. ಪತ್ರಿಕೋದ್ಯಮದ ಬಗ್ಗೆ ನಾವು ಏನು ಟೀಕೆ ಮಾಡ್ತೀವಿ ಅದು ಬೇರೆ ಯಾವ ಉದ್ಯಮದ ಬಗ್ಗೆನೂ ಟೀಕೆ ಮಾಡೋದಕ್ಕೆ ಅವಕಾಶ ಇದೆ. ಇವತ್ತು ವಿಷಯ ಅದು ಪತ್ರಿಕೋದ್ಯಮ ಆಗಿದೆಯೇ ಹೊರತು ನೀವು ನೋಡಿ ಬೇರೆ ಯಾವುದೇ ಕ್ಷೇತ್ರ ಶಿಕ್ಷಣ ನೋಡಿ, ಬೇರೆ ಉದ್ಯಮ ನೋಡಿ, ಎಲ್ಲ ಕ್ಷೇತ್ರಗಳಲ್ಲೂ ಈ ಪರಿವರ್ತನೆ ಡಿಜನರೇಷನ್ ಇರೋದೆ. ಅದರಿಂದ ಎಲ್ಲಕ್ಕೂ ಒಂದೇ ಪರಿಹಾರ ಅಂದರೆ ಸಾಮಾಜಿಕ ಜಾಗೃತಿ ಅದು ಹೆಚ್ಚಾಗಿ ಬೆಳಿಬೇಕಾದ್ದು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಅದನ್ನು ನೆನಪು ಮಾಡಿಕೊಟ್ಟ ಜಯಶೀಲ್ ರಾಯರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರಾಯೋಜಕರ ಪರವಾಗಿ ಮಿತ್ರರಾದ ಸೋಮಶೇಖರ ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ.